भगवते वासुदेवाय। मम ज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्त इति नामिने। नमस्ते सारस्वते देवे गौणे रामे सीताय पतये नमः। अञ्जनानन्दनं वीरं जानकी शोकनाशनं कपीशमक्षान्तारं वन्दे लङ्काभयङ्करं। यत्र रघुनाथकीर्तनं तत्र तत्र कुसुमाष्टाञ्जलिम्। ॐ तपस्वाध्याय तपस्वी वाग्विदामरं नारदं परिपप्रच्छ वाल्मीकिर्मुनिपुङ्गवं मानिषादा प्रतिष्ठां तमगमहाशाश्वती समाः यत्कौञ्चमिदनादेकमादेः काममोहिताः। नमो विष्णुपादाय कृष्णप्रेष्ठाय भूतले भक्ति स्वामी इति नाम्ने। हरे कृष्ण। ಶ್ರೀಮದ್ ವಾಲ್ಮೀಕಿ ರಾಮಾಯಣ ಕಿಷ್ಕಿಂಧಾಕಾಂಡ ಹಾಕಿದ್ರಲ್ಲ, ಆಮೇಲೆ ಕಿಷ್ಕಿಂಧಾಕಾಂಡಕ್ಕೆ ಪ್ರವೇಶ ಮಾಡಬಹುದು. ಸೊ ಅರಣ್ಯಕಾಂಡದಲ್ಲಿ ಏನು, ಆ ರಾಮ ಲಕ್ಷ್ಮಣ ಮತ್ತು ಸೀತಾಮಾತೆ ಕಾಡಿಗೆ ಬರೋದು, ಅಲ್ಲಿಂದ ಅವರು ದಂಡಕಾರಣ್ಯಕ್ಕೆ ಅಂದ್ರೆ ಚಿತ್ರಕೂಟದಿಂದ ದಂಡಕಾರಣ್ಯಕ್ಕೆ ಪ್ರಯಾಣ ಮಾಡ್ತಾರೆ. ಬರೋ ದಾರಿಯಲ್ಲಿ ವಿರಾಧ ಅನ್ನೊಬ್ಬ ರಾಕ್ಷಸ, ಅವನು ಗಂಧರ್ವ, ಕುಬೇರನ ಶಾಪದಿಂದಾಗಿ ಅವನು ರಾಕ್ಷಸ ಆಮೇಲೆ ಅವರಿಗೆ ಭಗವಂತನ ಸ್ಪರ್ಶದಿಂದ ಅವನಿಗೆ ಆ ರಾಕ್ಷಸ ಯೋನಿಯಿಂದ ಮುಕ್ತ ಭಗವಂತ ಯಾಕೆ ಕಾಡಿಗೆ ಬಂದ, ಅದ್ರ ಉದ್ದೇಶ ಏನು, ಭಗವಂತನಿಗೋಸ್ಕರ ಎಷ್ಟೋ ಜನ್ಮಗಳಿಂದ ತಪಸ್ ಮಾಡ್ತಾ ಕಾಯ್ತಾ ಇದ್ದವರು ರಾಕ್ಷಸರು ಎಲ್ಲರನ್ನು ಭಗವಂತ ಮಾಡ್ತಾನೆ. ಅದಾದ್ಮೇಲೆ ಬರ್ತಾರೆ ಅಲ್ಲಿ ಶರಭಂಗ, ಸುತೀಕ್ಷ್ಣ, ಅಗಸ್ತ್ಯ ಎಲ್ಲಾರು ದೂಷಣ. ಹರೇ ಕೃಷ್ಣ. ವಾಯ್ಸ್ ಕೇಳಿಸ್ತಾ ಇದೆಯಾ? ಒಂದು ನಿಮಿಷ. ಓಕೆ, ನೆಟ್ವರ್ಕ್. ಅಲ್ಲಿಂದ ಖರ, ದೂಷಣ ಮತ್ತೆ ತ್ರಿಶರನ್ನ ಸಂಹಾರ ಮಾಡಿ ಶೂರ್ಪನಖಿಯ ಅಂಗಭಂಗ ಮಾಡಿ ಕಳಿಸ್ತಾರೆ. ಶೂರ್ಪನಖಿ ಸೀತಾಮಾತೆ ಬಗ್ಗೆ ಏನೆಲ್ಲ ಮಾತಾಡ್ತಾಳೆ, ಹೇಗೆ ರಾಮಚಂದ್ರನ ಕಾಮಿಸಿ ಮೋಹಿಸಿ ಬರ್ತಾಳೆ. ಲಕ್ಷ್ಮಣ ಅವಳನ್ನ ಮೂಗು ಮತ್ತೆ ಕಿವಿನ ಕತ್ತರಿಸಿ ಕಳಿಸ್ತಾಳೆ. ಅದಾದ್ಮೇಲೆ ಸೀದಾ ಅವಳು ರಾವಣನ ಹತ್ರ ಬರ್ತಾಳೆ, ರಾವಣನ್ಗೆ ಉಪದೇಶ ಮಾಡ್ತಾಳೆ. ಅದೊಂದು ದೊಡ್ಡ ಫಿಲಾಸಫಿ. ರಾವಣನ್ಗೆ ಪ್ರಚೋದನೆ ಮಾಡ್ತಾಳೆ ಸೀತೆಯನ್ನ ಅಪಹರಣ ಮಾಡ್ಕೊಂಡ್ ಬರ್ಬೇಕು ಅಂತ. ಅದಾದ್ಮೇಲೆ ರಾವಣ ಹೋಗೋದು, ಮಾರೀಚನ ಕುಶಲಾಯಿಸೋದು, ಜಿಂಕೆ ವೇಷದಲ್ಲಿ ಬಂದು ಸೀತೆಯನ್ನ ಅಪಹರಣ ಮಾಡಕ್ಕೆ ಸಹಾಯ ಮಾಡುವಂತ ಇದೆಲ್ಲ ಸಂವಾದ ಆಯ್ತು. ಇದಾದ್ಮೇಲೆ ಅಲ್ಲಿಂದ ಪಂಚವಟಿಯಿಂದ ಮುಂದೆ ಪ್ರಯಾಣ ಬೆಳೆಸ್ತಾರೆ. ಅಲ್ಲಿ ಒಬ್ಬ ಕಬಂಧ ಇರ್ತಾನೆ. ಕಬಂಧನು ಕೂಡ ಒಬ್ಬ ಗಂಧರ್ವ, ಶಾಪಗ್ರಸ್ತನಾಗಿ ಅವನು ಅವನಿಗೆ ಕಣ್ಣು ಒಂದೇ ಇರುತ್ತೆ, ಅವನ ತಲೆ ಎದೆ ಮಧ್ಯಭಾಗದಲ್ಲಿ ಇರುತ್ತೆ, ವಿಚಿತ್ರವಾಗಿರುತ್ತಾನೆ. ಅವನ ತೋಳುಗಳು ಮಾತ್ರ ಎಷ್ಟೋ ದೂರ, ಎಷ್ಟೋ ಮೈಲಿಗಳು ದೂರ ಹರಡ್ಬಿಟ್ಟಿರುತ್ತೆ. ಅಲ್ಲಿ ಬಂದವರೆಲ್ಲ ಅವನು ಕಬಳಿಸ್ತಾ ಇರ್ತಾನೆ, ಶಾಪಗ್ರಸ್ತ. ಆ ಕಬಂಧನನ್ನ ಸಂಹಾರ ಮಾಡಿ ಅವನ ಉಪದೇಶವನ್ನ ಪಡ್ಕೊಳ್ತಾರೆ ರಾಮಚಂದ್ರರು. ಅಲ್ಲಿಂದ ಶಬರಿ ಆಶ್ರಮಕ್ಕೆ ಬರ್ತಾರೆ. ಶಬರಿ ಎಷ್ಟೋ ಜನ್ಮಗಳಿಂದ ಕಾಯ್ತಾ ಇದ್ಲು. ಶಬರಿ ಮಹಾಧರ್ಮಿಜ್ಞೆ, ಧರ್ಮಚಾರಿಣಿ, ಧರ್ಮನಿಷ್ಠೆ, ತಪೋವ್ರತೆ. ಯಾರು ಅತಿಥಿಗಳಿಗೆ ಎಂಜಿಲ್ ಕೊಡುವ ಸಂಪ್ರದಾಯ ಇಲ್ಲ, ಅದು ಶಬರಿ ಗೊತ್ತಿತ್ತು. ಶಬರಿ ಯಾವುದೋ ಒಂದು ಅನಾಗರಿಕ, ತಿಳುವಳಿಕೆ ಇಲ್ಲದ ಅನಾಗರಿಕ ಹೆಣ್ಣಲ್ಲ ಅವಳು. ಅವಳು ಮಹಾ ವಿದ್ವಾಂಸಳಾಗಿರ್ತಾಳೆ. ಅವಳು ಒಂದೇ ಕೆಲಸ, ಗುರು ಸೇವೆ, ಮತಂಗ ಮುನಿಗಳ ಸೇವೆ, ಮತ್ತೆ ಭಗವಂತನ ಆಗಮನಕ್ಕೆ, ಭಗವಂತನ ದರ್ಶನಕ್ಕೆ ನಿರೀಕ್ಷೆ. ಎರಡೇ ಶಬರಿಯಿಂದ ನಾವು ಏನು ಕಲಿಬೇಕು, ಗುರು ಸೇವೆ ಮತ್ತೆ ಭಗವಂತನ ದರ್ಶನ. ಗುರು ಸೇವೆ ಇಲ್ಲದೆ ಭಗವಂತನ ದರ್ಶನ ಸಾಧ್ಯ ಇಲ್ಲ. ಸೊ ಶಬರಿ ಭಗವಂತನ ದರ್ಶನ ಮಾಡ್ತಾಳೆ. ಅವಳಿಗೆ ಎಷ್ಟೋ ವರ್ಷಗಳಿಂದ ಶೇಖರಣೆ ಮಾಡಿಟ್ಟ ಹಣ್ಣುಗಳನ್ನ ಕೊಡ್ತಾಳೆ. ಕಚ್ಚಿ ತಿನ್ನುವಂತ ಪ್ರಮೇಯ ಎಲ್ಲೂ ಇಲ್ಲ ವಾಲ್ಮೀಕಿ ರಾಮಾಯಣದಲ್ಲಿ. ಅಲ್ಲಿಂದ ಮುಂದೆ
ಆ ಶಬರಿ ಹೇಳ್ತಾಳೆ, ಇಲ್ಲಿಂದ ಸ್ವಲ್ಪ ದೂರಕ್ಕೆ ಹೋದ್ರೆ ಅಲ್ಲಿ ಒಂದು ಋಷಿಮುಖ ಪರ್ವತ ಇದೆ, ಇಲ್ಲಿಂದ ಅರಣ್ಯಕಾಂಡ ಮುಗೀತು, ಕಿಷ್ಕಿಂಧ ಕಾಂಡ ಪ್ರವೇಶ ಮಾಡೋಣ. ಓಕೆ, ನಾವು ಪ್ರತಿಯೊಂದ ಪ್ರಮೇಯವನ್ನು ಎಕ್ಸ್ಪ್ಲೈನ್ ಮಾಡಕ್ ಹೋದ್ರೆ ತುಂಬಾ ಸಮಯ ಹಿಡಿಯುತ್ತೆ. ಯಾಕಂದ್ರೆ ರಾಮಾಯಣದಲ್ಲಿ ಹೆಚ್ಚಾಗಿ ಬರೋದು ಕಥೆಗಿಂತ ಸಂವಾದ. ಕತೆ ನಡೆಯುತ್ತೆ, ಬಟ್ ಕತೆಗೆ ಪೂರಕವಾಗಿ ಸಂವಾದಗಳು ನಡೆಯುತ್ತೆ, ಸಂದರ್ಶನ, ಸಂವಾದಗಳು, ಬೋಧನೆಗಳು. ಸೊ ಅದನ್ನ ನಾವು ಯಥಾಶಕ್ತಿ ಯಥಾಮತಿ ಎಷ್ಟು ಶ್ರವಣ ಮಾಡಕ್ಕಾಗುತ್ತೋ ಅಷ್ಟೇ ಮಾಡ. ಸೊ ಅರಣ್ಯಕಾಂಡದಿಂದ ನಾವು ನೇರವಾಗಿ ಕಿಷ್ಕಿಂಧ ಪ್ರವೇಶ ಮಾಡೋಣ. ಕಿಷ್ಕಿಂಧ ಕಾಂಡ ನಮ್ಗೆಲ್ರಿಗೂ ಗೊತ್ತಿರೋಂಗೆ ಹನುಮಂತನ ಪರಿಚಯ ಆಗೋದು ನಮಗೆ ಕಿಷ್ಕಿಂಧ ಕಾಂಡದಲ್ಲಿ. ಸೊ ಹನುಮಂತ ಸುಗ್ರೀವನ ಸಚಿವನಾಗಿರ್ತಾನೆ, ಸುಗ್ರೀವನ ಮಂತ್ರಿ ಆಗಿರ್ತಾನೆ, ಮಹಾ ಚಾಣಾಕ್ಷಮತಿ ಹನುಮಂತ. ನಾವು ಇಲ್ಲಿ ಒಂದು ಸಣ್ಣ ಪಾತ್ರ ಪರಿಚಯ ನೋಡೋಣ. ಹನುಮಂತ, ಸುಗ್ರೀವ ಮತ್ತೆ ವಾಲಿಯರ ಪಾತ್ರ ಪರಿಚಯ. ಸೊ ಹೇಗೆ ರಾಮಚಂದ್ರನ ಸೇವೆಗೆ ನೆರವಾಗ್ತಾರೆ ಅಂತ. ರಾಮಚಂದ್ರ ಮತ್ತೆ ಸೀತೆಯನ್ನು ಹುಡ್ಕೊಂಡು ಬರ್ತಾ ದಾರಿ ಮಧ್ಯದಲ್ಲಿ ಋಷಮುಖ ಪರ್ವತಕ್ಕೆ ಬಂದಾಗ ಸುಗ್ರೀವ ಪರ್ವತದ ತುದಿಯಿಂದಾನೆ ನೋಡ್ತಾನೆ, ಯಾರು ಇಬ್ರು ಬ್ರಾಹ್ಮಣ ಒಟುಗಳ ತರ ಇದ್ದಾರೆ, ಆದ್ರೆ ಅವರ ಕೈಯಲ್ಲಿ ಧನುಸು ಬಾಣ ಇದೆ. ಅವನಿಗೆ ಅನುಮಾನ ಬಂತು. ಸೊ ಹನುಮಂತ ಹೇಳ್ತಾನೆ ಸುಗ್ರೀವ ಮಹಾರಾಜರೇ, ನೀವೇನು ಗಾಬರಿ ಬಿಡಬೇಡಿ, ಅದೇನ್ ವಿಚಾರ ಅಂತ ನಾನು ತಿಳ್ಕೊಂಡ್ ಬರ್ತೀನಿ ಅಂತ ಹೇಳಿ ಅಲ್ಲಿ ಹೋಗ್ತಾರೆ. ಭಯಾದಾಹ ಹನುಮಂತಂ ಕೌತೋ ವೀರವರೌ ಸಖೆ. ಭಯ ಆಗ್ತಾ ಇದೆ ಅವನಿಗೆ, ಸುಗ್ರೀವನಿಗೆ. ಯಾರಿರ್ಬೋದು, ವಾಲಿ ಕಡವರು ಏನಾದ್ರು ನನ್ಗೆ ಕೊಲ್ಲೋದಿಕ್ಕೆ ಕಳಿಸಿರ್ಬೋದಾ, ಅವನಿಗೆ ಅನುಮಾನ, ಭಯ. ಹನುಮಂತ ಹೇಳ್ತಾನೆ, ಗಚ್ಚ ಜಾನೀಹಿ ಭದ್ರಂತೆ ವಟುರ್ಭೂತ್ವ ದ್ವಿಜಾಕೃತಿ. ವಟುಗಳ ತರ ಇದ್ದಾರೆ, ಅಂದ್ರೆ ಬ್ರಾಹ್ಮಣ ಸನ್ಯಾಸಿಗಳ ತರ ಇದ್ದಾರೆ, ಆದ್ರೆ ವೀರವರೋ ಸಖೆ, ವೀರರ ತರ ಇದ್ದಾರೆ. ಬ್ರಾಹ್ಮಣರ ಚಾಲಿಲ್ಲ ಮುಖದಲ್ಲಿ. ಬ್ರಾಹ್ಮಣರಂದ್ರೆ ಅವರಲ್ಲಿ ಏನೋ ಒಂಥರ ಸಾಧುತ್ವ, ಇಲ್ಲಿ ಕ್ಷತ್ರಿಯ ಗುಣ ಇದೆ ಅವ್ರ ಮುಖದಲ್ಲಿ, ಯಾರು ಇರ್ಬೋದು ಅಂತ ಹೇಳಿ ಅವರಿಗೆ ಭಯ ಆಯ್ತು. ಸೊ ಹನುಮಂತ ಏನ್ ಮಾಡ್ತಾನೆ, ವಾಲಿನ ಪ್ರೇಷಿತವು ಕಿಂವಾ ಮಾಂ ಹಂತುಂ ಸಮಾಪ್, ನನ್ನನ್ನು ಕೊಲ್ಲೋದಕ್ಕೋಸ್ಕರ ವಾಲಿ ಕಳಿಸಿರ್ಬೋದು ಅಂತ ಸುಗ್ರೀವನಿಗೆ ಭಯ ಆಯ್ತು. ಅದಕ್ಕೆ ಆ ಭಯವನ್ನ ಹೋಗ್ಲಾಡ್ಸೋಕ್ಕೋಸ್ಕರ ಹನುಮಂತ ಏನ್ ಮಾಡ್ತಾನೆ, ನಾನು ಅವ್ರ ಹತ್ರ ಹೋಗಿ ಸಂಭಾಷಣೆ ಮಾತಾಡ್ಕೊಂಡ್ ಬರ್ತೀನಿ. ತಾಭ್ಯಾಂ ಸಂಭಾಷಣಂ ಕೃತ್ವ ಜಾನಿಹಿ ಹೃದಯಂ ತಯೋ. ಅವರ ಹೃದಯದ ಮಾತುಗಳು, ಅವರು ಇಲ್ಲಿಗೆ ಬಂದಿದ್ದ ಉದ್ದೇಶ ಏನು ಅದನ್ನ ನಾನು ತಿಳ್ಕೊಂಡ್ ಬರ್ತೀನಿ ಅಂತ ಹೇಳಿ ಹನುಮಂತ ಬರ್ತಾನೆ. ಹನುಮಂತ ಹೇಗೆ ಬಂದ? ಹನುಮಂತ ಕಪಿ ರೂಪದಲ್ಲಿ ಬರ್ಲಿಲ್ಲ. ಹೇಗೆ ಬರ್ತಾನೆ, ತಥೇತಿ ವಟುರೂಪೇಣ ಹನುಮಾನ್ ಸಮುಪಾಗತಃ. ವಟುರೂಪೇಣ, ಒಬ್ಬ ಬ್ರಾಹ್ಮಣ ಸನ್ಯಾಸಿ ವೇಷದಲ್ಲಿ ಬರ್ತಾನೆ ಹನುಮಂತನು ಕೂಡ. ಎಷ್ಟು ವಿನಯದಿಂದ ಅವ್ರ ಮುಂದೆ ನಿಂತಿ ಹನುಮಂತ ವಿನಮ್ರವಾಗಿ ಪ್ರಶ್ನೆ ಮಾಡ್ತಾನೆ. ವಿನಯವಾನತೋ ಭೂತ್ವ ಏಂ ಜಾನೀಹಿ ನಿಶ್ಚಯಂ. ಯಾರು ನೀವು, ಎಲ್ಲಿಂದ ಬಂದ್ರಿ? ನೋಡೋದಕ್ಕೆ ನೀವು ಬ್ರಾಹ್ಮಣರ ತರ ಕಾಣಿಸ್ತಾ ಇಲ್ಲ, ಯಾಕಂದ್ರೆ ಕೈಯಲ್ಲಿ ಬಿಲ್ಲು ಬಾಣ ಇದೆ. ಕೌ ಯುವಾಂ ಪುರುಷ ವ್ಯಾಘ್ರೌ ಯುವಾನೌ ವೀರ ಸಮ್ಮದೌ. ನೀವಿಬ್ರು ಯಾರು? ಇದರಲ್ಲಿ ನನಗೆ ಒಂದು ಸಂಶಯ, ನೀವೇನು ದೇವತೆಗಳ, ಗಂಧರ್ವರ, ಅಥವಾ ಯಾವುದೋ ಲೋಕದಿಂದ ಬಂದಿದ್ದೀರಾ ನೀವು? ಅಷ್ಟು ಸುಂದರವಾದ ದೇಹ ಸೌಂದರ್ಯ, ನಿಮ್ಮ ತೇಜಸ್ಸು ನೋಡ್ತಾ ಇದ್ರೆ ನನಗೆ ಯಾವುದೋ ಲೋಕದಿಂದ ಬಂದವ್ರ ತರ ಕಾಣಿಸ್ತಾ ಇದ್ದೀರಾ ಅಂತೇಳಿ ಮಾತಾಡ್ತಿದ್ದೇನೆ. ಆಗ ಹನುಮಂತನಿಗೆ ಎಲ್ಲೋ ಒಂದ್ ಕಡೆ ಸಂಶಯ. ಆದ್ರೆ ನಮಗೆ ಅದು ತೋರಿಸಬಾರ್ದು. ಹನುಮಂತನಿಗೆ ಗೊತ್ತಾಯ್ತು ರಾಮಚಂದ್ರ ಸಾಕ್ಷಾತ್ ಭಗವಂತ ಅಂತ, ಆದ್ರೆ ನೇರವಾಗಿ ಹೇಳುವಂಗಿಲ್ವಲ್ಲ ಯಾರಿಗೂ. ಅದಕ್ಕೆ ಏನ್ ಹೇಳ್ತಾರೆ, ಮಾಯೆಯ ಮಾನುಷಾಕಾರು ಚರಂತಾವಿವ ಲೀಲೆಯ. ನೀವು ಮಾಯಾ ಮನುಷ್ಯಧಾರಿಗಳಾಗಿ ಈ ಭೂಮಿಯಲ್ಲಿ ಸಂಚರಿಸೋ ತರ ಇದೆ. ಹನುಮಂತ ಹೇಳಿದ್ದೇನಂದ್ರೆ, ಭೂಮಿಗೆ ಬಂದವ್ರ ತರ. ಈಗ ನಾವ್ ಹೇಳಲ್ವಾ, ಓ ನೀವು ದೇವ್ರಂಗ್ ಬಂದ್ರಿ, ನೀವು ದೇವ್ರ ತರ ಅಂತ. ಹಾಗೆ ಹನುಮಂತ ಹೇಳ್ತಾನೆ, ಆದ್ರೆ ಅದು ಸಾಕ್ಷಾತ್ ಭಗವಂತನೇ ಹೇಳ್ತಾನೆ. ಹನುಮಂತ ಭೂಭಾರ ಹರಣಾರ್ಥಾಯ ಭಕ್ತಾನಾಂ ಪಾಲನಾಯ ಚ. ಓ ನೀವಿಬ್ರು ನೋಡ್ತಾ ಇದ್ರೆ ಭೂಭಾರ ಹರಣ ಮಾಡಕ್ಕೋಸ್ಕರ ಬಂದಿರುವಂತಹ ಮಹಾ ದೇವತೆಗಳಿರ್ಬೋದೇನೋ ಅನಿಸ್ತಾ ಇದೆ ಅಂತ ಹೇಳ್ತಾನೆ. ಆದ್ರೆ ರಾಮಚಂದ್ರ ಲಕ್ಷ್ಮಣ ಎಲ್ಲೂ ಕೂಡ ಬಾಯ್ಬಿಟ್ಟು ಹೇಳೋಂಗಿಲ್ಲ, ನಾನು ಸಾಕ್ಷಾತ್ ಭಗವಂತನೇ ಅಂತ. ಆಮೇಲೆ ವಿಚಾರಣೆ ಮಾಡ್ತಾರೆ. ಆಯ್ತು, ಇಲ್ಲಿಂದ ಆದ್ಮೇಲೆ ರಾಮಚಂದ್ರ ನೇರವಾಗಿ ಹನುಮಂತನ ಹತ್ರ ಮಾತಾಡೋದಿಲ್ಲ. ಹನುಮಂತ ಯಾಕೆ ಮಾತಾಡೋದಿಲ್ಲ? ಬರ್ತಾನೆ ಹನುಮಂತ, ನಾನು ಸುಗ್ರೀವನ ಸಚಿವ, ನಾನು ಸುಗ್ರೀವನ ದಾಸ ಅಂತ ಹೇಳ್ಕೊಂಡ್ ಬರ್ತಾನೆ. ಸೊ ಯಾರಾದ್ರೂ ನಾವು ಸುಗ್ರೀವನ ದಾಸ ಅಥವಾ ಇನ್ನೊಬ್ಬರ ದಾಸ ಅಂತ ಬಂದ್ರೆ ಭಗವಂತ ಅವ್ರನ್ನ ಆಕ್ಸೆಪ್ಟ್ ಮಾಡೋದಿಲ್ಲ.
ಇಲ್ಲಿ ನಾವು ಕಲಿಬೇಕಾಗಿರೋದು ಭಗವಂತ ಹ್ಮ್, ಯಾರೇ ದಾಸರಾಗಿರ್ಲಿ, ನಾವು ಸುಗ್ರೀವನ, ಇನ್ನೊಬ್ಬನ, ಮತ್ತೊಬ್ಬನ ಅಲ್ಲ, ಆದ್ರೆ ನಾವು ಭಗವಂತನ ದಾಸ ಅಂತ ಹೇಳ್ಕೊಂಡ್ಬಿಡ್ಬೇಕು. ಹನುಮಂತನ ಗೊತ್ತಿಲ್ಲ ಅಂತಲ್ಲ, ಹನುಮಂತ ಮಹಾ ಚಾಣಾಕ್ಷಿ, ಮಹಾಬುದ್ಧಿವಂತ. ಮುಂದೆ ರಾಮಚಂದ್ರ ಹೇಳ್ತಾನೆ, ಇಷ್ಟೆಲ್ಲ ಮಾತಾಡದ ಹನುಮಂತ, ಅನೇನ ಬಹುದಾಶ್ರಿತಂ ನ ಕಿಂಚಿದಪಿ ಅಪಶಬ್ದಿತಂ. ಇಷ್ಟೆಲ್ಲ ಮಾತಾಡದ ಲಕ್ಷ್ಮಣ ನೋಡು, ಎಷ್ಟು ಸುಂದರವಾಗಿ ಮಾತಾಡ್ತಾ ಇದ್ದಾನೆ. ಆದ್ರೆ ಇಷ್ಟು ಚೆನ್ನಾಗಿ ಮಾತಾಡೋಕ್ ಬಲ್ಲವರಾಗಿದ್ರೆ ಅವರು ಯಜುರ್ವೇದ, ಋಗ್ವೇದ, ಸಾಮವೇದ, ಅಥರ್ವೇದ ಎಲ್ಲ ವೇದಗಳನ್ನು ಬಲ್ಲವರಾಗಿರ್ಬೇಕು. ನ ಕಿಂಚಿದಪಿ ಅಪಶಬ್ದಿತಂ. ಇಷ್ಟೊತ್ತು ಮಾತಾಡದ ಹನುಮಂತ ಒಂದು ಅಪಶಬ್ದ ಬರಲಿಲ್ಲ ಬಾಯಿಂದ. ನಾವು ಒಂದು ಪೇಪರ್ ಏನಾದ್ರು ಬರೆದ್ರೆ, ಒಂದು ಶೀಟ್ ಬರೆದ್ರೆ ಅದು 100 ತಪ್ಪಿರುತ್ತೆ. ಒಂದು ಲೈನ್ ಬರೆದ್ರೆ ಅದ್ರ 100 ತಪ್ಪಿರುತ್ತೆ. ಹೇಳಿದ್ನಲ್ಲ ಫಲ, ಫಲ, ಆ, ಹಲ, ಹಲ, ಆದರ, ಹಾದರ ಅಲ್ವಾ? ಎಷ್ಟು ತಪ್ಪು ಮಾತಾಡ್ತೀವಿ ನಾವು. ಆದ್ರೆ ಹನುಮಂತ ಅಷ್ಟು ಮಾತಾಡೋದನ್ನು ಒಂದು ಅಪಶಬ್ದ ಬರಲಿಲ್ಲ ಬಾಯಿಂದ ಅಂತ. ಅನೇನ ಭಾಷಣ ಕೃಷ್ಣ ಕಿಂಚಿದಪಿ ಅಪಶಬ್ದಿತಂ ತತಃ ಪ್ರಹ ಹನುಮಂತಂ ರಾಘವೋ ಜ್ಞಾನ ವಿಗ್ರಹ. ಕೇಳ್ತಾರೆ ಯಾರು? ಲಕ್ಷ್ಮಣನ್ ಕೇಳ್ತಾನೆ, ಯಾರಪ್ಪ ನೀವೆಲ್ಲ? ಅಹಂ ದಾಶರಥಿ ರಾಮ ಸ್ವಯಂ ಮೇ ಲಕ್ಷ್ಮಣೋ ಅನುಜಃ. ನಾನು ದಶರಥನ ಪುತ್ರ ಲಕ್ಷ್ಮಣ, ಇದು ನನ್ನ ಅಣ್ಣ ರಾಮಚಂದ್ರ. ಪಿತೃವಾಕ್ಯ ಪರಿಪಾಲನೆಗೋಸ್ಕರ ನಾವು ದಂಡಕಾರಣ್ಯಕ್ಕೆ ಬಂದ್ವಿ. ಇಲ್ಲಿ ಏನಾಯ್ತು, ನನ್ನ ಪತ್ನಿಯನ್ನ ಒಬ್ಬ ರಾಕ್ಷಸ ಅಪಹರಣ ಮಾಡಿಬಿಟ್ಟ. ಈ ಹನುಮಂತನಿಗೆ ಸಂಶಯ ಹೋಯ್ತು. ಓಹೋ, ಇವರು ನೋಡಿದ್ರಲ್ಲ ಋಷಮುಖ ಪರ್ವತದ ಮೇಲೆ ಕೂತ್ಕೊಂಡು ಒಬ್ಬ ದುಷ್ಟ ಸೀತೆಯನ್ನ ಅಪಹರಣ ಮಾಡ್ತಾ ಇದ್ದಿದ್ದು ರಾವಣ, ಮೇಲಿಂದ ಒಂದು ಗಂಟು ಬಿತ್ತು, ಅದೆಲ್ಲ ನೋಡಿದ್ರು. ಈಗ ಅವನಿಗೆ, ಹನುಮಂತನಿಗೆ ಸಮಾಧಾನ ಆಯ್ತು. ಓಹೋ, ಇವರು ಹೆಂಡತಿಯನ್ನ ಕಳ್ಕೊಂಡು ಹುಡುಕೋಕ್ಕೋಸ್ಕರ ಬಂದಿದ್ದಾರೆ. ಹೇಳ್ತಾರೆ, ಸುಗ್ರೀವೋ ನಾಮರಾಜ ಯೋ ವಾನರಾಣ ಮಹಾಮತಿ ಚತುರ್ಭಿರ್ ಮಂತ್ರಿಭಿ ಸಾರ್ಧಂ ಗಿರಿಮೂರ್ಧನಿ ತಿಷ್ಠತಿ. ನೋಡಿ, ಹನುಮಂತ ಹೇಳ್ತಾ ಇರೋದು, ನಾನು ಮತ್ತೆ ನನ್ನ 4 ಜನ ಸಹಚರರು. ಯಾರಿರ್ಬೋದು? ಸುಗ್ರೀವ, ಅಂಗದ, ಹನುಮಂತ, ಜಂ ಕೇಸರಿ, ಮತ್ತೆ ಇನ್ನೊಬ್ರು, 5 ಜನ ನಾವು ಋಷಮುಖ ಪರ್ವತದಲ್ಲಿ ವಾಸ ಮಾಡ್ತಾ ಇದೀವಿ. ಇಲ್ಲಿ ಒಬ್ಬ ಪಾಪಿ ವಾಲಿ ಏನ್ ಮಾಡಿದಾನೆ, ತನ್ನ ತಮ್ಮನ್ನ ಅಂದ್ರೆ ಸುಗ್ರೀವನನ್ನ ಓಡಿಸಿ ಇವನ ಪತ್ನಿಯನ್ನ ಅಂದ್ರೆ ರುಮೆಯನ್ನ ಕಿತ್ತಿಟ್ಕೊಂಡ್ಬಿಟ್ಟಿದ್ದಾನೆ. ಭಯಕ್ಕೋಸ್ಕರ ವಾಲಿ ವಾಲಿ ಮತ್ತೆ ಸುಗ್ರೀವರ ಕತೆ ಗೊತ್ತಲ್ಲ. ಒಂದ್ಸಲ ರಾಕ್ಷಸನ್ನ ಸಂಹಾರ ಮಾಡೋಕ್ಕೋಸ್ಕರ ವಾಲಿ ಒಂದು ಗುಹೆಯೊಳಗೆ ಹೋಗ್ತಾನೆ, ಆಮೇಲೆ ಸುಗ್ರೀವ, ಅದೆಲ್ಲ ಕತೆ. ಓಕೆ, ದ್ವೇಷ ಯಾಕೆ ಬಂತು? ಅದಕ್ಕೋಸ್ಕರ ಬಂತು. ದ್ವೇಷ ಬರೋಕೆ ಏನಾದ್ರು ಕಾರಣ ಬೇಕಾ? ಬೇಡ. ನಾವು ರಾಮಾಯಣದಲ್ಲಿ ಏನ್ ಗಮನಿಸ್ಬೇಕು, ಪ್ರತಿಯೊಂದು ಸನ್ನಿವೇಶನು, ರಾಮಾಯಣದಲ್ಲಿ ಬರುವಂತ ಪ್ರತಿಯೊಂದು ಸನ್ನಿವೇಶನು ಅದು ನಮ್ಮ ಜೀವನಕ್ಕೆ ಅಳವಡಿಸ್ಕೊಂಡು ನೋಡಿದಾಗ ಅದು ಪ್ರತಿಯೊಂದು ನಮ್ಮ ಜೀವನದಲ್ಲಿ ನಡೀತಾ ಇರುತ್ತೆ. ಆದ್ರೆ ನಾವು ಅದನ್ನ ಗಮನಿಸಕ್ ಹೋಗೋದಿಲ್ಲ. ನಾವೇನ್ ಮಾಡ್ತೀವಿ ಅಂದ್ರೆ, ನಮಗೊಂದು ಹ್ಯಾಬಿಟ್ ಆಗ್ಬಿಟ್ಟಿದೆ. ಏನೇ ಸಮಸ್ಯೆ ಬಂದ್ರು ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು, ಸಾರಿಸ್ಕೊಂಡು, ಗುಡ್ಸ್ಕೊಂಡು ಏನೋ ಮಾಡ್ಕೊಂಡು ಹೋಗ್ಬಿಡ್ತೀವಿ. ಪರಿಹಾರಕ್ಕೆ ನಾವು ಪ್ರಯತ್ನ ಮಾಡೋದಿಲ್ಲ. ಏನ್ ಮಾಡಿದ್ರೆ ಪರಿಹಾರ ಸಿಗುತ್ತೆ ನಾವು ಪ್ರಯತ್ನ ಮಾಡೋದಿಲ್ಲ. ಆ ಕ್ಷಣಕ್ಕೆ ಹೋಯ್ತು ಆತರ. ಶಾಶ್ವತ ಪರಿಹಾರ ಕಂಡಿಡೋ ಪ್ರಯತ್ನ ಮಾಡ್ಬೇಕು ನಾವು. ಏನಾಯ್ತು, ವಾಲಿ ಮತ್ತು ಸುಗ್ರೀವರ ನಡುವೆ ಒಂದು ಸಣ್ಣ ಭಿನ್ನಾಭಿಪ್ರಾಯ, ಮನಸ್ತಾಪ, ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಅಣ್ಣ ತಮ್ಮ ಆಗಿರ್ಬೋದು, ಸೀತಾ ಮತ್ತೆ ಲಕ್ಷ್ಮಣ್ ಹೇಳಿದ ಮಾತಾಗಿರ್ಬೋದು, ಎಷ್ಟು ಅಪಾರ್ಥಗಳು ಬರುತ್ತೆ ಅಲ್ವಾ? ರಾಮಾಯಣ ಅನ್ನೋದು ನಮ್ಮ ಜೀವನದ ಕತೆ. ಭಗವಂತ ನಮ್ಮ ಕಥೆಯನ್ನೇ ಅಭಿನಯ ಮಾಡಿ ತೋರ್ಸಕ್ಕೋಸ್ಕರ ಬಂದ. ಹೀಗ್ ಮಾಡಿದ್ರೆ ಹೇಗಾಗತ್ತೆ, ಅದಕ್ಕೆ ಪರಿಹಾರ ಇದು 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 ಅಂತ ಹೇಳೋಕ್ಕೋಸ್ಕರ ಬಂದಿದ್ದು. ಹೀಗೆ ವಾಲಿ ಮತ್ತೆ ಸುಗ್ರೀವರ ನಡುವೆ ಒಂದು ಸಣ್ಣ ಭಿನ್ನಾಭಿಪ್ರಾಯ ಬಂತು. ಸುಗ್ರೀವ ಅಪಾರ್ಥ ಮಾಡಿಕೊಂಡು, ನನ್ನ ಅಣ್ಣ ಸತ್ತೋಗಿದ್ದಾನೆ, ಆ ರಾಕ್ಷಸ ನನ್ನನ್ನೂ ಕೊಂದು ಬಿಡ್ತಾನೆ ಅಂತೇಳಿ ಬಂಡೆಯನ್ನ ಮುಚ್ಚಿ ಗುಹೆಯನ್ನ ಬಂದ್ ಮಾಡ್ಬಿಡ್ತಾನೆ. ಎಷ್ಟೋ ವರ್ಷ ಆದ್ರೂ ಬರ್ಲೇ ಇಲ್ಲ ಒಳಗೆ ಆಚೆ. ಆಮೇಲೆ ವಾಲಿ ಬರ್ತಾನೆ, ಅವನು ರಾಕ್ಷಸನ ಕೊಂದು, ಯಾಕಂದ್ರೆ ಮಹಾ ಬಲಶಾಲಿ ವಾಲಿ. 100 ಜನ ರಾವಣರನ್ನ ಒಂದೇ ಸಲ ಸಂಹಾರ ಮಾಡುವಷ್ಟು ಶಕ್ತಿ ಇತ್ತು ಅವನಿಗೆ. ಭಯದಿಂದ ಏನ್ ಮಾಡ್ತಾ, ಸುಗ್ರೀವ ಆ ತಪ್ಪು ಮಾಡಬಿಟ್ಟ. ಅದು ಬೇಕು ಅಂತ ಮಾಡಿದ್ದಲ್ಲ, ಅದು ಆಗಿದ್ದು ತಪ್ಪು, ಅಚಾತುರ್ಯ ಅಂತಾರಲ್ಲ, ಅಚಾತುರ್ಯ, ಆಕ್ಸಿಡೆಂಟ್. ಯಾರು ಬೇಕು ಅಂತ ಮಾಡೋದಲ್ಲ, ಅದು ಆಕಸ್ಮಿಕವಾಗಿ ಆಗತ್ತೆ. ಅವಾಗ ನಾವು ಹೇಗೆ ಇದನ್ನ ಪರಿಹಾರ ಮಾಡ್ಕೋಬೇಕು? ಪ್ರತಿಯೊಬ್ರು ನಾವು ಪ್ರಶ್ನೆ ಮಾಡ್ಕೋಬೇಕು ನಮ್ಮನ್ನೇ. ಈ ತರ ಸಮಸ್ಯೆ ಬಂದಾಗ, ಈಗ ಅಣ್ಣ ತಮ್ಮದಲ್ಲಿ ಗಲಾಟೆ ಬರೋದಿಲ್ವಾ? ಬರುತ್ತೆ. ಗಂಡ ಹೆಂಡತಿ ಮಧ್ಯೆ ಗಲಾಟೆ ಬರೋದಿಲ್ವಾ? ಬರುತ್ತೆ. ಫ್ರೆಂಡ್ಸ್ ಮಧ್ಯದಲ್ಲಿ ಬರಲ್ವಾ? ಎಲ್ಲ ಇದು ಕಲಹ ಪ್ರಿಯ, ಇದು ಕಲಹಯುಗ ಇದು. ಕಲಿಯುಗ ಕಲಹಯುಗ. ತ್ರೇತಾದಲ್ಲೇ ಈ ತರ ಎಲ್ಲ ಅಪಾರ್ಥಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಅಂದ್ರೆ ಕಲಿಯುಗದಲ್ಲಿ ಬರೋದಿಲ್ವಾ? ಕಲಿಗಾಲ ಬರೀ ಅನರ್ಥಗಳ ಯುಗ, ಪಾಪಗಳ ಯುಗ, ದೋಷಗಳ ಯುಗ. ಕಲೋ ದೋಷೇ ನಿಧೇ ರಾಜನ್ ಅಸ್ತಿ ಏಕೋ ಮಹಾನ್ ಗುಣ. ಹಾಗೆ ಮನಸ್ತಾಪ ಬಂತು ಸುಗ್ರೀವ ಮತ್ತೆ ವಾಲಿಯರ ನಡುವೆ.
ಸೊ ವಾಲಿ ಏನ್ ಮಾಡ್ದ, ಸುಗ್ರೀವನ ಕೊಂದ್ಬಿಡ್ಬೇಕು ಅಂತ ಹೇಳಿ ಅಟ್ಟಾಡ್ಸ್ಕೊಂಡು ಹೋಗ್ತಾನೆ. ನೋಡಿ, ಸಣ್ಣ ಗೊತ್ತಿಲ್ಲದೆ ಮಾಡಿದ ತಪ್ಪು ಅದು, ಆಕ್ಚುಲಿ ತಪ್ಪೇ ಅಲ್ಲ. ವಾಲಿ ಅರ್ಥ ಮಾಡ್ಕೋಬೋದಿತ್ತಲ್ಲ. ದಿನ ಸಂಧ್ಯಾ ವಂದನೆ ಮಾಡ್ತಾ ಇದ್ದಂತ ಮಾಡ್ತಾ ಇದ್ದವನು ಅವನು ವಾಲಿ. ಸೊ ಹಿಂಗಿದ್ರು ಇಂದ್ರನ ಅಂಶದಿಂದ ಬಂದಂತವನು. ಇಂದ್ರ ಅವನಿಗೆ ಒಂದು ಹಾರ ಕೊಟ್ಟಿರ್ತಾನೆ. ರಾಮಚಂದ್ರ ಬಾಣ ಹೊಡೆದಾಗ ಯಾಕೆ ಇನ್ನೂ ಪ್ರಾಣ ಉಳ್ಕೊಂಡಿತ್ತು ಅಂದ್ರೆ, ಅದು ತೆಗಿಯೋ ತನಕ, ಅಂದ್ರೆ ಆ ಹಾರ ವಾಲಿ ಕತ್ತಲ್ಲಿ ಇರೋ ತನಕ ಅವನಿಗೆ ಪ್ರಾಣ ಹೋಗ್ಬಾರ್ದು ಅನ್ನೋದು ಇಂದ್ರನ ಆಸೆ, ಇಂದ್ರನ ಸ- ಅಂಶ ವಾಲಿ. ಸೂರ್ಯನ ಅಂಶ ಸುಗ್ರೀವ. ಸರಿ, ಹೀಗೆ ಮನಸ್ತಾಪ ಆಯ್ತು. ವಾಲಿ ಸುಗ್ರೀವನ ಓಡಿಸ್ಬಿಡ್ತಾನೆ. ಋಷ್ಯಮುಖದಲ್ಲಿ ಬಂದು ವಾಸ ಮಾಡ್ತಿರ್ತಾನೆ. ಯಾರು? ಸುಗ್ರೀವ. ಯಾಕಂದ್ರೆ ಸುಗ್ರೀವನನ್ನ ಕೊಲ್ಲೋದಕ್ಕೆ ವಾಲಿ ಋಷ್ಯಮುಖಕ್ಕೆ ಬರೋಂಗಿಲ್ಲ. ಕಾರಣ ಅದು ಮತಂಗ ಮುನಿ ಶಾಪ. ಋಷಮುಖ ಪರ್ವತದ ಹತ್ರಕ್ಕೆ ಅವನು ಸುಳಿಬಾರದು. ಸೊ ಏನ್ ಮಾಡ್ದ, ತದ್ ಭಯ ಋಷ್ಯಮುಖಾಖ್ಯಂ ಗಿರಿಮಾಶ್ರಿತ ಸಂಶಯ. ಹನುಮಂತ ಹೇಳ್ತಾನೆ, ನೋಡಪ್ಪ, ಅವ್ರ ಅಣ್ಣ ಈ ತರ ಮಾಡಿದಕ್ಕೆ ಅವನು ಇಲ್ಲಿ ಬಂದು ಆಶ್ರಯ ಪಡೆದಿದ್ದಾನೆ ಭಯದಿಂದ. ನಾನು ಅಹಂ ಸುಗ್ರೀವ ಸಚಿವೋ ವಾಯುಪುತ್ರೋ ಮಹಾಮತೆ. ಹನುಮಂತನ ಗೊತ್ತು ವಾಯುಪುತ್ರ ಅಂತ. ಹೇಳ್ತಾನೆ, ನಾನು ಸುಗ್ರೀವನ ಸಚಿವ. ಏನಿನ ಹೆಸರು? ಹನುಮಾನ್ ನಾಮ ವಿಖ್ಯಾತೋ ಹಿ ಅಂಜನಿ ಗರ್ಭ ಸಂಭವ. ನಾನು ಅಂಜನಿ ಗರ್ಭ ಸಂಜಾತ, ಅಂಜನಿ ಗರ್ಭದಲ್ಲಿ ನಾನು ಹುಟ್ಟು ಬಂದಂತವನು ವಾಯುಪುತ್ರ. ತೇನ ಸಖ್ಯಂ ತ್ವಯಾ ಯುಕ್ತಂ ಸುಗ್ರೀವೇಣ ರಘುತ್ತಮ. ಆದ್ರಿಂದ ನೀನು ಸುಗ್ರೀವನ ಜೊತೆ ಸ್ನೇಹ ಬೆಳೆಸೋದು ತುಂಬಾ ಒಳ್ಳೇದೇ ಅನಿಸ್ತಾ ಇದೆ. ಇದು ಮಾತುಗಳು ಕೇಳಿದ್ರೆ ಏನ್ ಅನ್ಸುತ್ತೆ, ನಾನು ವಾಯುಪುತ್ರ ಅಂತ ಹೇಳ್ತಿದ್ದಾನೆ, ಅದು ಸುಗ್ರೀವನ ಸಚಿವ, ಸುಗ್ರೀವನ ದಾಸ ಅಂತ ಹೇಳ್ತಾ ಇದ್ದಾನೆ. ಬಂದವನು ರಾಮಚಂದ್ರ ಅಂತಾನು ಗೊತ್ತಿದೆ, ಆದ್ರೆ ಹೇಳಬಾರ್ದು. ಇದೆಲ್ಲ ನಾವು ನಾವು ಕಲಿಯೋದೇನು ಇದರಿಂದ? ಏನು ಗೊತ್ತಿಲ್ಲದೆ ಮಾಡಿ ತಪ್ಪಲ್ಲ ಅದು. ಹನುಮಂತ ಯಾರು ಗೊತ್ತಿಲ್ಲ, ಗೊತ್ತಾಗಿಲ್ಲಪ್ಪ ಬಂದಿದ್ ಯಾರು ನೀವು ಅಂತ. ಆದ್ರೆ ಗೊತ್ತಿಲ್ಲದೆ ಇರೋ ತರ ನಾಟಕ ಮಾಡ್ಬೇಕು. ಯಾಕಂದ್ರೆ ಭಗವಂತ ಪ್ರತಿಯೊಬ್ಬರಿಗೂ ಬಾಯಿಗೆ ಬೀಗ ಹಾಕಿ ಕಳಿಸಿದ್ದ, ಯಾರು ಹೇಳಬಾರ್ದು ನಾನು ಯಾರು ಅಂತ. ಅವಶ್ಯಕತೆ ಇದ್ರೆ ನಾನೇ ಹೇಳ್ತೀನಿ ನಾನು ಯಾರು ಅಂತ. ಸೊ ಇದು ವಿಷ್ಣು ಆಜ್ಞೆ ಬ್ರಹ್ಮದೇವರಿಗೆ. ಅದಾದ್ಮೇಲೆ ಎಲ್ಲ ದೇವತೆಗಳು ಕರಡಿ ರೂಪದಲ್ಲಿ, ವಾಮನ ರೂಪದಲ್ಲಿ ಈ ಜಗತ್ತಿಗೆ ಬರ್ತಾರೆ. ಎಲ್ಲ ಬಂದವರೆಲ್ಲರೂ ದೇವತೆಗಳೇ, ಕಪಿಗಳು, ಯಾರು ಸಾಮಾನ್ಯ ಕೋತಿಗಳೆಲ್ಲ. ನಾವೇನಾದ್ರು ನೋಡಿದ ಕಪಿಗಳೆಲ್ಲ ಹನುಮಂತ ಆಗಿದ್ರೆ, ಹ್ಮ್ ಹುತ್ತದಲ್ಲಿರೋ ಅವೆಲ್ಲ ಆದಿಶೇಷ ಆಗಿದ್ರೆ ಹೆಂಗಿರ್ತಾ ಇತ್ತು ಅಲ್ಲ. ಹುತ್ತದಲ್ಲಿ ಓಡಾಡೋ ಅವೆಲ್ಲ ಆದಿಶೇಷ, ಮರದಲ್ಲಿರೋ ಕೋಪಿಗಳೆಲ್ಲ ಕೋತಿಗಳೆಲ್ಲ ಹನುಮಂತ ಆಗಿದ್ರೆ ಇಲ್ಲ. ಅದು ಭಗವಂತನ ಆಜ್ಞೆಯಿಂದ ಬಂದಿರುವಂತ ಕಪಿಗಳು ಅವರು. ಆಯ್ತಾ? ಇಷ್ಟಾದ್ಮೇಲೆ ನಮ್ಮ ಸುಗ್ರೀವ ಮಹಾರಾಜರಿಗೆ ಇದೇ ಗತಿಯಾಗಿದೆ. ಅವರ ಪತ್ನಿಯನ್ನ ವಾಲಿ ಕಿತ್ತಿಟ್ಕೊಂಡಿದ್ದಾನೆ, ನಿನ್ನ ಪತ್ನಿಯನ್ನ ರಾವಣ ಕಿತ್ತಿಟ್ಕೊಂಡಿದ್ದಾನೆ. ಭಾರ್ಯ ಹೆಂಡತಿ ಭಾರ್ಯ ಅಪರ್ಯಾಣಂ ಹಂತುಂ ಸಹಾಯಸ್ತೆ ಭವಿಷ್ಯತಿ ಇದಾನೀಮೇವ ಗಚ್ಚಾಮ ಆಗಚ್ಚ ಇದು ರೋಚತೆ. ಸೊ ನಿಧಾನಕ್ಕೆ ಸಮಾಧಾನ ಮಾಡಿ ರಾಮ ಲಕ್ಷ್ಮಣರನ್ನ ತನ್ನ ಭುಜದ ಮೇಲೆ ಕೂರಿಸಿ ಕರ್ಕೊಂಡು ಹೋಗ್ತಾನೆ ಋಷಮುಖ ಪರ್ವತದ ತುದಿಗೆ, ಎಲ್ಲಿ ಸುಗ್ರೀವ ಇರ್ತಾರೋ ಅಲ್ಲಿ. ರಾಮ ಹೇಳ್ತಾನೆ, ಹೌದೌದು, ನನಗೆ ಸುಗ್ರೀವನ ಸ್ನೇಹ ಬೇಕು, ಅದಕ್ಕೋಸ್ಕರ ಬಂದಿದ್ದೀನಿ ಅಂತ. ಹಾಗೆ ಭಗವಂತನಿಗೆ ಭಕ್ತರ ಸ್ನೇಹ ಬೇಕು. ಅವನು ಸರ್ವ ಸ್ವರಾಟ್ ಅಲ್ವಾ ಅವನು. ಇನ್ನೊಬ್ಬರ ಸೇವೆ ಯಾಕೆ ಬೇಕು ಭಗವಂತನಿಗೆ? ಪ್ರಶ್ನೆ ನಮ್ದು. ಎಲ್ಲಾ ಭಗವಂತನೇ ಕೊಟ್ಟಿದೆ ಅಂದ್ಮೇಲೆ ನಾವ್ ಯಾಕೆ ಭಗವಂತನ ಕೊಡ್ಬೇಕು ಅಂತ ಪ್ರಶ್ನೆ ಮಾಡ್ತಾರಲ್ಲ. ಯಾಕೆ ಬೇಕಿತ್ತು ಅದು ಸುಗ್ರೀವನ ಸ್ನೇಹ? ಸುಗ್ರೀವನ್ಗಿಂತ ಮಹಾಬಲಶಾಲಿ ವಾಲಿ, ಅದು ಗೊತ್ತು ರಾಮನಿಗೂ. ಮತ್ತೆ ವಾಲಿ ಸ್ನೇಹ ಮಾಡ್ಬೋದಿತ್ತಲ್ಲ. ಈಗ 2-3 ಸೀಟ್ ಗೆದ್ದವ್ರು ಏನ್ ಮಾಡ್ತಾರೆ, ನಾವು ಪ್ರಧಾನಮಂತ್ರಿ ಆಗ್ಬೇಕು ಅಂತ ಆಸೆ ಪಡ್ತಾರೆ. ಅದಕ್ಕೋಸ್ಕರ ಏನ್ ಮಾಡೋದು, ಯಾರು ಗೆದ್ದತ್ತಿನ ಬಾಲ ಹಿಡಿದು ಬಿಡೋದು. ಓಹೋ, ಕಾಂಗ್ರೆಸ್ ಅವ್ರು ಜಾಸ್ತಿ ಸೀಟ್ ಇದೆ, ಅವ್ರ ಕಡೆ ಹೋಗ್ಬಿಟ್ರೆ ನಮ್ಗೆ ಪದವಿ ಸಿಗುತ್ತೆ ಅಲ್ವಾ. ಅದು ಹೊಲಸು ರಾಜಕೀಯ. ಅದು ಹೊಲಸು ರಾಜಕೀಯ. ಇಲ್ಲಿ ರಾಮಚಂದ್ರ ಹೊಲಸು ರಾಜಕೀಯ ಮಾಡಕ್ ಬರ್ಲಿಲ್ಲ. ಸುಗ್ರೀವನಿಗಿಂತ ವಾಲಿ ಶ್ರೇಷ್ಠ ಅಂತ ಗೊತ್ತು, ಆದ್ರೆ ವಾಲಿ ಸ್ನೇಹ ಮಾಡ್ಲಿಲ್ಲ ಅವನು. ಯಾಕೆ ಮಾಡಬಾರ್ದಿತ್ತು? ಎಲ್ಲಿ ಧರ್ಮ ಇದೆ ಅಲ್ಲಿ ನಿಂತ್ಕೋಬೇಕಲ್ವಾ. ವಾಲಿಯಲ್ಲಿ ಧರ್ಮ ಇರ್ಲಿಲ್ಲ, ಮಹಾ ದುಷ್ಟ ಅವನು. ಯಾಕೆ ದುಷ್ಟ? ವಾಲಿ ಮತ್ತೆ ರಾವಣರ ಒಪ್ಪಂದ, ಕೆಟ್ಟ ಒಪ್ಪಂದ, ಅದನ್ನೊಂದ್ಸಲ ಚರ್ಚೆ ಮಾಡಿದ್ವಿ ನಾವು. ಭಯಂಕರವಾದ ಕೆಟ್ಟ ಒಪ್ಪಂದ ಇತ್ತು. ದುಷ್ಟ ಅವನು. ಹಾಗಾಗಿ ವಾಲಿ ಸಖ್ಯ ಮಾಡ್ಲಿಲ್ಲ, ಸುಗ್ರೀವ ಸ್ನೇಹ ಬೆಳೆಸ. ರಾಮ ಹೇಳ್ತಾನೆ, ಅಹಮಾಪ್ಯಾಗಸ್ತೇನ ಸಖ್ಯಂ ಕರ್ತುಂ ಕಪೀಶ್ವರ. ನಾನು ಸುಗ್ರೀವನ ಸ್ನೇಹ ಮಾಡ್ಬೇಕು ಅಂತಾನೆ ಬಂದಿದ್ದೀನಿ. ಯಾಕಂದ್ರೆ ಯತ್ ಕಾರ್ಯಂ ತತ್ ಕರಿಷ್ಯಾಮಿ ಅಸಂಶಯಂ. ಅವನ ಕೆಲಸವನ್ನ ನಾನ್ ಮಾಡ್ಕೊಡ್ತೀನಿ, ಅಂದ್ರೆ ಅವನ ಪತ್ನಿಯನ್ನು ನಾನು ಬಿಡಿಸ್ಕೊಂಡ್ ಬರ್ತೀನಿ ವಾಲಿ ಕೈಯಿಂದ ಅಂತ. ಸೀದಾ ಕರ್ಕೊಂಡ್ ಬಂದ, ಭುಜದ ಮೇಲೆ ಕೂರ್ಸ್ಕೊಂಡು ಆರೋಹತ ಮಮ ಸ್ಕಂದವು, ಕೂತ್ಕೊಳ್ಳಿ ನನ್ನ ಸ್ಕಂದ. ಅಂದ್ರೆ ಸ್ಕಂದ ಅಂದ್ರೆ ಭುಜ, ಶೋಲ್ಡರ್.
ಗಚ್ಚಾಮ ಪರ್ವತೋಪರಿ, ಹೋಗೋಣ ಸುಗ್ರೀವನ ಹತ್ರ ಹೋಗೋಣ. ಬಂದ್ರು. ಒಂದೇ ನೆಗತಕ್ಕೆ ಹನುಮಂತ ಕರ್ಕೊಂಡ್ ಬಂದ ಋಷಮುಖ ಪರ್ವತದ ಹತ್ರ. ಅಲ್ಲಿ ಸುಗ್ರೀವ ಮಹಾರಾಜರು ಬೈದಲ್ಲಿ ತತ್ತರಿಸ್ತಾ ಇದಾರೆ. ಯಾರೋ ಏನೋ ಇತ್ತೋ ಏನ್ ಕತೆನೋ, ಹೋದ್ ಕೆಲ್ಸ ಆಯ್ತೋ ಬಿಡ್ತೋ, ಭಯ ಅಲ್ವಾ, ವಾಲಿ ಕಳಿಸ್ಬಿಟ್ಟಿದ್ರೆ ಏನ್ ಮಾಡ್ಬೇಕು ಅಂತ. ಅದಕ್ಕೆ ಹೇಳ್ತಾರೆ, ಹನುಮಂತ ಬಂದು ಹೇಳ್ತಾನೆ, ಕೈ ಕೈ ಮುಗಿದು, ಸುಗ್ರೀವ ಎಷ್ಟೇ ಇಲ್ಲಿ ಮಂತ್ರಿ ಅಲ್ವಾ, ಸುಗ್ರೀವ ಆಜ್ಞೆ. ಆ, ಮಂತ್ರಿ ಮಂತ್ರಿ ಆದವನು ರಾಜನ ಮುಂದೆ ಹೇಗೆ ನಿಂತ್ಕೋಬೇಕು ಹಾಗೆ ನಿಂತ್ಕೊಂಡು ಕೈ ಮುಗಿದು ಹೇಳ್ತಾನೆ, ವಿಯೇತುತೆ ಭಯಮಾಯಾತೋ ರಾಜನ್ ಶ್ರೀ ರಾಮ ಲಕ್ಷ್ಮಣೌ ಶೀಘ್ರ ಮುತ್ತಿಷ್ಟ ರಾಮೇಣ ಸಖ್ಯಂತೆ ಯೋಜಿತಂ ಮಯಾ. ಸುಗ್ರೀವರೇ, ಭಯ ಪಡಬೇಡಿ, ಇವರು ರಾಮ ಲಕ್ಷ್ಮಣರು, ಇವರು ನಿಮ್ಮ ಸ್ನೇಹವನ್ನು ಬೆಳೆಸೋಕೋಸ್ಕರನೇ ಬಂದಿದ್ದಾರೆ ಅಂತ ಹೇಳಿ ಅವನು ಸಮಾಧಾನ ಆಯ್ತು. ಆಗ ಏನ್ ಮಾಡ್ತಾನೆ ಸುಗ್ರೀವ, ರಾಮಚಂದ್ರನಿಗೆ ಒಂದು ಆಸನವನ್ನ, ಏನು ಪರ್ವತದಲ್ಲಿ ಏನ್ ಆಸನ ಇರುತ್ತೆ, ಯಾವುದೋ ಒಂದು ಮರದ ತುಂಡು ಮೇಲೆ ಕೂರಿಸ್ತಾನೆ ಸುಗ್ರೀವ. ಯಾರನ್ನ? ರಾಮಚಂದ್ರನ. ಹನುಮಂತ ನೋಡ್ತಾ ಇದ್ದಾನೆ, ಅಯ್ಯೋಯ್ಯೋ, ನಮ್ಮ ಮಹಾರಾಜರಿಗೆ ಬುದ್ಧಿ ಕೆಟ್ಟೋಗಿದೆ. ರಾಜನನ್ನ ಹೇಗೆ ಟ್ರೀಟ್ ಮಾಡ್ತಾರೋ ರಾಜನ ಹಿಂದೆ ಬಂದ ಸೈನಿಕರನ್ನು ಹಾಗೆ ಟ್ರೀಟ್ ಮಾಡ್ಬೇಕು, ಇದು ಪ್ರೋಟೋಕಾಲ್. ಗೊತ್ತಿಲ್ಲ ಸುಗ್ರೀವನಿಗೆ, ಹನುಮಂತನ ಗೊತ್ತು. ಲಕ್ಷ್ಮಣನ್ನ ನಿಲ್ಸ್ಬಿಟ್ಟ ಸುಗ್ರೀವ, ನಿಂತ್ಕೊಳ್ಳಿ, ನಾವು ರಾಮಚಂದ್ರ ಮಾತ್ರ ಆತಿಥ್ಯ, ಹಂಗ್ ಮಾಡೋಂಗಿಲ್ಲ. ಯಾರೇ ಆಗ್ಲಿ ಮನೆಗೆ ಇವಾಗ ಗಂಡ ಹೆಂಡತಿ ಬರ್ತಾರೆ, ಗಂಡ ಗಂಡನ್ ಮಾತ್ರ ಕೂರಿಸ್ಬಿಟ್ಟು ಹೆಂಡತಿ ನಿಂತ್ಕೊಳ್ಳಿ ಅಂತ ಹೇಳಿದ್ರೆ ಆಗುತ್ತೆ ಅದು? ಅಥವಾ ಅವ್ರು ಯಾರೋ ಸೇವಕ ಬಂದಿರ್ತಾರೆ, ಅವ್ರನ್ನೂ ಕರಿಬೇಕು ಒಳಗೆ, ಬನ್ನಿ ಕೂತ್ಕೊಳ್ಳಿ. ಯಾಕಂದ್ರೆ ಇದು ನಿಯಮ. ನಾವೇನ್ ಮಾಡ್ತೀವಿ, ಕಾರ್ ಡ್ರೈವರ ಕಾರಲ್ಲೇ ಇರ್ಲಿ, ನಾವು ಮಾತ್ರ ಹೋಗಿ ಕೆಲಸ ಮುಗಿಸ್ಕೊಂಡ್ ಬರ್ತೀವಿ, ಅದಲ್ಲ, ಹಂಗ್ ಮಾಡಬಾರ್ದು. ಸುಗ್ರೀವರ್ ಗೊತ್ತಾಗ್ಲಿಲ್ಲ ಪಾಪ, ಮಹಾರಾಜ ರಾಮನನ್ನ ಮಾತ್ರ ಕೂರಿಸಿ ಲಕ್ಷ್ಮಣ್ ನಿಲ್ಸ್ಬಿಟ್ರು. ಅಷ್ಟರಲ್ಲಿ ಹನುಮಂತ ಏನ್ ಮಾಡ್ತಾನೆ, ಅಲ್ಲೇ ಒಂದು ಚಂದನದ ಮರ ಇರುತ್ತೆ, ಗಂಧದ ಮರ, ಅದನ್ನ ಕಟ್ ಮಾಡ್ಕೊಂಬಂದು ಲಕ್ಷ್ಮಣನ್ಗೂ ಕೂತ್ಕೊಳ್ಳೋಕೆ ಆಸನದ ವ್ಯವಸ್ಥೆ ಮಾಡ್ತಾನೆ. ಇದು ಪ್ರೋಟೋಕಾಲ್. ಇದನ್ನ ಅಂಗದ ದೂತ ದೂತ ಭಾರ ಮಾಡಕ್ ಹೋಗ್ತಾನಲ್ಲ ರಾವಣನ ಆಸ್ಥಾನಕ್ಕೆ, ಆಗ ರಾವಣನ ಹಂಗೆ ಮಾಡ್ತಾನೆ, ಕೂತ್ಕೊಳ್ಳೋಕೆ ಅವನಿಗೆ ಚೇರ್ ಕೊಡೋದಿಲ್ಲ. ಅದೊಂದು ಉಪಚಾರ, ಷೋಡಶ ಉಪಚಾರದಲ್ಲಿ ಯಾರಾದ್ರೂ ಬಂದ್ರೆ ಅವ್ರಿಗೆ ಕೂತ್ಕೊಳ್ಳೋಕೆ ಚಾಪೆನೋ ಚೇರು ಏನಿದೆ ಅದನ್ನ ಕೊಡ್ಬೇಕು, ನಿಲ್ಸಿ ಮಾತಾಡ್ಸಬಾರ್ದು. ಯಾರೇ ಆಗ್ಲಿ, ಅದು ಯಾರೇ ದುಷ್ಟ ಯಾರೇ ಬಂದ್ರು ಬನ್ನಿ ಒಳಗೆ ಕೂತ್ಕೊಳ್ಳಿ ಅಂತ ನಾವು ಬಾಯಿಗೆ ಮಾತಿಗಾದ್ರೂ ಕರಿಬೇಕು. ಇಲ್ಲಾಂದ್ರೆ ಅದು ನಮ್ಗೆ ಅಪರಾಧ ಆಗುತ್ತೆ, ನಾವು ಪಾಪ ಮಾಡ್ದಾಗ ಆಗುತ್ತೆ. ಷೋಡಶೋಪಚಾರದಲ್ಲಿ ಆಸನ, ಅರ್ಘ್ಯ, ಪಾದ್ಯ, ಆಸನ, ಸೊ ಇದೆಲ್ಲ ನಾವು ಕೊಡ್ಬೇಕು. ಆದ್ರೆ ಸುಗ್ರೀವ ಮಾಡ್ಲಿಲ್ಲ, ಲಕ್ಷ್ಮಣನ್ ಕೊಡ್ಲಿಲ್ಲ. ಮುಂದೆ ಒಂದ್ ಕಡೆ ಹೇಳ್ತಾರೆ ತಾತ್ಪರ್ಯದಲ್ಲಿ, ಯಾಕೆ ಸುಗ್ರೀವನಿಗೆ ರಾಮಚಂದ್ರ ಹೊಡೆಯೋವರೆಗೂ ಸುಮ್ಮನೆ ನಿಂತಿದ್ದ ಅಂತ ಪ್ರಶ್ನೆ. ಗೊತ್ತಿರ್ಲಿಲ್ವಾ ವಾಲಿಯ ಸುಗ್ರೀವ? ನೋಡಕ್ ಒಂದೇ ತರ ಇದ್ರು ರಾಮಚಂದ್ರನ್ ಗೊತ್ತಾಗುತ್ತೆ ಯಾರು ವಾಲಿ ಯಾರು ಸುಗ್ರೀವ ಅಂತ. ಜಟಾಯು ಬಗ್ಗೆ ರಾಮಚಂದ್ರ ಹೇಳೋದಿಲ್ವಾ? ಜಟ ಯಾರು ಅಂತ ಗೊತ್ತು ರಾಮಚಂದ್ರನಿಗೆ, ಎಲ್ಲಾ ಗೊತ್ತಿದೆ. ಹಾಗಾದ್ರೆ ವಾಲಿ ಸುಗ್ರೀವ ಯಾರು ಅಂತ ಕಂಡಿಡಕ್ಕಾಗ್ಲಿಲ್ವಾ? ಒಂದು ಹಾರ ಹಾಕ್ಬೇಕಾಗಿತ್ತಾ? ಲಕ್ಷ್ಮಣ ಬಂದು ಒಂದು ಹಾರ ಹಾಕ್ಬೇಕಾಗಿತ್ತಾ ಇದು ವಾಲಿ ಸುಗ್ರೀವ ಅಂತ? ಇಲ್ಲ. ಯಾಕೆ ಅಂದ್ರೆ ಅವನೊಂದು ತಪ್ಪು ಮಾಡಿದ್ದ. ಅದಕ್ಕೆ ನಾವು ಇಲ್ಲಿ ರಾಮಾಯಣವನ್ನ ನಾವು ಹೇಗೆ ಅರ್ಥ ಮಾಡ್ಕೋಬೇಕು, ಕತೆ ತರ ಓದ್ಕೊಂಡು ಹೋಗ್ಬಾರ್ದು. ಆ ಕತೆ ನಾವು ಯೋಚನೆ ಮಾಡ್ಬೇಕು, ನಮಗೆ ಭಗವಂತ ಬುದ್ಧಿಶಕ್ತಿ ಕೊಟ್ಟಿದ್ದ, ನಾವು ಯೋಚನೆ ಮಾಡ್ಬೇಕು. ಸುಮ್ಮನೆ ನಾವು ಯಾವ್ದನ್ನು ಬಂದಿದ್ದನ್ನ ಹಾಗೆ ಸ್ವೀಕಾರ ಮಾಡಬಾರ್ದು, ಅದನ್ನ ಯೋಚನೆ ಮಾಡ್ಬೇಕು, ಯಾಕೆ ಏನು, ಅದಕ್ಕೆ ಏನೋ ಒಂದು ಅರ್ಥ ಗೊತ್ತಾಗುತ್ತೆ. ಕೂತ್ಕೊಳ್ಳೋಕೆ ಅವನಿಗೆ ಆಸನ ಕೊಡ್ಲಿಲ್ಲ ಸುಗ್ರೀವ, ನಿಲ್ಲಿಸ್ಬಿಟ್ಟ ಲಕ್ಷ್ಮಣನ. ಗುರುತತ್ವ ಅಲ್ವಾ ಲಕ್ಷ್ಮಣ, ಶೇಷ ಸಂಕರ್ಷಣ. ಸೊ ಅದನ್ನ ಹನುಮಂತ ಏನ್ ಮಾಡಿದ್ರು, ತಡೆದ್ಬಿಟ್ರು ವಿವೇಕದಿಂದ. ಅಕಸ್ಮಾತ್ ಒಂದ್ ವೇಳೆ ಅವ್ರಿಗೆ ಆಸನನೇ ಕೊಡದೆ ನಿಲ್ಸಿ ಮಾತಾಡ್ಸಿ ಕಳ್ಸಿದ್ರೆ ಘೋರ ಅನಾಹುತ ಆಗ್ತಾ ಇತ್ತು. ಅದನ್ನ ಹನುಮಂತ ದೇವರು ತಡೆದ್ಬಿಟ್ರು. ಆಯ್ತು, ಸಂಭಾಷಣೆ ಆಯ್ತು, ಸಂವಾದ ನಡೀತಾ ಇದೆ. ಸುಗ್ರೀವ ಮತ್ತೆ ರಾಮಚಂದ್ರ ನಡುವೆ ಒಂದು ಸಾಕ್ಷಿ ಒಪ್ಪಂದ ಆಯ್ತು, ಟ್ರೀಟಿ. ಅಗ್ನಿಂ ಸಾಕ್ಷಿಣ ಅಗ್ನಿಂ ಸಾಕ್ಷಿಣ ಆರೋಪ್ಯ ತೇನ ಸಖ್ಯಂ ಧೃತಂ ಕುರು. ಇನ್ನೊಂದು ರೀಸನ್ ಹೇಳ್ತಾರೆ, ರಾಮಚಂದ್ರನ ಸಖ್ಯ ಬೆಳೆಸೋದಕ್ಕೆ ಅವನು ಅಗ್ನಿ ಸಾಕ್ಷಿ ಮಾಡ್ಬಿಟ್ಟ. ಏನು, ನೀನ್ ನನ್ನ ಕೆಲಸ ಮಾಡ್ಕೊಡ್ತೇನೆ ಅದಕ್ಕೆ ಏನ್ ಗ್ಯಾರಂಟಿ? ಅಗ್ನಿ ಸಾಕ್ಷಿ. ಇದು ರಾಮಚಂದ್ರನೇ ಪರೀಕ್ಷೆ ಮಾಡಿದಂತಹ ಒಂದು ಕೆಟ್ಟ ಸಂದರ್ಭ. ನಾವು ಹಂಗೆ ಮಾಡ್ತೀವಿ, ನಾವಲ್ವಾ? ನಮ್ಮ ಬುದ್ಧಿನ ಒಂದೊಂದು ಟೈಮ್ ಏನಾಗುತ್ತೆ, ಸುಗ್ರೀವನ್ ಬುದ್ಧಿ ಆಗುತ್ತೆ. ನೀನ್ ಕೆಲಸ ಮಾಡ್ಕೊಡ್ತೀಯ, ಏನ್ ಗ್ಯಾರಂಟಿ? ಹರಕೆ ಹೊತ್ಕೊ. ಇದೆಲ್ಲ ನಾವು ಭಗವಂತನ ಪರೀಕ್ಷೆ ಮಾಡಕ್ ಹೋಗ್ಬಾರ್ದು. ಸುಗ್ರೀವ ಏನ್ ಮಾಡ್ತಾನೆ, ಅಗ್ನಿಂ ಸಾಕ್ಷಿಣ ಆರೋಪ್ಯ ತೇನ ಸಖ್ಯಂ ಧೃತಂ ಕುರು. ನೀನ್ ಫ್ರೆಂಡ್ಶಿಪ್ ಮಾಡ್ಬೇಕು ಅಂತ ಆಸೆ ಪಡ್ತಾ ಇದೀನಿ, ಅದಕ್ಕೆ ಅಗ್ನಿ ಸಾಕ್ಷಿ. ಭಗವಂತ ಇದೆಲ್ಲ ನೋಡ್ತಾನೆ. ಇದೆಲ್ಲ ಭಕ್ತರಲ್ಲಿ ಇರಬಾರ್ದು, ಭಗವಂತನ ಪರೀಕ್ಷೆ ಮಾಡುವಂಥದ್ದು. ಇದೊಂದೇ ಅಲ್ಲ, ಮತ್ತೆ ಅವನ ಶಕ್ತಿ ಸಾಮರ್ಥ್ಯವನ್ನು ಪರೀಕ್ಷೆ ಮಾಡ್ಬಿಡ್ತಾನೆ ಸುಗ್ರೀವ.
ಆಮೇಲೆ ಆ ಹನುಮಂತ ಒಂದು ಆ ಸಾಕ್ಷಿ ಅಗ್ನಿ ಸಾಕ್ಷಿಗೆ ತಾನು ಕೂಡ ಸಾಕ್ಷಿಯಾಗಿ ನಿಂತ್ಬಿಡ್ತಾನೆ. ಸುಗ್ರೀವ್ ಹೇಳ್ತಾನೆ, ಅಪ್ಪ ನಿನ್ನ ಪತ್ನಿಯನ್ನು ಹುಡ್ಕೋದಿಕ್ಕೆ ನಾನು ಸಹಾಯ ಮಾಡ್ತೇನೆ, ಹಾಗೆ ನನ್ನ ಪತ್ನಿಯನ್ನು ನೀನು ಬಿಡಿಸ್ಕೊಂಬರೋದಕ್ಕೆ ಸಹಾಯ ಮಾಡ್ಬೇಕು. ಇವಾಗ ಕತೆ ಹೇಳಕ್ ಶುರು ಮಾಡ್ತಾರೆ. ಏನ್ ಹೇಳ್ತಾನೆ, ನಾವು ಹೀಗೆ 4 ಜನ ಋಷಮುಖ ಪರ್ವದಲ್ಲಿ ಕೂತಿದ್ವಿ. ಏಕದಾ ಮಂತ್ರಿಭಿ ಸಾರ್ಧಂ ಸ್ಥಿತೋಹಂ ಗಿರಿಮೂರ್ಧನಿ. ಒಂದು ದಿನ ಬೆಟ್ಟದ ತುದಿಯಲ್ಲಿ ಕೂತಿದ್ವಿ. ಯಾರೋ ಕ್ರೋಶಂತಿ ಹೇಳ್ತಾ ಇದ್ರು. ಕ್ರೋಶಂತಿ ಏನಂತ, ರಾಮ ರಾಮೇತಿ ದೃಷ್ಟ ಸ್ಮಾನ್ ಪರ್ವತೋಪರಿ. ಯಾರು ಕಿರಿಸ್ತಾ ಇದ್ರು, ರಾಮ ರಾಮ ಕಾಪಾಡು ಅಂತ ಕಿರಿಸ್ತಾ ಇದ್ರು. ನಾವು ನೋಡಿದ್ವಿ. ನೋಡೋ ವರ್ಷದಲ್ಲಿ ಆ ಒಂದು ವಿಮಾನ, ಪುಷ್ಪಕ ವಿಮಾನ ಹಾರು ಹೋಯಿತು. ಆ ವಿಮಾನದಿಂದ ಒಂದು ಗಂಟು ಬಿತ್ತು. ಆ ಗಂಟಲ್ಲಿ ಏನಿತ್ತು ಅಂದ್ರೆ ಆ ಮುಚ್ಚಾಭರಣ ನ್ಯಾಶು, ಅಲ್ಲಿ ಆಭರಣಗಳಿತ್ತು. ಏನ್ ಆಭರಣ ಇತ್ತು? ಅದು ಮುತ್ತೈದರು ಹಾಕೊಳ್ಳೋ ಆಭರಣಗಳಾಗಿದ್ವು. ಏನು ತಾಲಿ, ಮುಗ್ಗುಟ್ಟು, ವಾಲೆ, ಜುಮ್ಕಿ, ಡಾಬು ಏನಿತ್ತು ಅದೆಲ್ಲ ಇತ್ತು ಅದ್ರೊಳಗೆ. ಅದನ್ನ ಕೆಳಗಡೆ ಹಾಕ್ಬಿಟ್ಲು. ಆಮೇಲೆ ಸ್ವಲ್ಪ ನೋಡ್ತಾ ನೋಡ್ತಾ ಇದ್ದು, ಕ್ರೋಶಂತಿ ತೇನ ರಾಕ್ಷಸ ನೀತಾಹಂ ಭೂಷಣನ್ಯಾಶು ಗುಹಾಯಾಂ ಪಕ್ಷಿ ಪ್ರಭೋ. ಈಗ ಸುಗ್ರೀವ ಒಂದು ಚಮಕ್ ಮಾಡ್ಬಿಡ್ತಾನೆ ರಾಮಚಂದ್ರನ್ ಮುಂದೆ. ಹೌದಾ, ಯಾವ ಕಡೆ ಹೋದ್ರು? ಇಲ್ಲ ಈ ಕಡೆ ಹೋದ್ರು, ನಾನು ನೋಡಿಲ್ಲ ಯಾವ ಕಡೆ ಹೋದ್ರು ಅಂತ, ಗೊತ್ತಾಗ್ಲಿಲ್ಲ ಅಂತ ಅಂದ್ಬಿಟ್ಟ ಸುಗ್ರೀವ. ಸುಳ್ಳು ಹೇಳ್ಬಿಡ್ತಾನೆ ರಾಮಚಂದ್ರನ್ ಹತ್ರ. ವಾಲ್ಮೀಕಿ ಹೇಳ್ತಾರೆ, ಸುಗ್ರೀವನಿಗೆ ಇಡೀ ಭೂಮಂಡಲದಲ್ಲಿ ಗೊತ್ತಿಲ್ಲದೆ ಇರೋ ಜಾಗ ಇರಲಿಲ್ವಂತೆ. ಸಹಾರಾ ಮರುಭೂಮಿಯಿಂದ ಹಿಡಿದು ಅಮೆಜಾನ್ ಕಾಡಿಂದ ಹಿಡಿದು ಬೆಂಗಳೂರು, ಮೈಸೂರು ಎಲ್ಲ ಗೊತ್ತಿತ್ತು ಅವನಿಗೆ. ಯಾಕೆ ಗೊತ್ತಿತ್ತು? ವಾಲಿ ಅಟ್ಟಾಡ್ಸ್ಕೊಂಡು ಬಂದಿರ್ತಾನೆ ಅವನನ್ನ. ಇಡೀ ಭೂಮಂಡಲವನ್ನು ಅಟ್ಟಾಡ್ಸಿರ್ತಾನೆ. ಒಂದು ಇಂಚಿಂಚು ಜಾಗವನ್ನು ಬಿಟ್ಟಿರೋದಿಲ್ಲ ಸುಗ್ರೀವ, ಎಲ್ಲಾ ಕಡೆ ಓಡಾಡ್ತಾರೆ. ಋಷಮುಖ ಸೇಫೆಸ್ಟ್ ಜೋನ್. ಯಾಕಂದ್ರೆ ಅಲ್ಲಿಗೆ ವಾಲಿ ಬರಂಗಿರ್ಲಿಲ್ಲ, ಅಲ್ಲಿ ಬಂದು ಕೂತು ಬಿಟ್ಟಿದ್ದ. ಎಲ್ಲ ಗೊತ್ತಿತ್ತು ಅವನಿಗೆ. ಆದ್ರೆ ಯಾವ ಕಡೆ ಹೋದ, ಅಲ್ಲಿ ಯಾವ್ದು ಏನ್ ದೇಶ ಇದೆ, ಅಲ್ಲಿ ಯಾರು ಆಳ್ತಾರೆ, ಏನ್ ಬಾಯಿ ಬಿಡ್ಲಿಲ್ಲ ಅವ್ನು. ಯಾಕಂದ್ರೆ ಎಲ್ಲಾದ್ರೂ ಹೇಳ್ಬಿಟ್ರೆ ನನ್ನ ಸಖ್ಯವನ್ನ ಬಿಟ್ಟು ಹೋಗ್ಬಿಡ್ತಾನೆ ರಾಮಚಂದ್ರ ಅಂತ. ಸುಳ್ಳು ಹೇಳೋದು ಭಗವಂತನ ಭಕ್ತಿ ಸೇವೆಗೆ ಅನುಕೂಲ ಆಗುತ್ತೆ ಅನ್ನೋದಾದ್ರೆ ಭಗವಂತ ಅದನ್ನ ಕ್ಷಮಿಸ್ಬಿಡ್ತಾನೆ. ಅಯ್ಯೋ ಒಂದ್ ಸುಳ್ಳು ಹೇಳ್ಬಿಟ್ಟೆ ರೀ, ಎಲ್ಲೋ ನಿನ್ ಕೈ ಬಿಟ್ಟು ಹೋಗ್ಬಿಡ್ತೀಯ, ನನ್ ಕೈ ಬಿಟ್ಟು ಹೋಗ್ತೀಯ ಅಂತ ಹೇಳಿ ಸುಳ್ಳು ಹೇಳ್ಬಿಟ್ಟೆ ಭಗವಂತನ ಮೇಲೆ. ಭಗವಂತ ನಮ್ ಕೈ ಬಿಟ್ಟು ಹೋಗ್ಬಾರ್ದು ಅಂತ ಒಂದ್ ಸುಳ್ಳು ಹೇಳ್ಬಿಡ್ಬೋದಲ್ಲ. ಅದು ಮಾಡಿರ್ತಾನೆ ಸುಗ್ರೀವ. ಏನ್ ಹೇಳ್ತಾರೆ, ರಾಮ ನಾನು ಪ್ರತಿಜ್ಞೆ ಮಾಡಿ ಹೇಳ್ತೀನಿ, ಸಮರೇ ರಾವಣಂ ಹತ್ವ ತವ ದಾಸ್ಯಾಮಿ ಜಾನಕಿ. ನಾನು ಯುದ್ಧದಲ್ಲಿ ರಾವಣನ ಕೊಂದು ನಿನ್ನ ಸೀತೆಯನ್ನ ಕರ್ಕೊಂಡು ಬರ್ತೀನಿ ಅಂತ. ಶಕ್ತಿ, ಅವನಿಗೆ ತುಂಬಾ ಶಕ್ತಿ ಇದೆ. ಅದಕ್ಕಿಂತ ಹೆಚ್ಚು ಶಕ್ತಿ ರಾವಣನಿಗಿದೆ, ಅದಕ್ಕಿಂತ ಹೆಚ್ಚು ಶಕ್ತಿ ವಾಲಿಗಿದೆ. ಆದ್ರೆ ರಾಮಚಂದ್ರ ದುಷ್ಟನ ಸಹವಾಸ ಮಾಡ್ಲಿಲ್ಲ ಅವನು. ಸರಿ, ಏನಾಯ್ತು, ಹನುಮಂತ ಅಗ್ನಿ ಸಾಕ್ಷಿಯಾಗಿ ಆಯ್ತು. ಒಂದು ನಿಮಿಷ. ಹ್ಮ್ ಈ ಋಷ್ಯಮುಖಕ್ಕೆ ಯಾಕೆ ಬಂದ ಅದು ಕಥೆ ಹೇಳ್ತಾನೆ. ಹಿಂದೆ ಒಂದಿನ ಆ ವಾಲಿ ಏನೇನ್ ಮಾಡಿದ್ದ ಅನ್ನೋದ್ರ ಬಗ್ಗೆ ಹೇಳ್ತಾನೆ. ಮಯ ರಾಕ್ಷಸನ ಮಗ ಒಬ್ಬ ಆ ಕಿಷ್ಕಿಂದೆಗೆ ಬಂದು ಗಟ್ಟಿಯಾಗಿ ಕೂಗ್ತಾನೆ, ಯಾರಾದ್ರೂ ಈ ಭೂಮಿಯಲ್ಲಿ ನನ್ನನ್ನು ಸೋಲ್ಸೋವಂಥವ್ರು ಇದ್ರೆ, ದರ್ಪ ದಾನವನ ಮಗ. ಯಾಕಂದ್ರೆ ಅವನಿಗೆ ಎಲ್ಲ ಮಾಯಾವಿ ಕಲೆಗಳು ಗೊತ್ತಿರುತ್ತೆ. ಯಾರಿಗೆ? ಮಯ ದಾನವನ ಮಗನಿಗೆ. ವಾಲಿಯನ್ನು ಗಟ್ಟಿಯಾಗಿ ಕರೆದ. ವಾಲಿ ಏನ್ ಮಾಡ್ದ, ಓಹೋ ನಿನಗೆ ಇಷ್ಟೊಂದು ದರ್ಪ ಇದೆಯಾ ಅಂತ ಹೇಳಿ ಆ ವಾಲಿ ರಾಕ್ಷಸನ ಅಡ್ಡಿಸ್ಕೊಂಡು ಹೋಗಿ ಒಂದು ಗುಹೆಯೊಳಗೆ ಸಂಹಾರ ಮಾಡ್ತಾನಲ್ಲ ಅದು. ಸೊ ಈಗೆಲ್ಲ ಆದಾಗ ಕತೆ ಹೇಳ್ತಾನೆ ಸುಗ್ರೀವ, ನನಗೆ ವಾಲಿ ಈ ತರ ಎಲ್ಲ ಮೋಸ ಮಾಡ್ದ ಅಂತ ಹೇಳ್ಬಿಟ್ಟು. ಅದಕ್ಕೆ ಮುಂಚೆ ಭಗವಂತನ್ ಗೊತ್ತಿರುತ್ತೆ ಏನೆಲ್ಲ ಆಗಿತ್ತು ಅಂತ. ಅಂದ್ರೆ ಅವನ್ ಬಾಯಿಂದನೇ ಕೇಳಿಸ್ಕೋಬೇಕಿತ್ತು. ಹೇಳ್ತಾನೆ, ಆಯ್ತು ನಾನು ವಾಲಿಯನ್ನು ಸಂಹಾರ ಮಾಡಿ ನಿನ್ನ ಸೀತೆ, ಸಾರಿ ನಿನ್ನ ಪತ್ನಿಯನ್ನು ನಾನು ಕರ್ಕೊಂಡು ಬಂದು ನಿನಗೆ ಒಪ್ಪಿಸ್ತೀನಿ, ನನ್ನ ಸೀತೆಯನ್ನು ನೀನು ಕರ್ಕೊಂಬರಕ್ಕೆ ಸಹಾಯ ಮಾಡಬೇಕು. ಅಂದ್ರೆ ಇಲ್ಲಿ ಏನ್ ಒಪ್ಪಂದ ಭಗವಂತ ಮತ್ತೆ ಭಕ್ತರ ನಡುವೆ? ನಾವು ಭಗವಂತನನ್ನ ಹೇಗೆ ಆರಾಧನೆ ಮಾಡ್ತೀವೋ ಅದೇ ತರ ಭಗವಂತನು ಕೂಡ ಭಕ್ತರ ಅನುಗ್ರಹ ಮಾಡ್ತಾನೆ. ಯಾವುದೇ ಸಂದರ್ಭ ಇರ್ಬೋದು, ಯಾವುದೇ
ಆ ಸನ್ನಿವೇಶ ಇರ್ಬೋದು, ನಾವು ಹೇಗೆ ಭಗವಂತನನ್ನ ಮೊರೆ ಹೋಗ್ತೀವಿ. ಈಗ ಕೆಲವರು ಲೌಕಿಕ ಆಸೆಗಳಿಗೋಸ್ಕರ ಹೋಗ್ತಾರೆ, ಭಗವಂತ ಲೌಕಿಕ ಆಸೆಗಳನ್ನ ಈಡೇರಿಸ್ತಾನೆ. ಕೆಲವರು ಭಕ್ತಿ ಬೇಕು, ಪ್ರೀತಿ ಬೇಕು ಅಂತ ಹೋಗ್ತಾರೆ, ಭಗವಂತ ಪ್ರೀತಿ ಕೊಡ್ತಾನೆ. ಕೆಲವರು ಭಗವಂತನ ದ್ವೇಷ ಮಾಡ್ಬೇಕು ಅಂತ ಹೋಗ್ತಾರೆ, ಭಗವಂತ ಅದೇ ತರ ಪ್ರತಿಕ್ರಿಯಿಸ್ತಾನೆ. ಸೊ ಸುಗ್ರೀವ ಎಷ್ಟು ಒಂದು ಒಳ್ಳೆ ಮಾತು ಹೇಳ್ದ, ನಿನ್ನ ಸೇವೆ ನಾನ್ ಮಾಡ್ತೀನಿ, ನನ್ನ ಸೇವೆ ನೀನ್ ಮಾಡ್ತೀಯಲ್ವಾ. ಭಗವಂತ ಅದಕ್ಕೋಸ್ಕರ ಕಾಯ್ತಾ ಇರ್ತಾನೆ. ಯಾರಾದ್ರೂ ಭಕ್ತರು ಭಕ್ತರಿಗೆ ಭಗವಂತ ಸೇವೆ ಮಾಡೋ ಅವಕಾಶ ಸಿಕ್ಕಿದ್ರೆ ಅದನ್ನ ಮೊದಲು ಮಾಡ್ತಾನೆ. ಅದಾದ್ಮೇಲೆ ಆ ವಾಲಿಯನ್ನ ಕೊಲ್ಲೋದಕ್ಕೆ ಒಂದು ಸಮಯ ಸಂದರ್ಭವನ್ನು ನೋಡ್ತಾನೆ. ಸುಗ್ರೀವನ್ ಹೇಳಿ ಕಳಿಸ್ತಾನೆ, ಹೋಗಿ ವಾಲಿ ಮುಂದೆ ಹುಂಕಾರ ಮಾಡು. ವಾಲಿ ಅಣ್ಣನ ಮುಂದೆ, ಯುದ್ಧಕ್ಕೆ ನಾನು ಸನ್ನದ್ಧನಾಗಿ ಬಂದಿದ್ದೀನಿ, ಧೈರ್ಯ ಮಾಡಿ ಬಾ ನನ್ನ ಜೊತೆ ಯುದ್ಧಕ್ಕೆ. ವಾಲಿಗೆ ಒಂದ್ ಕಡೆ ಆಶ್ಚರ್ಯ ಭಯ ಎರಡೂ ಆಗುತ್ತೆ. ನನ್ ಕಾಟ ತಡೆಯಕ್ಕಾಗದೆ ನನ್ನ ನೋಡಿ ಹೆದರಿ ಯಾವ್ದೋ ಪರ್ವತದ ಗುಹೆಯಲ್ಲಿ ಹೋಗಿ ಬಚ್ಚಿಟ್ಕೊಂಡಿದ್ದಾನೆ, ಎಲ್ಲಿಂದ ಬಂತು ಧೈರ್ಯ ಅವನಿಗೆ ಅಂತ. ತಾರಾ ಮಹಾ ಚಾಣಾಕ್ಷಮತಿ, ವಾಲಿ ಪತ್ನಿ. ಅವಳು ಹೇಳ್ತಾಳೆ, ನೀವು ಹೋಗ್ಬೇಡಿ, ನೀವು ಬಹುಶಃ ರಾಮ ಲಕ್ಷ್ಮಣರು ಬಂದಿರೋ ವಿಚಾರ ಗೊತ್ತು ಅವಳಿಗೆ, ತಾರೆಗೆ. ಅವಳು ಹೇಳ್ತಾಳೆ, ಯಾರದೋ ಕುಮ್ಮಕ್ಕಿಂದ ಸುಗ್ರೀವ ನಿಮ್ಮ ಮೇಲೆ ಪಂಥಾಹ್ವಾನ ಮಾಡ್ತಾ ಇದ್ದಾನೆ, ನೀವು ದಯವಿಟ್ಟು ಅದಕ್ಕೆ ಒಪ್ಕೋಬೇಡಿ, ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡಿ ಅಂತ. ತಾರೆ ಒಳ್ಳೆ ಬ್ಯೂರೋಕ್ರಾಟ್, ಡಿಪ್ಲೊಮ್ಯಾಟಿಕ್ ಇಂಟೆಲಿಜೆನ್ಸ್ ಅವಳಿಗೆ ಇದ್ದಿದ್ದು. ಯೋಚನೆ ಮಾಡ್ತಾ ಇದ್ದು, ಹಿಂಗ್ ಮಾಡಿದ್ರೆ ಏನಾಗುತ್ತೆ ಏನಾಗುತ್ತೆ ಅಂತ. ಸೊ ವಾಲಿ ಹೇಳ್ತಾನೆ, ನೋಡಿ, ಹೆಂಗಸರ ಮಾತು ಕೇಳಬಾರ್ದು ನಾವು. ಅವ್ರು ಹೇಳುದು, ವಾಲಿ ಹೇಳೋದು, ಹೆಂಗಸರ ಮಾತು ಕೇಳಬಾರ್ದು. ಯಾಕಂದ್ರೆ ಗಂಡನ ಪೌರುಷ ಗೊತ್ತಿಲ್ಲದೆ ಮಾತಾಡ್ತವ್ರು, ಗಂಡ ಎಂತವನಂತ ಗೊತ್ತಿಲ್ಲದೆ ತಿಳಿಯದೆ ಮಾತಾಡ್ಬಿಡ್ತಾರೆ. ದುಡುಕು ಸ್ವಭಾವ ಅಂತ ಬೈದು ವಾಲಿ ತಾರೆಗೆ ಹೊರಡೋಗ್ಬಿಡ್ತಾನೆ. ಅದಾದ್ಮೇಲೆ ರಾಮ ಹನುಮಂತನ ಕರೆದು, ಲಕ್ಷ್ಮಣನ್ ಕರೆದು, ಸುಗ್ರೀವ ಮತ್ತೆ ವಾಲಿ ನಡುವೆ ಯುದ್ಧ ಮಾಡಕ್ ಬಿಡ್ತಾನೆ. ಮೊದಲನೇ ಸಲ ಒದೆ ತಿಂದು ಕಳಿಸ್ಬಿಡ್ತಾನೆ ವಾಲಿ ಸುಗ್ರೀವನಿಗೆ. ಅದಕ್ಕೇನ್ ಕಾರಣ, ಅದು ಆಗಲೇ ಹೇಳಿದ್ವಿ. ಕಾರಣ ಇಷ್ಟೇ, ಒಂದು ಅಪರಾಧ ಮಾಡಿರ್ತಾನೆ, ಸಣ್ಣ ಅಪರಾಧ ಮಾಡಿರ್ತಾನೆ, ಅಪರಾಧಕ್ಕೆ ಶಿಕ್ಷೆ ಅನುಭವಿಸ್ಲೇಬೇಕು. ಮತ್ತೆ ಇನ್ನೊಂದ್ಸಲ ಏನ್ ಮಾಡ್ತಾರೆ, ಎರಡನೇ ಸಲ ಹೋಗ್ಬೇಕಾದ್ರೆ ಹಾರ ಹಾಕಿ ಕಳಿಸ್ತಾನೆ. ಹಾರ ಹಾಕಿದವ್ರು ಯಾರು, ಲಕ್ಷ್ಮಣ ಹಾರ ಹಾಕೋದು. ಸೊ ಏನ್ ಹೂವು ತಂದು ಹಾಕ್ಬೇಕು, ಬೆಟ್ಟದಲ್ಲಿ ಸಿಗುವಂತ ಹೂವು, ಅದನ್ನ ರಾಮಚಂದ್ರನೇ ಹೇಳ್ತಾನೆ, ಈ ಹೂ ತಂದು ಹಾಕು ಅಂತ. ಮುತ್ತುಗದ ಹೂ, ಪಲಾಶ, ಅದಲ್ಲಿ ಹಾರ ಮಾಡಿ ಸುಗ್ರೀವನ್ಗೆ ಹಾಕಿ ಕಳಿಸ್ತಾನೆ. ಈಗ ಏನ್ ಮಾಡ್ದ ಇಲ್ಲಿ ವಾಲಿಯನ್ನ ಭಗವಂತ ರಾಮಚಂದ್ರ ಒಂದು ಮರದ ಹಿಂದೆ ನಿಂತು ಬಾಣ ಹೊಡೆದು ಬಿಡ್ತಾನೆ. ಇಲ್ಲಿ ನಾವೇನು ಅರ್ಥ ಮಾಡ್ಕೋಬೇಕು, ವಾಲಿ ಮತ್ತೆ ರಾಮಚಂದ್ರನ ಸಂವಾದ. ಮೊದಲು ಅವನು ಹೇಳೋದು, ವಾಲಿ ನೀನೊಬ್ಬ ಹೇಡಿ. ವಾಲಿ ರಾಮಚಂದ್ರನ್ಗೆ ಯಾವಾಗ ಬಾಣ ಹೊಡೆದ್ಮೇಲೆ, ಅಯೋಧ್ಯೆ ಮಹಾರಾಜ ದಶರಥನ ಧರ್ಮಪುತ್ರ ನೀನು, ಮಹಾಧಾರ್ಮಿಕನ ಮಗ, ಆದ್ರೆ ನೀನು ಧರ್ಮವನ್ನ ಕಡೆಗಣಿಸಿ ಅಧರ್ಮದಿಂದ ಕೊಂದುಬಿಟ್ಟೆ. ಅದು ನಾನೊಬ್ಬ ವಾನರ, ನೀನೊಬ್ಬ ನರ, ನೀನ್ ನರ, ನಾನು ವಾನರ. ನಿಮ್ಮ ಸಂವಿಧಾನ ಬೇರೆ, ನಮ್ಮ ಸಂವಿಧಾನ ಬೇರೆ. ನಿನ್ನ ರೂಲ್ಸ್ ಬೇರೆ, ನನ್ನ ರೂಲ್ಸ್ ಬೇರೆ. ನಿನ್ನ ಸಾಮ್ರಾಜ್ಯನೇ ಬೇರೆ, ನನ್ನ ಸಾಮ್ರಾಜ್ಯನೇ ಬೇರೆ. ನೀನೊಬ್ಬ ಕ್ಷತ್ರಿಯ, ನಾನೊಬ್ಬ ಕಾಡು ಪ್ರಾಣಿ. ನನ್ನ ದೇಹದ ಚರ್ಮ, ಮೂಳೆ, ಮಾಂಸ ಯಾವುದಕ್ಕೂ ಪ್ರಯೋಜನಕ್ಕೆ ಬರೋದಿಲ್ಲ. ಕ್ಷತ್ರಿಯರು ಬೇಟೆ ಆಡಬೇಕು ಸರಿ, ಜಿಂಕೆನೋ ಹುಲಿಯನ್ನೋ ಬೇಟೆ ಆಡಿ ಅದ್ರ ಮಾಂಸವನ್ನ ತಿಂತಾರೆ. ನೀನೊಬ್ಬ ಕ್ಷತ್ರಿಯಾಗಿ ನನ್ನಂತ ಒಂದು ಹೀನ ಜಾತಿ ಕಪಿಯನ್ನ ಕೊಂದಿದ್ದು ನಿನ್ ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳ್ತಾನೆ. ಇವಾಗ ನಾವು ಏನ್ ಅರ್ಥ ಮಾಡ್ಕೋಬೇಕಂದ್ರೆ, ನಮ್ಮ ತಪ್ಪುಗಳಿಗೆ ನಾವು ಬೆಸ್ಟ್ ಲಾಯರ್ಸ್ ಆಗ್ಬಿಡ್ತೀವಿ. ಹೌದಾ, ನಮ್ಮ ತಪ್ಪಿಗೆ ನಾವು ಲಾಯರ್ಸ್ ಆಗ್ಬಿಡ್ತೀವಿ, ವಾದ ಮಾಡ್ತೀವಿ, ನಾನ್ ತಪ್ಪು ಮಾಡಿಲ್ಲ ಅಂತ. ಇನ್ನೊಬ್ಬರ ತಪ್ಪಿಗೆ ನಾವು ಬೆಸ್ಟ್ ಜಡ್ಜ್ ಆಗ್ಬಿಡ್ತೀವಿ, ನೀನ್ ಮಾಡಿದ ತಪ್ಪು, ಜಡ್ಜ್ಮೆಂಟ್. ಇನ್ನೊಬ್ಬರ ತಪ್ಪಿಗೆ ನಾವು ಜಡ್ಜ್ ಆಗ್ಬಿಡ್ತೀವಿ, ನನ್ನ ತಪ್ಪಿಗೆ ನಾನು ಲಾಯರ್ ಆಗ್ಬಿಡ್ತೀನಿ, ನಾನು ವಾದ ಮಾಡ್ತೀನಿ, ನಾನು ಸರಿ ಮಾಡಿ, ನಾನು ತಪ್ಪು ಮಾಡಿಲ್ಲ ಅಂತ. ಹಾಗೆ ಮಾಡಬಾರ್ದು. ಯಾಕಂದ್ರೆ ಸರಿ ತಪ್ಪುಗಳ ವಿವೇಚನೆ ಇಲ್ಲದೆ ನಾವು ವಾಲಿ ಮಾಡಿದ ಅದೇ ಕೆಲಸ. ನೋಡಿ, ವಾಲಿ ಗುಣನೂ ಇರುತ್ತಲ್ಲ ನಮ್ಮಲ್ಲಿ, ಇಲ್ಲ ರೀ ನಾನು ತಪ್ಪು ಮಾಡಿಲ್ಲ ಅಂತ ವಾದ ಮಾಡ್ತೀನಿ, ಅದು ಇನ್ನೊಬ್ರು ತಪ್ಪು ಮಾಡಿಲ್ದೇ ಇದ್ರು ಕೂಡ ನೀವು ತಪ್ಪು ಮಾಡಿದಿರ ಅಂತ ಜಡ್ಜ್ಮೆಂಟ್ ಕೊಟ್ಬಿಡ್ತಾರೆ. ಸೊ ಹೀಗೆ ವಾಲಿ ರಾಮಚಂದ್ರನ ನಿಂದನೆ ಮಾಡಕ್ ಶುರು ಮಾಡ್ತಾನೆ, ನೀನ್ ಮಾಡಿದ ತಪ್ಪು, ಅಧರ್ಮಿ. ಅದು ಅಲ್ಲದೆ ಯಾವುದೋ ಒಂದು ಸ್ತ್ರೀ ವ್ಯಾಮೋಹಕ್ಕೋಸ್ಕರ, ಹೆಂಡತಿಯ ವ್ಯಾಮೋಹಕ್ಕೋಸ್ಕರ ನನ್ನನ್ನ ಕೊಂದಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಕೇಳ್ಬಿಟ್ಟ.
ಒಂದ್ ವೇಳೆ ನೀನೇ ಏನಾದ್ರೂ ಬಂದು ನನ್ ಮುಂದೆ ನನ್ನ ಪತ್ನಿ ಕಾಣೆಯಾಗಿದ್ದಾಳೆ, ರಾವಣ ಕದ್ಕೊಂಡು ಹೋಗಿದ್ದಾನೆ, ಕರ್ಕೊಂಬಾಪ ಅಂತ ಹೇಳಿದ್ರೆ, ಸುಗ್ರೀವನ್ ಬಂದು ನನ್ನ ಹತ್ರ ಬಂದಿದ್ರೆ, ನಾನು ಆ ಕೆಲಸ ಚಿಟಿಕೆ ಹೊಡೆಸಿ ಮಾಡ್ತಾ ಇದ್ದೆ ಅಂತ. ಹೌದು, ಮಾಡ್ತಾ ಇದ್ದ. ಆದ್ರೆ ಹೋಗ್ಬಾರ್ದು ನಾವ್ ಹತ್ರ, ಅಲ್ವಾ? ಇದು ನಾವು ಕಲಿಬೇಕಾಗಿರೋದು, ನಾವು ಜೀವನದಲ್ಲಿ ಕಲಿಬೇಕಾಗಿರೋ ಪಾಠ. ಯಾರ ಹತ್ರನೋ ಇನ್ಫ್ಲುಯೆನ್ಸ್ ಇದೆ, ದುಡ್ಡಿದೆ, ಸ್ವಲ್ಪ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇದೆ, ಅಥವಾ ಇನ್ನೊಂದು ಮತ್ತೊಂದು ಅಂತ ಹೋಗಿ ಇನ್ಫ್ಲುಯೆನ್ಸ್ ಹೋದ್ರೆ ನಾವು ಹೋಗ್ಬಾರ್ದು. ವಾಲಿ ಹತ್ರ ಎಲ್ಲ ಇನ್ಫ್ಲುಯೆನ್ಸ್ ಇತ್ತು, ಬುದ್ಧಿಶಕ್ತಿ ಇತ್ತು, ಬಲ ಇತ್ತು, ಧೈರ್ಯ ಇತ್ತು. ಹ ರಾವಣನ ಎಡೆಮುರಿ ಕಟ್ಟಿ ಕರ್ಕೊಂಡು ಹೋಗಿದ್ದ ಅಂಗದನ್ನ ತೊಟ್ಲಿಗೆ ಗಿರಿಗೆಟ್ಲೆ ಕಟ್ಟೋದಕ್ಕೆ. ರಾವಣನಿಗೆ ಸುಮ್ಮನೆ ಒಂದು ಚಿಟಿಕೆ ಹೊಡೆಸಲಿ ಒಂದ್ ಮಾತು ಹೇಳಿದ್ರೆ ರಾವಣ ಮರ್ಯಾದೆಯಿಂದ ಕರ್ಕೊಂಡ್ಬಂದು ಬಿಟ್ಬಿಡ್ತಾ ಇದ್ದ. ಆದ್ರೆ ಈಗ ಒಂದು ಕೆಟ್ಟ ಒಪ್ಪಂದ ಇತ್ತಲ್ಲ, ಏನೆಲ್ಲ ಸಿಗುತ್ತೋ ಅದೆಲ್ಲ, ಅದಕ್ಕೆಲ್ಲಕ್ಕೂ ಸಮ ಹಕ್ಕು ಇದೆ ನಮ್ಮಿಬ್ಬರಿಗೂ ಅಂತ. ರಾವಣ, ನನ್ನ ಅಂತಃಪುರದಲ್ಲಿ ಎಷ್ಟು ಜನ ರಾಣಿಯರಿದ್ದಾರೋ ಅದೆಲ್ಲ ರಾಣಿಯರಿಗೂ ನಿನ್ ಮೇಲೆ ಹಕ್ಕಿದೆ, ಅಧಿಕಾರ ಇದೆ, ಯಾವಾಗ ಬೇಕಾದ್ರೂ ಬಂದು ನೀನು ಕೂಡ ಭೋಗಿಸ್ಬೋದು. ಈ ತರ ಕೆಟ್ಟ ಒಪ್ಪಂದಕ್ಕೆ ಯಾರು ಒಪ್ತಾರೆ? ನಾವಾಗಿದ್ರೆ ಒಪ್ಪಿಬಿಡ್ತಾ ಇದ್ವಾ? ರಾವಣ ತನ್ನ ಶಕ್ತಿಯನ್ನ, ದರ್ಪವನ್ನ ರಾ ವಾಲಿ ಮುಂದೆ ಅಡ ಇಟ್ಬಿಟ್ಟ. ಹೆಂಗ್ ಅಡ ಇಟ್ಟ ಅವನು? ಅವನ್ ಅಂತಃಪುರದಲ್ಲಿರೋ ಎಲ್ಲ ದಾರ, ಪುತ್ರ, ಗೃಹ, ಕೋಶಾದಿಭಿ, ಅವನ ಹತ್ರ ಇದ್ದ ದುಡ್ಡು, ಮನೆ, ಹೆಂಡತಿ, ಫಸ್ಟ್ ಹೇಳೋದವನು ಹೆಂಡತಿ, ನನ್ನ ಹೆಂಡತಿಯರು, ನನ್ನ ಮಕ್ಕಳು, ಎಲ್ಲರ ಮೇಲೂ ನಿನಗೆ ಸಮಾನವಾದ ಅಧಿಕಾರ ಇದೆ. ಹೆಂಗ್ ಸಮಾನ ಅಧಿಕಾರ ಇರುತ್ತೆ? ಹೆಂಡತಿ ಮೇಲೆ ನನಗೆ ಎಷ್ಟು ಅಧಿಕಾರ ಇದೆಯೋ ಅಷ್ಟೇ ಅಧಿಕಾರ ವಾಲಿ ನಿನಗೂ ಇದೆ ಅಂದ್ರೆ ಅರ್ಥ ಏನು? ಇಂಥವ್ರನ್ನ ಬಿಡ್ಬೇಕಾ ಸುಮ್ನೆ? ಈ ಒಪ್ಪಂದ ಯಾರಿಗೆ ಗೊತ್ತಿತ್ತು? ವಾಲಿ ರಾವಣರಿಗೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ, ಭಗವಂತನಿಗೆ ಮಾತ್ರ ಗೊತ್ತಿರುತ್ತೆ. ಮತ್ತೆ ರಾಮಚಂದ್ರ ಭಗವಂತ ಅಂತ ಎಷ್ಟು ಕಡೆ ಪ್ರೂವ್ ಮಾಡ್ಬೇಕು? ಯಾರು ಕೇಳಿಸ್ಕೊಂಬಂದು ಹೇಳಿದಲ್ಲ ಅದು. ರಾವಣ ಮತ್ತೆ ವಾಲಿಯರ ಒಪ್ಪಂದ ಅದು ಗೊತ್ತು ರಾಮಚಂದ್ರನಿಗೆ. ಮತ್ತೆ ಭೇಟಿ ಆಡ್ಬೇಕು, ಬಿಡ್ಬೇಕು ಅವ್ರನ್ನ? ಇಂಥ ದುಷ್ಟರನ್ನ ಉಳಿಸ್ಬೇಕಾ? ಯಾವ ಹೀನ ಕಾರ್ಯಕ್ಕೂ ಇದೆಲ್ಲ ಇದು ನೋಡಿ, ನಾವು ಹೆಸರಿಗೆ ಮಾತ್ರ ರಾಮಾಯಣ ಅಂತ ಹೇಳ್ತಾ ಇದೀವಿ ಅಷ್ಟೇ. ಆದ್ರೆ ಪ್ರತಿಯೊಂದು ಮನೆಯಲ್ಲೂ ಇದೆಲ್ಲ ನಡೆಯುತ್ತೆ. ಮನೆ ಮನೆ ರಾಮಾಯಣ ಅಂತ. ನಾವು ಹೇಗೆ ತಿದ್ದುಕೋಬೇಕು ಹಾಗೆ ತಿದ್ಕೊಂಡ್ರೆ ಸರಿ. ಇಲ್ಲಾಂದ್ರೆ ರಾಮಚಂದ್ರ ಮರದಿಂದೇನೋ ಇನ್ನೆಲ್ಲೋ ನಿಂತ್ಕೊಂಡು ಬಾಣ ಹೊಡೆದು ಕೊಂದು ಬಿಡ್ತಾರೆ. ಏನ್ ತಪ್ಪು ಮಾಡ್ದ ರಾಮಚಂದ್ರ? ನಮ್ಗೆ ತಪ್ಪು ತರ ಕಾಣಿಸ್ತಾ ಇದೆ, ವಾಲಿ ತಪ್ಪು ತರ ಕಾಣಿಸ್ತಾ ಇದೆ. ಭಗವಂತ ತಪ್ಪು ಮಾಡ್ತಾ ಇದ್ದಾನೆ, ಎಲ್ಲಿ ತಪ್ಪು ಮಾಡಕ್ ಸಾಧ್ಯ ಭಗವಂತ? ಅಷ್ಟಕ್ಕೆ ನಿಲ್ಲ, ಅವನು ಹೇಳ್ತಾನೆ, ನನ್ನ ಈಗ ಯಾವ ಜನಾಂಗದಲ್ಲಿ, ಅದು ಪ್ರಾಣಿ ಆಗಿರ್ಬೋದು, ಪಕ್ಷಿ ಆಗಿರ್ಬೋದು, ಯಾವುದೇ ದೇಶದ ಜನರಾಗಿರ್ಬೋದು, ತಮ್ಮ ಬದುಕಿದ್ದಂಗೆ ಅವನ ಪತ್ನಿಯನ್ನ ಕರ್ಕೊಂಡೋಗಿ ಅಂತಃಪುರದಲ್ಲಿ ಇಟ್ಕೊಳಕ್ ಸಾಧ್ಯ? ವಾಲಿ ಸುಗ್ರೀವನಿಗೆ ಅಣ್ಣ ಆಗಿದ್ರೆ ತಂದೆ ಸಮಾನ, ತಮ್ಮನ ಹೆಂಡತಿ ಅವನಿಗೆ ಮಗಳ ಸಮಾನ. ಏನ್ ಅರ್ಥ ಆಯ್ತು? ಮಗಳನ್ನೇ ಭೋಗಿಸೋದ್ರೆ ಅಂತ ಆಗ್ಲಿಲ್ವಾ? ಇಂಥ ದುಷ್ಟರನ್ನ ಬಿಡ್ಬೇಕಾ ನಾವು? ಒಂದ್ ವೇಳೆ ಅಣ್ಣನೋ ತಮ್ಮನೋ ಸತ್ತು ಹೋಗಿದ್ರೆ ಅವನ ಪತ್ನಿಯನ್ನ ಪತ್ನಿಯಾಗಿ ಸ್ವೀಕಾರ ಮಾಡೋದು ಅದು ಧರ್ಮ, ಅದು ಕಾನೂನು. ಈಗ ಕಲಿಯುಗದಲ್ಲಿ ಅದು ಮಾಡುವಂಗಿಲ್ಲ. ಮನುಸ್ಮೃತಿ ಹೇಳುತ್ತೆ, ಅಣ್ಣನೋ ಅಥವಾ ತಮ್ಮನೋ ಸತ್ತೋದ್ರೆ ಯುದ್ಧದಲ್ಲಿ ಕ್ಷತ್ರಿಯನಾಗಿ ಅವನ ಪತ್ನಿಯನ್ನ ಇವನು ಪತ್ನಿಯಾಗಿ ಸ್ವೀಕಾರ ಮಾಡಬಹುದಿತ್ತು. ಅದು ಧರ್ಮ ಅದಕ್ಕೆ ಅವಕಾಶ ಮಾಡಿಕೊಡ್ತಾ ಇತ್ತು. ಅದ್ರ ತಮ್ಮ ಬದುಕಿದನಲ್ಲ, ಅವನ ಒದ್ದು ಓಡಿಸಿ ನೀನ್ ಕಿತ್ಕೊಂಡ್ ಬಂದಿದ್ಯಲ್ಲ ಬಲಾತ್ಕಾರವಾಗಿ. ಆದ್ರೆ ನೀನ್ ಹೇಳ್ತೀಯ ನನ್ ಕಾನೂನು ಬೇರೆ ನಿಮ್ ಕಾನೂನು ಬೇರೆ ಅಂತ. ನೀನ್ ಯಾರು ಕೇಳೋದಕ್ಕೆ ಅಂದ್ಬಿಡ್ತಾನೆ ರಾಮಚಂದ್ರಣ್ಣ. ನೀನ್ ರಾಜ ಅಲ್ಲ, ನೀನ್ ನಮ್ಮವನಲ್ಲ, ಅಂದ್ರೆ ಮನುಷ್ಯ ಅಲ್ಲ, ನೀನ್ ವಾನರ ಅಲ್ಲ, ನಮ್ಮ ರಾಜ್ಯದವನಲ್ಲ, ನಿನ್ಗೆ ಏನ್ ಅಧಿಕಾರ ಇದೆ ಅಂತ ಕೇಳ್ದ. ಇಷ್ಟೆಲ್ಲ ತಾಳ್ಮೆಯಿಂದ ಭಗವಂತ ಕೇಳಿಸ್ಕೊತಾ ಇದ್ದ. ಏನೆಲ್ಲ ಹೇಳ್ತೀಯ ಹೇಳು, ನಿನ್ನ ಆಪಾದನೆಗಳೆಲ್ಲ ಹೇಳ್ಬಿಡು ಒಂದೇ ಸಲ, ಆಮೇಲೆ ಪ್ರತಿಯೊಂದಕ್ಕೂ ಉತ್ತರ ನಾನು ಕೊಡ್ತೀನಿ ಅಂತ. ಅದಕ್ಕೆ ಆಪಾದನೆ ಮಾಡುವಾಗ ನಾವೇನು ಮಾತಾಡುವಾಗ ಸುಮ್ಮನೆ ಇರ್ಬೇಕು. ಏನ್ ಆಪಾದನೆ ಮಾಡ್ತೀರಿ ಮಾಡಿ ಮಾಡಿ, ಒಳಗಡೆ ಇದೆಲ್ಲ ಬಂದ್ಬಿಡ್ಬೇಕು ಆಚೆ. ಇನ್ನೇನಾದ್ರೂ ಮಾತಾಡಕ್ಕಿದ್ಯಾ? ಇನ್ನೇನು ಇಲ್ಲ. ಇವಾಗ ನಾನು ಹೇಳ್ತೀನಿ ಕೇಳಿಸ್ಕೊ. ಏನಂದೆ? ನನ್ನನ್ನ ಹೇಳಿ ಧರ್ಮ ಇಲ್ದವನು ಅಂತ ಹೇಳಿದೆ. ಏನು ಧರ್ಮ ಅಂದ್ರೆ? ಅಲ್ಲಪ್ಪ, ನಿನ್ ಕೊಂದಿದ್ದೇ ಧರ್ಮ ಅಲ್ಲ ಅಂತ ಹೇಳೋಂಗಿದ್ರೆ ಧರ್ಮ ಅಂದ್ರೆ ಏನು ಹಾಗಾದ್ರೆ? ಆ ಇನ್ನೊಬ್ರನ್ನ ಕೊಲ್ಲೋದು ಕೊಲ್ಲದೆ ಇರೋದು ಧರ್ಮ ಅಧರ್ಮ ಅಂತ ತೀರ್ಮಾನ ಮಾಡೋಂಗಿಲ್ಲ. ಯಾರನ್ನ ಕೊಲ್ಬೇಕು ಯಾರನ್ನ ಕೊಲ್ಬಾರ್ದು ಅನ್ನೋದು ಧರ್ಮ. ಯಾಕೆ ಕೊಲ್ಬೇಕು ಯಾಕೆ ಕೊಲ್ಬಾರ್ದು ಅನ್ನೋದು ಧರ್ಮ. ನಾನು ಈಗ ನೀನ್ ಹೇಳ್ತಿಯಲ್ವಾ, ನಿನ್ನ ರಾಜ್ಯ ಬೇರೆ ನನ್ನ ರಾಜ್ಯ ಬೇರೆ ಅಂತ. ನಾನು, ನೀನು,
ಗಿರಿ, ಕಾನನ, ಪರ್ವತ ಎಲ್ಲವೂ ಕೂಡ ಇಕ್ಷ್ವಾಕು ವಂಶದ ಆಸ್ತಿ. ನಿನ್ನ ಅಪ್ಪನ ಮನೆ ಆಸ್ತಿ ಅಲ್ಲ ಇದು, ಇಕ್ಷ್ವಾಕು ವಂಶದವರ ಆಸ್ತಿ. ಈಗ ಇಕ್ಷ್ವಾಕು ವಂಶದ ಪ್ರತಿನಿಧಿ ಭರತ ಮಹಾರಾಜ. ಭರತ ನನಗೆ ಆಜ್ಞೆ ಮಾಡಿದ್ದಾನೆ, ಎಲ್ಲಿ ಅಧರ್ಮ ಕಾಣಿಸುತ್ತೋ ಅಲ್ಲಿ ಸುಟ್ಟು ಬಿಡು ಅಂತ. ನನ್ನ ರಾಜನ ಆಜ್ಞೆ ನಾನು ಪಾಲನೆ ಮಾಡ್ತಾ ಇದ್ದೀನಿ. ಎಲ್ಲಿ ಅಧರ್ಮ ಆಯ್ತು? ಭರತನ ಆಜ್ಞೆ ಇದು. ನಾನು ರಾಜ ಅಲ್ದಿರ್ಬೋದು, ರಾಜನ ಪ್ರತಿನಿಧಿ. ಈಗ ಒಬ್ಬ ಕೊಲೆಗಾರನಿಗೆ ಗಲ್ಲು ಶಿಕ್ಷೆ ಕೊಡಬೇಕು. ಜಡ್ಜ್ ಹೇಳ್ತಾರೆ, ಇವನನ್ನ ನಾಳೆ ಬೆಳಿಗ್ಗೆ ಗಲ್ಲಿಗೆ ಹಾಕಿ ಅಂತ. ಹಾಕೋದು ಯಾರು? ಯಾರೋ ಒಬ್ಬ ಇದ್ದಾನೆ, ಬರೀ ಭಾರತದಲ್ಲಿ ಒಬ್ಬನೇ ಒಬ್ಬ ಇರೋದಂತೆ, ಅವ್ರ ಫ್ಯಾಮಿಲಿ ಮಾತ್ರ ಗಲ್ಲಿಗೆ ಹಾಕೋದು. ಆಯ್ತು, ಅವನನ್ನ ಕತ್ತಿಗೆ ಕಪ್ಪು ಬಟ್ಟೆ ಹಾಕ್ಬಿಟ್ಟು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗಿನ ಜಾವ ನಿನ್ ಕೊನೆ ಆಸೆ ಏನಪ್ಪಾ ಅಂತ ಹೇಳಿ ಕೇಳ್ಬಿಟ್ಟು ಕೈ ಕಾಲು ಎರಡು ಕಟ್ಬಿಟ್ಟು ನೇಣಿಗೆ ಹಾಕ್ಬಿಡ್ತಾರೆ. ಹಾಕಿದ್ಯಾರು ನೇಣು? ಜಡ್ಜ. ಜಡ್ಜ್ ಆಜ್ಞೆ ಮಾಡ್ತಾರ ಅಷ್ಟೇನೆ, ಹಾಕೋದು ಯಾರು? ಅದು ಮುಂದೆಯಿಂದ ಅಲ್ಲ, ನೀನ್ ಹೇಳೋ ಪ್ರಕಾರ ನೀನ್ ಅಪರಾಧಿ. ಈಗ ನೇಣು ಕುಣಿಕೆ ಬಿದ್ದಿದ್ದಾರೆ ನಿನ್ ಕತ್ತಿಗೆ. ನೀನ್ ಹೇಳ್ತಿದ್ಯಾ ನಿನಗೆ ತಾಕತ್ತಿದ್ರೆ ಧೈರ್ಯ ಇದ್ರೆ ಎದುರುಗಡೆಯಿಂದ ಬಂದು ನೇಣು ಹಾಕು ಅಂತ. ಅದ್ಯಾವ ಸೀಮೆ ನ್ಯಾಯ ಅದು? ನೇಣು ಹಾಕೋದು ಯಾವತ್ತು ಹಿಂದ್ಗಡೆಯಿಂದಾನೆ, ಮುಂದ್ಗಡೆಯಿಂದ ಅಲ್ಲ. ನಿನ್ನಂತ ಕಾಡು ಪ್ರಾಣಿಗಳಿಗೆ ನೇಣು ಹಾಕ್ಬೇಕಾಗಿ ಹಿಂದ್ಗಡೆಯಿಂದನೇ ಹಾಕ್ಬೇಕು. ಯಾಕಂದ್ರೆ ಇಲ್ಲಿ ನ್ಯಾಯ ತೀರ್ಮಾನ ಮಾಡಕ್ ಬಂದಿಲ್ಲ, ನ್ಯಾಯ ತೀರ್ಮಾನ ಆಗೋಗಿದೆ. ಇನ್ನೇನಿದ್ರು ಜಡ್ಜ್ಮೆಂಟ್. ನೀನ್ ಅಪರಾಧಿ ಅನ್ನೋದು ಯಾವತ್ತೋ ಸಾಬೀತಾಗೋಯ್ತು. ಯಾವತ್ ಸಾಬೀತಾಯ್ತು? ಯಾವಾಗ ನೀನು ಅನ್ಯಾಯ ಮಾಡಕ್ ಶುರು ಮಾಡಿದ್ಯೋ, ತಮ್ಮನ ಪತ್ನಿಯನ್ನ ಭೋಗ್ಸೋದಿಕ್ಕೆ, ಅವನ್ನ ಅಟ್ಟಾಡ್ಸ್ಕೊಂಡ್ ಬಂದಿದ್ದಕ್ಕೆ, ವಾಲಿ ಜೊತೆ ರಾವಣನ ಜೊತೆ ಒಪ್ಪಂದ ಮಾಡ್ಕೊಂಡಿದ್ದಕ್ಕೆ, ಯಾವಾಗ ಅಧರ್ಮ ಮಾಡಕ್ ಶುರು ಮಾಡಿದ್ಯೋ ಆವಾಗಲೇ ನಿನ್ನ ಸಾವು ನಿಶ್ಚಯ ಆಯ್ತು. ನೀನ್ ಎಲ್ಲ ಸತ್ಕರ್ಮಗಳು ನಾಶ ಆಯ್ತು, ಸತ್ಕರ್ಮ ನಾಶ ಆಯ್ತು. ಇನ್ನೇನಿದ್ರು ಶಿಕ್ಷೆ ಅನುಭವಿಸ್ಬೇಕಷ್ಟೇ. ಇನ್ನೊಂದ್ ಮಾತು ಹೇಳ್ತೀಯ, ನನ್ನ ದೇಹದ ಮಾಂಸ ಮೂಳೆ ಯಾವ್ದಕ್ಕೂ ಪ್ರಯೋಜನ ಬರೋದಿಲ್ಲ, ನಿನ್ನಂತ ಕ್ಷತ್ರಿಯರು ಹೇಡಿಯಾಗಿ ನನ್ನನ್ನು ಕೊಲ್ಲಬಾರ್ದಿತ್ತು ಅಂತ. ಪ್ರಯೋಜನಕ್ಕೆ ಬರುತ್ತೆ ಅಂತಲ್ಲ, ಈಗ ಕಳೆನ ಕಿತ್ತು ಬಿಸಾಕ್ತಾರೆ ಹೊಲದಲ್ಲಿ, ಬೆಳೆನ ಉಳಿಸ್ಬಿಟ್ಟು ಕಳೆನ ಕಿತ್ತು ಬಿಸಾಕ್ತಾರೆ. ಆಗ ನನ್ ಕಳೆಯಿಂದ ಏನು ಪ್ರಯೋಜನ? ಅರೆ ನನ್ಗೆ ಪ್ರಯೋಜನ ಇಲ್ಲಪ್ಪ, ನಿನ್ನಿಂದ ಇನ್ನೊಬ್ರಿಗೆ ತೊಂದರೆ ಆಗುತ್ತಲ್ಲ, ಅದಕ್ಕೆ ಕಿತ್ತು ಬಿಸಾಕಿದ್ದು. ನನಗೆ ಪ್ರಯೋಜನಕ್ಕೆ ಮಾಡಿದ್ ನಾನು. ನಿಮ್ಗೇನ್ ಲಾಭ ಅಂತ ಕೇಳ್ತೀವಲ್ವಾ? ನನಗೆ ಲಾಭ ಇಲ್ಲ, ಕಳೆನ ಕಿತ್ತು ಬಿಸಾಕಿದ್ರೆ ಏನ್ ಲಾಭ ನನಗೆ? ಅದನ್ನ ಮಾರಿ ದುಡ್ಡು ಮಾಡಕ್ಕಾಗುತ್ತಾ? ಕಿತ್ತು ಬಿಸಾಕ್ತಾ ಇರ್ತೀವಿ ಅಷ್ಟೇ ಅಲ್ವಾ, ಕಸ ಅಂತ. ಆದ್ರೆ ಅದು ಇರೋದ್ರಿಂದ ಏನಾಗುತ್ತೆ, ಈ ಬೆಳೆಗೆ ತೊಂದರೆ ಆಗುತ್ತೆ ಅಂತ ಕಿತ್ತಾಕೋದು ನಾವು. ಸರಿ ಹೋಯ್ತಲ್ಲ ನ್ಯಾಯ ತೀರ್ಮಾನ. ಈಗ ನೀನೇನ್ ಕೊಂದ್ರೆ ನನ್ಗೇನ್ ಲಾಭ ಇಲ್ಲ, ನಿನ್ನ ದೇಹದ ಮಾಂಸ ಮೂಳೆ ಯಾವ್ದಕ್ಕೂ ಪ್ರಯೋಜನ ಬರೋದಿಲ್ಲ, ನೀನೊಬ್ಬ ಕಪಿ. ಹಾಗಂತ ನಾನು ಬಿಡೋಂಗಿಲ್ಲ ನಿನ್ನ. ಎರಡೂ ನೋಡ್ಬೇಕು. ನಮ್ಗೆ ಏನ್ ಲಾಭ ಆಗುತ್ತೆ ಅಂತ ಮಾಡಬಾರ್ದು, ನಮಗೇನು ಲಾಭ ಆಗದಿದ್ರು ಇನ್ನೊಬ್ರಿಗೆ ಏನ್ ನಷ್ಟ ಆಗುತ್ತೆ ಅದನ್ನ ನೋಡ್ಬೇಕು. ಅದೇ ಭಗವದ್ಗೀತೆಯಲ್ಲಿ ಕೃಷ್ಣ ಏನ್ ಹೇಳ್ತಾರೆ ಅರ್ಜುನನಿಗೆ, ನಿನ್ನ ಇಷ್ಟ ಕಷ್ಟಗಳನ್ನ ನೋಡಿ ಯುದ್ಧ ಮಾಡಬೇಡ. ನಿನ್ಗೆ ಇಷ್ಟ ಕಷ್ಟ ನನಗ್ ಬೇಕಾಗಿಲ್ಲ, ಅವನು ಬದುಕಿದ್ರೆ ಏನಾಗುತ್ತೆ ಯೋಚನೆ ಮಾಡು. ಜಡ್ಜ್ ಹೇಳ್ತಾರೆ ನೇಣಿಗೆ ಹಾಕಿ ಅಂತ, ಅವ್ನು ನೇಣು ಹಾಕೋದ್ರಿಂದ ಜಡ್ಜ್ಗೆ ಏನು ದುಡ್ಡು ಬರುತ್ತಾ? ಲಾಭ ಆಗುತ್ತಾ? ಏನಾಗುತ್ತೆ? ಇಲ್ಲ ಕಿರೀಟ ಕೊಡ್ತಾರ ಜಡ್ಜ್ಗೆ ಏನಾದ್ರು? ಏನ್ ಲಾಭ ಆಯ್ತು? ಅವನು ಕೇಳ್ಬೋದಿತ್ತಲ್ಲ ಜಡ್ಜು, ಅಲ್ಲ ನಿನಗೆ ನೇಣು ಹಾಕಿ ನನ್ಗೇನ್ ಲಾಭ, ಬಿಟ್ಬಿಡ್ತೀನಿ. ಬಿಟ್ರೆ ನಿನಗೆ ತಪ್ಪಾಗುತ್ತೆ. ಇದು ಧರ್ಮದ ಸೂಕ್ಷ್ಮತೆ. ಅದಕ್ಕೆ ಹೇಳೋದು ನಾವು ರಾಮಾಯಣವನ್ನು ಹೆಂಗ್ ಅರ್ಥ ಮಾಡ್ಕೋಬೇಕು, ಅಲ್ಲಿ ಏನ್ ಧರ್ಮ ಇದೆ ಅದನ್ನ ನಾವು ಅರ್ಥ ಮಾಡ್ಕೋಬೇಕು, ಹೇಗೆ ಅದನ್ನ ನಾವು ಅನುಸಂಧಾನ ಮಾಡ್ಬೇಕು, ಅದು ಮುಖ್ಯ. ನಾವ್ ಹೇಳೋದಿಷ್ಟೇ, ನಾವು ಏನೇ ತಲೆಯಲ್ಲಿ ಇಟ್ಕೊಂಡಿದ್ದನ್ನೆಲ್ಲ ಫಸ್ಟ್ ತೆಗೆದು ಕಿತ್ತು ಬಿಸಾಕಿ, ಮೊದಲು ರಾಮಾಯಣದಲ್ಲಿ ಏನ್ ಅರ್ಥ ಇದೆ, ರಹಸ್ಯ, ಗೂಢಾರ್ಥ, ವಾಕ್ಯಾರ್ಥ, ರಹಸ್ಯ, ಅದು ಎಲ್ಲ ಅರ್ಥ ಮಾಡ್ಕೋಬೇಕು ನಾವು. ವಾಲಿಯನ್ನ ಕೊಲ್ಲೋದ್ರಿಂದ ಅವನಿಗೇನು ಲಾಭ ಇಲ್ಲ ರಾಮಚಂದ್ರನಿಗೆ. ಬಿಟ್ರೆ ಏನ್ ನಷ್ಟ ಆಗುತ್ತೆ ಅದು ಯೋಚನೆ ಮಾಡ್ಬೇಕು. ಬಿಟ್ರೆ ಇನ್ನು ಈಗ ತಮ್ಮನ ಹೆಂಡತಿ ಕಿತ್ಕೊಂಡ್ ಬಂದಿದ್ದಾನೆ, ನಾಳೆ ಇನ್ನೊಬ್ರು ಹೆಂಡತಿ ಕತ್ಕೊ ಬರ್ತಾನೆ ದುರ್ಯೋಧನ ನಂತರ, ಏನ್ ಮಾಡ್ಬೇಕು ಅವಾಗ? ಅದಕ್ಕೆ ಅದರಿಂದ ಏನ್ ಲಾಭ ಆಗುತ್ತೆ ಅನ್ನೋದು ನೋಡಬಾರ್ದು, ಏನ್ ನಷ್ಟ ಆಗುತ್ತೆ ನೋಡ್ಬೇಕು. ಅದನ್ನೇ ಕೃಷ್ಣ ಹೇಳಿದ್ದು. ನಿನಗೆ ನಮ್ಮ ತಂದೆ, ನಮ್ಮ ಗುರುಗಳು, ನಮ್ಮ ಬಂಧು ಬಾಂಧವರು ಕೊಂದ್ರೆ ನನ್ಗೇನ್ ಲಾಭ ಆಗುತ್ತೆ? ನಾನು ಪಶ್ಯಾಮಿ ಹತ್ವಾ ಸ್ವಜನಂ ಆಹವೇ ನಾನು ಅನುಪಶ್ಯಂತಿ, ನನಗೇನ್ ಒಳ್ಳೇದೇನು ಕಾಣಿಸ್ತಾ ಇಲ್ಲ ಅವ್ರು ಕೊಲ್ಲೋದ್ರಿಂದ. ಅದೇ ಕೊಲ್ಲದೆ ಇರೋದ್ರಿಂದ ಏನಾಗುತ್ತೆ ಯೋಚನೆ ಮಾಡ್ತಾ ಇದೆಯಾ? ಮಾಡೋದಿಲ್ಲ ನಾವು. ಯಾಕಂದ್ರೆ ಬರೀ ಒಂದ್ ಸೈಡ್ ಮಾತ್ರ ಯೋಚನೆ ಮಾಡ್ತೀವಿ ಅಲ್ವಾ? ನೋಡಿ ನಮ್ಮ ಮೈಂಡ್ ಸೆಟ್ ಹೇಗಿದೆ ಅಂತ. ಮೈಂಡ್ ಸೆಟ್ ಅರ್ಥ ಆಯ್ತಾ ಈಗ?
ವಾಲಿ ಅದನ್ನೇ ಹೇಳ್ತಾನೆ. ನಿನ್ ಕಪಿ ಮಾಂಸ ಬೇಯಿಸಿ ತಿನ್ನಕ್ಕಾಗತ್ತ ನಾವು? ಪ್ರಯೋಜನ ಇಲ್ಲ. ನಿನ್ ಮೂಳೆ ಮಾಂಸ ಏನು ಪ್ರಯೋಜನ ಇಲ್ಲ. ಆದ್ರೆ ನೀನ್ ಬಿಡೋದ್ರಿಂದ ತುಂಬಾ ನಷ್ಟ ಆಗುತ್ತೆ. ಎಷ್ಟೋ ಜನ ನಮ್ಗೆ ಪ್ರಶ್ನೆ ಮಾಡ್ತಾರೆ, ಭಗವದ್ಗೀತೆ ಓದೋದ್ರಿಂದ ಏನ್ ಲಾಭ ಆಗುತ್ತೆ ಅಂತ ಕೇಳ್ತಾರೆ. ಅಲ್ಲ ರೀ, ಭಗವದ್ಗೀತೆ ಓದೋದ್ರಿಂದ ಏನ್ ಲಾಭ ಆಗೋದು ಬೇಡ. ನಿಮ್ಗೇನ್ ಬ್ಯಾಂಕ್ ಬ್ಯಾಲೆನ್ಸು, ಮನೆ ಮಠ ಬೆಳೆದು ಬಿಡುತ್ತೆ, ನಿಮ್ಗೆ ಕೀರ್ತಿ ಬಂದ್ಬಿಡುತ್ತೆ, ಅದಲ್ಲ. ಅದು ಓದ್ದೇ ಅಂದ್ರೆ ಏನ್ ನಷ್ಟ ಆಗುತ್ತೆ ಅದನ್ನ ಫಸ್ಟ್ ಯೋಚನೆ ಮಾಡ್ರಿ. ಅದಕ್ಕೆ ಹೇಳುದು, ನಾವು ಇದೆಲ್ಲ ಓದಿದಾಗ ನಮ್ಮ ಮೈಂಡ್ ಸೆಟ್ ಡಿಫ್ರೆಂಟ್ ಆಗುತ್ತೆ, ನಮ್ಮ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ, ಪ್ಯೂರ್ ಆಗುತ್ತೆ. ಬರೀ ಒಂದೇ ಕಡೆ ನೋಡ್ಕೊಂಡು ಹೋಗ್ತಾ ಇರ್ತೀನಿ ಯಾವಾಗಲೂ, ಒಂದೇ ದಿಕ್ಕಲ್ಲಿ. ಇದರಿಂದ ಏನ್ ಲಾಭ, ಇದರಿಂದ ಏನ್ ಲಾಭ, ಏನ್ ಲಾಭ, ಏನ್ ಲಾಭ, ಮಾಡದೆ ಹೋದ್ರೆ ಏನ್ ನಷ್ಟ ಆಗುತ್ತೆ ಅಂತ ನೋಡೋದಿಲ್ಲ ನಾವು. ವಾಲಿ ಬುದ್ಧಿ ನಮ್ಗೆ. ಹ್ಮ್. ಈಗ ನಗರ ಸಂಕೀರ್ತನೆಗೆ ಹೋಗ್ತೀವಿ, ಮನೆಗೆ ಹೋಗಿ ಸಿಕ್ತವ್ರಿಗೆಲ್ಲ ಬನ್ನಿ ಬನ್ನಿ ಬನ್ನಿ, ನಮ್ಗೇನ್ ಲಾಭ? ನಮ್ಗೇನ್ ಲಾಭ ಇಲ್ಲ. ಅವ್ರು ಬರದೇ ಹೋದ್ರೆ ಏನ್ ನಷ್ಟ ಆಗುತ್ತೆ ಅಂತ ಯೋಚನೆ ಮಾಡ್ತೀವಿ ಅಲ್ವಾ? ಕೃಷ್ಣ ಪ್ರಜ್ಞೆಗೆ ಬರದೇ ಹೋದ್ರೆ ಅವ್ನಿಗೆ ಏನ್ ನಷ್ಟ ಆಗುತ್ತೆ ಅನ್ನೋದು ಯೋಚನೆ ಮಾಡ್ಬೇಕಲ್ವಾ? ಬಂದ್ರೆ ಏನ್ ಲಾಭ ಅನ್ನೋದು ಯೋಚನೆ ಮಾಡಬಾರ್ದು. ಸೊ ಅದನ್ನೇ ವಾಲಿಗೆ ಭಗವಾನ್ ರಾಮಚಂದ್ರ ಬೋಧನೆ ಮಾಡ್ತಾರೆ. ಅಷ್ಟೆಲ್ಲ ಆದ್ಮೇಲೆ ವಾಲಿಗೆ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ಒಂದು ಹಳೆಯದೆಲ್ಲ ಕರ್ಮಗಳನ್ನ ನೆನೆಸ್ಕೊಂಡು, ಛೇ ಸುಗ್ರೀವ, ಒಂದು ದಿನಕ್ಕೂ ನೀನ್ ನನ್ನನ್ನ, ನಾನ್ ನಿನ್ನ ತಮ್ಮ ಅಂತ ಪ್ರೀತಿಯಿಂದ ಕರೀಲಿಲ್ವಲ್ಲ, ಒಂದು ದಿನಕ್ಕೂ ತಮ್ಮ ಒಡ ಹುಟ್ಟಿದವನು ಅಂತ ಪಕ್ಕದಲ್ಲಿ ಕೂರ್ಸ್ಕೊಂಡು ಒಂದ್ ಪ್ರೀತಿ ಮಾತಾಡಿಲ್ವಲ್ಲ ನಾನು. ಎಂತ ತಪ್ಪು ಕೆಲಸ ಮಾಡ್ಕೊಂಡೆ ನಾನು. ಇವಾಗ ಕೆಟ್ಟ ಮೇಲೆ ಬುದ್ಧಿ ಬಂದ್ರೆ ಏನ್ ಪ್ರಯೋಜನ ಆಯ್ತು? ಅವಕಾಶ ಇಲ್ಲ, ಬಾಣ ಹೊಡೆದು ಬಿಟ್ಟಿದ್ದಾನೆ, ಇನ್ನ ಈಗ್ಲೋ ಆಮೇಲೋ ಪ್ರಾಣ ಹೊರಟೋಗ್ಬಿಡುತ್ತೆ ನನ್ನ ಕ್ಷಣದಲ್ಲಿ. ನಮ್ದು ಅದೇ ಗತಿ ಆದ್ರೆ ಏನ್ ಮಾಡ್ಬೇಕು? ಈಗ ನಾವು ಆಲಿಸಿ ತಿಳಿಸಿ ಕಾಕೊಂಡು ಇನ್ನೇನ್ ಪ್ರಾಣ ಬಿಡೋ ಟೈಮಲ್ಲಿ ನನಗ್ ಬುದ್ಧಿ ಬಂತು, ಏನ್ ಪ್ರಯೋಜನ? ಅಲ್ಲ, ದೇಹ ಗಟ್ಟಿಗಿದ್ದಾಗ, ಮನಸ್ಸು ಸರಿ ಇದ್ದಾಗ ನಾವು ಭಕ್ತಿ ಮಾಡೋದು ಬಿಟ್ಬಿಟ್ಟು ಎಲ್ಲ ಆದ್ಮೇಲೆ, ಎಲ್ಲ ಕೆಟ್ಟು ಹೋದ್ಮೇಲೆ ನಾವು ಸರಿ ಮಾಡಕ್ಕಾಗತ್ತಾ? ಸಂಬಂಧ ಹಾಳಾಗೋದು, ಈಗೇನ್ ಪ್ರಯೋಜನ ಆಯ್ತು? ಶೋಕ ಪಡ್ತಾನೆ ಅಷ್ಟೇ, ಅಯ್ಯೋ ಹಿಂಗ್ ಮಾಡ್ಬಿಟ್ಟೆ, ಅಯ್ಯೋ ಹಂಗ್ ಮಾಡ್ಬಿಟ್ಟೆ, ಪಶ್ಚಾತ್ತಾಪ ಕಾಡ್ತಾ ಇರುತ್ತೆ ಅವನಿಗೆ. ಅಷ್ಟ ಆಯ್ತು, ರಾಮಚಂದ್ರ ನಾನು ಕೊಂದಿದ್ದು ನ್ಯಾಯಪೂರ್ವಕವಾಗಿದೆಯಪ್ಪ ಅಂತ ಹೇಳಿ ಅವ್ರಿಗೆ ಸಮಾಧಾನ ಮಾಡಿದ್ಮೇಲೆ ತಾರಾ ಬಂದು ಹೇಳ್ತಾಳೆ, ವಿಲಾಪ ಮಾಡ್ತಾಳೆ. ತಾರಾಗೀಗ ನೋಡಿ, ತಾರಾ, ಮಂಡೋದರಿ, ಇವ್ರಿಗೆಲ್ರಿಗೂ ಭಗವಂತ ಯಾವ್ದೋ ರಾಕ್ಷಸ ಜನ್ಮ ಇವ್ರದೆಲ್ಲ, ಕಪಿ ಜನ್ಮ. ಭಗವಂತ ಚತುರ್ಭುಜ ದರ್ಶನ ಕೊಡ್ತಾನೆ ಅವರಿಗೆ, ಮಂಡೋದರಿಗೆ, ತಾರೆಗೆ. ತಾರೆಗೆ ಏನಾಯ್ತು, ಈಗ ಗಂಡ ಸತ್ತಿದ್ದಾನೆ ಅನ್ನೋ ಒಂದು ದುಃಖ, ಆ ಕಡೆ ಭಗವಂತನ ದರ್ಶನ ಆಯ್ತು ಅನ್ನೋ ಖುಷಿ. ನೋಡ್ತಾ ಭಗವಂತನ ಸುಂದರವಾದ ಮುಖ ನೋಡ್ತಾ ಸಂತೋಷದಿಂದ ಹೇಳ್ತಾಳೆ. ಕಣ್ಣೀರ ಬರ್ತಾ ಇದೆ, ಗಂಡ ಸತ್ತಿದ್ದಾನೆ, ಆದ್ರೆ ಭಗವಂತನ ದರ್ಶನ ಮಾಡಿ ಸಂತೋಷ, ಖುಷಿ ಇದೆ. ತಾರೆ ಕಣ್ಣೀರ್ ನೋಡ್ತಾ ರಾಮಚಂದ್ರನ ಹತ್ತು ಬಿಡ್ತಾನೆ. ಇದು ಭಗವಂತನ ಒಂದು ಕಲ್ಯಾಣ ಗುಣ. ನಾವ್ ಹೇಳ್ತಿಲ್ವಾ, ಭಗವಂತ ಎಲ್ಲರಿಗೂ ಆ ಸೌಲಭ್ಯ ಗುಣಗಳನ್ನ ತೋರಿಸ್ದ. ಸೌಲಭ್ಯ ಗುಣ ಅಂದ್ರೆ ಏನು? ಅವೈಲಬಿಲಿಟಿ. ಈಗ ಸೌಲಭ್ಯವಿದೆ, ಏನ್ ಅವೈಲಬಿಲಿಟಿ? ಭಗವಂತನ ಮುಟ್ಬೋದು, ತಬ್ಕೋಬಹುದು, ಮಾತಾಡಿಸ್ಬೋದು, ಅವನ್ನ ರೇಗಿಸ್ಬೋದು, ನೆಗಲ್ ಮೇಲೆ ಕೂರ್ಸ್ಕೋಬಹುದು. ಸೌಲಭ್ಯ ಗುಣ. ಯಾವ ಅವತಾರದಲ್ಲೂ ಭಗವಂತ ಈ ತರ ಸೌಲಭ್ಯ ಗುಣ ಕೊಡ್ಲಿಲ್ಲ, ರಾಮ ಕೃಷ್ಣಾವತಾರ ಬಿಟ್ರೆ. ನರಸಿಂಹದೇವ್ರನ್ನ ಯಾರು ಮುಟ್ಟಿದ್ರು? ಹೋಗಿ ಬ್ರಹ್ಮದೇವ್ರು ಮುಟ್ಟಿದ್ರ, ಶಿವ ಮುಟ್ಟಿದ್ರ, ಲಕ್ಷ್ಮಿ ಮುಟ್ಟಿದ್ರ? ಮುಟ್ಟಕ್ ಆಗ್ಲಿಲ್ಲ ಅವ್ರಿಗೆ. ಹೆಗಲ ಮೇಲೆ ಕೈ ಹಾಕೊಳಕ್ಕಾಗುತ್ತಾ? ಇಲ್ಲ. ಆದ್ರೆ ಕೃಷ್ಣ, ಇದು ಸೌಲಭ್ಯ ಗುಣ, ಎಲ್ರಿಗೂ ಅಲ್ಲ, ಅರ್ಹರಿಗೆ ಮಾತ್ರ. ಅದನ್ನೇ ನಾರದ ಮುನಿ ವಾಲ್ಮೀಕಿಗಳ ಹತ್ರ ಬಂದಾಗ ಫಸ್ಟ್, ಓಂ ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಮರಂ ನಾರದಂ ಪರಿಪಪ್ರಚ್ಚ ವಾಲ್ಮೀಕಿರ್ ಮುನಿ ಪುಂಗವಂ. ನಾರದ ಮುನಿಗಳನ್ನ ವಾಲ್ಮೀಕಿ ಕೇಳ್ತಾರೆ, ಅಲ್ಲ ನಾರದರೆ, ಈ ಜಗತ್ತಲ್ಲಿ, ಈ ಟೈಮಲ್ಲಿ ನಮಗೆ ಕೋನ್ವಸ್ಮಿನ್ ಸಾಂಪ್ರತಂ ಲೋಕೆ, ಈ ಲೋಕದಲ್ಲಿ ಗುಣವಾನ್ ಕಶ್ಯ ವೀರ್ಯವಾನ್. ಮೊದಲನೇ ಗುಣ ಗುಣವಾನ್. ಯಾವ ಗುಣ ಇಲ್ದಿದ್ರೆ ಎಲ್ಲಾ ಗುಣಗಳು ವ್ಯರ್ಥವೋ ಆ ಗುಣಕ್ಕೆ ಗುಣ ಅಂತ ಕರೆಯೋದು. ಉದಾಹರಣೆಗೆ, ನಮ್ಮ ಯಜಮಾನ್ರು ಬಾರಿ ಒಳ್ಳೆಯವ್ರಿ, ಅವರು ಕೇಳಿದವ್ರಿಗೆಲ್ಲ ಸಹಾಯ ಮಾಡ್ತಾ, ಎಲ್ಲ ಮಾಡ್ತಾ, ಅದು ಮಾಡ್ತಾರೆ, ಇದು ಮಾಡ್ತಾರೆ, ಇದು ಮಾಡಿಲ್ಲ, ಎಲ್ಲ ತುಂಬಾ ಗುಣಗಳಿದೆ. ಆದ್ರೆ ಅವ್ರಿಗೆ ದಯೆನೇ ಇಲ್ಲ ಅಂದ್ರೆ ಏನ್ ಅರ್ಥ ಆಯ್ತು? ಎಲ್ಲ ಇದ್ದು ಕೂಡ ದಯೆ ಅನ್ನೋದಿಲ್ಲ ಅಂದ್ರೆ ಮತ್ತೆ ಎಲ್ಲ ಗುಣಗಳು ವ್ಯರ್ಥ ಆಯ್ತು. ಯಾವ ಒಂದು ಗುಣ ಇರೋದ್ರಿಂದ ಇನ್ನೆಲ್ಲಾ ಗುಣಗಳಿಗೂ ಶೋಭೆ ತರುತ್ತೋ ಆ ಗುಣಕ್ಕೆ ಗುಣ ಅಂತ ಕರೆಯೋದು, ನಿಜವಾದ ಗುಣ. ಅದನ್ನೇ ವಾಲ್ಮೀಕಿಗಳು ಕೇಳ್ತಾರೆ, ಕೋನ್ವಸ್ಮಿನ್ ಸಾಂಪ್ರತಂ ಲೋಕೆ ಗುಣವಾನ್ ಕಶ್ಚ ವೀರ್ಯವಾನ್ ಧರ್ಮಜ್ಞಶ್ಚ
ಕೃತಜ್ಞಶ್ಚ ಸತ್ಯವಾಕ್ಕೋ ದೃಢವ್ರತಃ. ಯಾರು ಧರ್ಮಜ್ಞ, ಕೃತಜ್ಞಶ್ಚ, ಯಾರಾದ್ರೂ ಒಂದು ಸಲ ಸಹಾಯ ಮಾಡಿಬಿಟ್ರೆ ಭಗವಂತ ಅದನ್ನ ಮರಿತಿರ್ಲಿಲ್ವಂತೆ. ಯಾರಾದ್ರೂ 100 ಅಪಕಾರ ಮಾಡಿರ್ಲಿ ಅದನ್ನ ಮರ್ತು ಬಿಡ್ತಾ ಇದ್ದಂತೆ. ಒಂದು ಮಾತು ಯಾರಾದ್ರೂ ಮಾತಾಡಿದ್ರೆ ಗಟ್ಟಿಯಾಗಿ ಮಾತಾಡ್ತಿರ್ಲಿಲ್ಲ ಅಂತ ತಿರ್ಗಿಸಿ ಎದುರುಗಡೆ. ಇದು ಭಗವಂತನ ಕಲ್ಯಾಣ ಗುಣಗಳು. ಇದೆಲ್ಲ ರಾಮನಿಗೆ ಪಟ್ಟಾಭಿಷೇಕ ಆಗೋ ಸಂದರ್ಭದಲ್ಲಿ ದಶರಥ ಅಲ್ಲಿರೋರ್ಗೆಲ್ರಿಗೂ ಭಗವಂತ ತನ್ನ ಮಗನ ಗುಣವನ್ನ ಹೇಳ್ತಾನೆ. ಯಾರ್ದಾದ್ರೂ ಮನೇಲಿ ಒಂದು ಸಭೆ ಸಮಾರಂಭ ಆಯ್ತು ಅಂದ್ರೆ ತನ್ನ ಮನೆಯಲ್ಲಿ ಆಗ್ತಾ ಇದೆಯೇನೋ ಅನ್ನೋಷ್ಟು ಖುಷಿ ಪಡ್ತಾ ಇದ್ದ. ಯಾರ್ದಾದ್ರೂ ಮನೆಯಲ್ಲಿ ಒಂದು ದುಃಖನೋ ಸಂತಾಪನೋ ಆಯ್ತು ಅಂದ್ರೆ ತಾನು ಕೂಡ ಅಳ್ತಾ ಇದ್ದ. ಆತರ ಒಂದು ಸಂದರ್ಭ ಸುಮಾರು ಸಂದರ್ಭದಲ್ಲಿ ಜಟಾಯು ಸತ್ತಾಗ, ವಾಲಿ ಸತ್ತಾಗ, ರಾವಣ ಸತ್ತಾಗ ಭಗವಂತ ಹತ್ತು ಬಿಡ್ತಾನೆ. ರಾವಣ ಸತ್ತ ಗುಳೋ ಅಂತ ದ್ವೇಷ ಹೇಳ್ತಾನೆ ರಾಮಚಂದ್ರ ಲಕ್ಷ್ಮಣನಿಗೆ. ದ್ವೇಷ ಬದುಕಿರೋ ತನಕ ಅಷ್ಟೇ ಅಪ್ಪ, ಅದು ದೇಹದ ನಡುವೆ ಬರುವಂತ ಭಾವನೆ ಅಷ್ಟೇ ದ್ವೇಷ ಅನ್ನೋದು. ನಿಜವಾಗ್ಲೂ ನಮ್ಗೆ ಯಾವ ರೀತಿಯ ದ್ವೇಷ ಇರೋದಿಲ್ಲ. ಆತ್ಮ ನಡುವೆ ಯಾವ ದ್ವೇಷ ಇರೋದಿಲ್ಲ. ಅದು ದ್ವೇಷ ಬರೋದು ಯಾವಾಗ ಅಂದ್ರೆ ಸಮಯಕ್ಕೆ ಸಂದರ್ಭಕ್ಕೆ. ಈಗ ವಾಲಿ ಏನೋ ಒಂದು ಅಚಾತುರ್ಯದಿಂದ ಒಂದು ಅಪರಾಧ ಮಾಡ್ತಾನೆ, ಕೈಗೆ ಏನೋ ಒಂದು ಕೆಟ್ಟ ಸಹವಾಸ, ಮಂತ್ರಿ ಸಹವಾಸ, ದ್ವೇಷ ಮಾಡ್ತಾಳೆ. ಆದ್ರೆ ದ್ವೇಷ ಅನ್ನೋದು ಶಾಶ್ವತವಾಗಿ ಉಳ್ಕೋಬಾರದು. ಅದನ್ನ ರಾಮಚಂದ್ರ ವಾಲಿ ಮತ್ತೆ ರಾವಣರ ಸಂಹಾರದಲ್ಲಿ ತೋರಿಸ್ತಾನೆ ನಮಗೆ. ತಾನು ಕೂಡ ಹೇಳ್ತಾನೆ ತಾರೆ ಮುಂದೆ. ಆಗ ತಾರೆ ವಿಲಾಪ ಮಾಡ್ತಾಳೆ, ಎಂಥ ನಾನು ಹೇಳಿ ಕಳಿಸ್ದೆ, ಎಷ್ಟು ಬುದ್ಧಿ ಹೇಳಿದೆ, ಮಾಡಬೇಡ, ತಪ್ಪು ಮಾಡಬೇಡ, ತಪ್ಪು ಮಾಡಬೇಡ. ಅದಕ್ಕೆ ತಾರ ಮಂಡೋದ್ರಿನ ಯಾಕೆ ನಾವು ಸ್ಮರಣೆ ಮಾಡ್ಬೇಕು? ಗಂಡಂದಿರ ತಪ್ಪನ್ನ ತಪ್ಪು ಅಂತ ಧೈರ್ಯವಾಗಿ ತಿದ್ದವರು. ಕೆಲವು ಮನೆಗಳಲ್ಲಿ ಗಂಡ ಗುಡ್ರ ಹಾಕಿದ್ರೆ ಸಾಕು, ಹೆಂಡತಿ ಬಾಯಿ ಮುಚ್ಚು, ಚುಪ್ ಚಾಪ್. ಇದು ಯಾವ ಪ್ರೀತಿ ಸಂಬಂಧ? ರಾವಣನ್ ನೋಡಿದ್ರೆ ರಾವಯತಿ ಇತಿ ರಾವಣ, ಅಸತ್ ಪ್ರಲಾಪನ್ ಕಾರಯತಿ ಇತಿ ರಾವಣ. ಯಾರಾದ್ರೂ ಎದುರುಗಡೆ ಬಂದು ನಿಂತ್ಕೊಂಡು ಮಾತಾಡಕ್ಕಾಗ್ತತ್ತ ರಾವಣನ್ ಮುಂದೆ? ಸೂರ್ಯಚಂದ್ರನ್ನ ಅವನ ಆಸ್ಥಾನದ ಕಂಬಗಳಿಗೆ ಕಟ್ಟಿಬಿಟ್ಟು ಗದರಿಸ್ತಾ ಇದ್ದ. ಒಂಚೂರು ಬಿಸಿ ಜಾಸ್ತಿ ಆಯ್ತು ಸೂರ್ಯನ ಕಡೆ ನೋಡಿ ಗದರಿಸ್ತಾ ಇದ್ದ. ಸೂರ್ಯ ಅವಾಗ AC ಕಡಿಮೆ ಮಾಡ್ಕೋಬೇಕು ಟೆಂಪರೇಚರ್. ಜಾಸ್ತಿ ಚಳಿ ಆಯ್ತು ಅಂದ್ರೆ ಚಂದ್ರನ ಕಡೆ ನೋಡ್ತಾ ಇದ್ದ, ಅವ್ನು ಸ್ವಲ್ಪ ಟೆಂಪರೇಚರ್ ಜಾಸ್ತಿ ಮಾಡ್ಕೋಬೇಕು. ಹಿಂಗೆ ಇಷ್ಟು ಭಯ ಮಡಗಿದ್ದ ಎಲ್ಲಾರ್ನು ಭಯದಲ್ಲಿ ಇಟ್ಟಿದ್ದಾಗ. ಅಷ್ಟು ಭಯದಲ್ಲಿದ್ರು ಮಂಡೋದ್ರಿ ಪ್ರತಿಯೊಂದು ತಪ್ಪನ್ನು ತಿದ್ದುತ್ತಾ ಇದ್ಲು. ನೀನ್ ಮಾಡ್ತಾರೆ ಸರಿ ಇಲ್ಲ, ನೀವ್ ಮಾಡ್ತಾರೆ ಸರಿ ಇಲ್ಲ, ಬಿಟ್ಬಿಡಿ ಸೀತೆಯನ್ನ, ಬಿಟ್ಬಿಡಿ ಯಾಕೆ ಹಿಂಗ್ ಮಾಡ್ತಿದ್ದೀರಾ ಅಂತ. ಅಸತ್ ಪ್ರಲಾಪನ್ ಕಾರಯತಿ ರಾವಯತಿ, ಎಲ್ಲರಿಗೂ ಗೋಳು ಕೊಡ್ತಾ ಇದ್ದ ಅಂತ. ಅದು ಅವ್ರ ಅಪ್ಪ ಇಟ್ಟಿದ ಹೆಸರಲ್ಲ, ವಿಶ್ರವಸು ಇಟ್ಟಿದ ಹೆಸರಲ್ಲ, ಅದು ವಿಶ್ರವ ಋಷಿ. ಅದು ದಶಗ್ರೀವ ದಶಕಂಠ ಅಂತ ಇಟ್ಟಿದ್ದು, ಇವನು ರಾವಣ ಅಂತ. ಅಂಥ ದುಷ್ಟ ನಡುವೆ ಮಂಡೋದರಿ ಹೇಗೆ ಜೀವನ ಮಾಡಿದ್ಲು? ಅದು ಒಪ್ಪಂದ ಬೇರೆ ಇದೆಯಲ್ಲ. ವಾಲಿ ಯಾವಾಗ ಬೇಕಾದ್ರೆ ಬಂದು ರಾವಣ ಪತ್ನಿನ ತಗೊಂಡೋಗ್ಬೋದಿತ್ತು, ರಾವಣ ಮಾತಾಡಂಗಿರ್ತಿರ್ಲಿಲ್ಲ. ಅಂಥದ್ರಲ್ಲೂ ಹೇಗೆ ತನ್ನ ಕೆಟ್ಟ ಗಂಡನ ಜೊತೆ ಸಂಸಾರ ಮಾಡಿದ್ಲು ಅವಳು, ತಿದ್ದುತ್ತಾ. ಅದೇ ತರ ತಾರೇನು ಕೂಡ. ತಾರಾ ತುಂಬಾ ತೀಕ್ಷ್ಣಮತಿ, ಶಾರ್ಪ್ ಮೈಂಡೆಡ್. ಪ್ರತಿಯೊಂದು ಘಟ್ಟದಲ್ಲೂ ಬಿಟ್ಬಿಡ್ರಿ ಅವ್ರನ್ನ, ಬಿಟ್ಬಿಡಿ, ಯಾಕೆ ಹಿಂಗ್ ಮಾಡ್ತಿದ್ರಿ? ತಮ್ಮ ತಾನೇ ಇನ್ಯಾರು, ಬಿಟ್ಬಿಡಿ. ಇಲ್ಲ ನಾನ್ ಬಿಡೋದಿಲ್ಲ. ಯಾಕೆ? ನನ್ನನ್ನು ನಿನ್ ಕೊಲ್ಲೋದು ಪ್ರಯತ್ನ ಪಟ್ಟಿಲ್ಲ ರೀ ಅವರು. ಇಲ್ಲ ನಿಮ್ಗೆ ಗೊತ್ತು. ಅಲ್ಲ, ಏನೇ ಆದ್ರೂ ಇನ್ನೊಬ್ರ ಮನಸ್ಸಿನ ಭಾವನೆ ಹೇಗೆ ಅರ್ಥ ಮಾಡ್ಕೊಳಕ್ ಸಾಧ್ಯ? ನನ್ನ ಭಾವನೆ ಹೇಗಿದೆ ಹಾಗೆ ನಾನು ಇನ್ನೊಬ್ರಲ್ಲೂ ನೋಡ್ತೀನಿ ಅಲ್ವಾ. ಹೀಗೆ ಸುಗ್ರೀವನ್ ಜೊತೆ ಅವ್ನು ನಡ್ಕೊಂಡಿದ್ ತಪ್ಪು ಅಂತ ಅರಿವು ಆದ್ಮೇಲೆನೆ ಸುಗ್ರೀವನ ಕರೆದು ಅಂಗದನ್ ಕರೆಸಿ, ನೋಡಪ್ಪ, ಇನ್ಮೇಲೆ ನನ್ನ ಮಗ, ನಿನ್ನ ಮಗ, ನೀನವನ್ನ ಕಾಪಾಡ್ಕೊ ಅಂತೇಳಿ ಅಂಗದನಿಗೆ ಅಲ್ಲೇ ಪಟ್ಟ ಕಟ್ಟಿಬಿಡ್ತಾನೆ ರಾಮಚಂದ್ರ. ಇದೆಲ್ಲ ಆಯ್ತು ಆದ್ಮೇಲೆ ತಾರೆ ಹೇಳ್ತಾಳೆ, ಮತ್ತೋ ಅನ್ಯಶೃಣು ರಾಜೇಂದ್ರ ಶ್ರುತ್ವಾ ಕುರು ಯಥೋಚಿತಂ ಅಹಂ ಮಾಮಂಗದ ಪುತ್ರೋ ಮೃಗಯಾಯಂ ಶ್ರುತಂ ವಚಃ. ಒಂದ್ಸಲ ದಶರಥ ಇಲ್ಲ ಆ ಕತೆ ಓಕೆ. ಒಂದ್ಸಲ ವಾಲಿ ವಾಲಿ ವಧೆ ಆದ ಮೇಲೆ ಸುಗ್ರೀವ
ಮತ್ತೆ ಈಗ ಸುಗ್ರೀವ ಆಟ ಆಡಕ್ ಶುರು ಮಾಡ್ತಾರೆ ಈಗ. ವಾಲಿ ಪತ್ನಿಯನ್ನ ಅಂದ್ರೆ ತಾರೆಯನ್ನ ವಾಲ್ಮೀಕಿಗಳು ಎಷ್ಟು ಬೋಲ್ಡ್ ಆಗಿ ಹೇಳ್ತಾರೆ ಬರೀತಾರೆ ಅಂದ್ರೆ, ಓದೋರು ಗಟ್ಟಿ ಮನ್ಸು ಮಾಡಿ ಓದಬೇಕು, ಅರ್ಥ ಮಾಡ್ಕೊಂಡು ಹೋಗ್ಬೇಕು. ಅದಕ್ಕೆ ಶರಣಾಗತಿ, ನಾವು ರಾಮಾಯಣ ಆಗ್ಲಿ ಗೀತೆ ಆಗ್ಲಿ ಶರಣಾಗತ ಭಾವದಿಂದ ಓದಬೇಕು. ಈಗ ಸುಗ್ರೀವ ಏನ್ ಮಾಡ್ತದಾನೆ, ವಾಲಿ ಪತ್ನಿಯನ್ನ ತಾರೆಯನ್ನ ಭೋಗಿಸ್ತದೆ. ತಾರೆ ಮಹಾ ಸುಂದರಿ, ಅಪ್ರತಿಮ ಸುಂದರಿ. ಅವ್ರಿಗೆ ಬಾಲ ಇರ್ಲಿಲ್ಲ ಅಂದ್ರೆ ಹೇಳ್ತಾರೆ, ಎಷ್ಟು ಜನ ಅಯೋಧ್ಯೆಗೆ ಬರ್ತಾರಲ್ಲ ರಾಮನ ಪಟ್ಟಾಭಿಷೇಕಕ್ಕೆ, ಅವಾಗ ತಾರನೇ ಬಂದಿರ್ತಾಳೆ, ಕಪಿಸೇನೆಯನ್ನು ಕರ್ಕೊಂಡ್ ಬಂದಿರ್ತಾನೆ. ಅಲ್ಲಿದ್ದಂತ ಅಯೋಧ್ಯೆ ವಾಸಿಗಳು, ಯಾರು ಇವರು ಇಷ್ಟು ಸುಂದರವಾಗಿದ್ದಾರೆ ಅಂತ ನೋಡಿ ಬಾಯಿ ಬಾಯಿ ಬೀಳ್ತಾ ಇದಾರಂತೆ ಕಪಿಗಳನ್ನ ನೋಡಿ. ಅಷ್ಟು ಸುಂದರ ಇರೋರು, ಎಲ್ಲ ಗೊತ್ತಿತ್ತು ಅವರಿಗೆ. ನಾವು ಅನ್ಕೊಳ್ತೀವಿ ಯಾವ್ದೋ ಕಪಿ ಜನಾಂಗ, ಇವ್ರಿಗೇನ್ ಗೊತ್ತಿಲ್ಲ, ಗೆಡ್ಡೆ ಗೆಣಸು ತಿನ್ಕೊಂಡಿದ್ದವ್ರು ಅಂತ. ಅಲ್ಲ, ಅವ್ರಿಗೆಲ್ಲ ವೇದಗಳೆಲ್ಲ ಗೊತ್ತಿತ್ತು ಅವ್ರಿಗೆ, ಶಾಸ್ತ್ರ ಗೊತ್ತಿತ್ತು ಅವಳಿಗೆ. ಆದ್ರೂ ಕೂಡ ಸುಗ್ರೀವ ಜೊತೆ ಅವಳು ಅಂತಃಪುರದಲ್ಲಿ ಇರ್ತಾಳೆ. ಯಾವಾಗ ಲಕ್ಷ್ಮಣ ಹೋಗಿ ಗದರಿಸ್ತಾನಲ್ಲ, ಏನೋ ಎಂಜಾಯ್ ಮಾಡ್ತಾ ಇದೀಯಾ, 4 ತಿಂಗಳಾಯ್ತು, ಎಲ್ಲಿ ನೀನ್ ರಾಮಚಂದ್ರ ಕೊಟ್ಟಿದ್ ಮಾತು, ಕಣ್ಣು ಕೆಂಪಾಗ್ಬಿಡುತ್ತೆ, ಅಣ್ಣ ಹೋಗಿದ್ ಜಾಗ ಗೊತ್ತಲ್ಲ, ಅಲ್ಲೇ ಕಳಿಸ್ಬಿಡ್ತೀನಿ ನಿನ್ನನ್ನು. ಸುಗ್ರೀವನಿಗೆ ಸ್ವಲ್ಪ ಭಯ ಆಯ್ತು, ಕುಡಿದೆಲ್ಲ ಇಳಿದೋಯ್ತು. ಹೇಳ್ತಾರೆ ವಾಲ್ಮೀಕಿಗಳು, ಕುಡಿದು ಅಸ್ತವ್ಯಸ್ತ ಹೆಂಗಂದ್ರೆ ನಂಗೆ ಮಲಗಿದ್ಲು ತಾರ ಅಂತಃಪುರದಲ್ಲಿ. ಸೊ ಸುಗ್ರೀವ ಭಗವಂತನ ಕೊಟ್ಟು ಮಾತನ್ನ ಮರ್ತೋಗ್ಬಿಟ್ಟಿದ್ದ. ಸುಖದಲ್ಲಿ ಎಲ್ಲ ಮರ್ತೋಗ್ಬಿಡ್ತಾನೆ, ಸುಖ ಬಂದಾಗ ಎಲ್ಲ ಮರ್ತ್ ಬಿಡ್ತಾನೆ. ಯಾವ ದೇವ್ರಿಗೆ ಇವ್ರು ಏನು ಬೇಕಾಗಿಲ್ಲ. ಇದು ನಾವು ಕಲಿಬೇಕು. ಎಲ್ಲ ಸುಗ್ರೀವನ್ ಬುದ್ಧಿ, ವಾಲಿ ಬುದ್ಧಿಗಳಿದೆ, ಕಪಿ ಬುದ್ಧಿ ಇದೆ ನಮ್ಮಲ್ಲಿ ಅಂತ ತೋರ್ಸೋದಕ್ಕೆ. ಸುಖ ಬಂದಾಗ ನಮ್ಗೆ ದೇವ್ರು ಬೇಡ, ಕಷ್ಟ ಬಂದಾಗ ಗೊಳೋ ಅಂತ ಹತ್ಕೊಂಡು, ಅಯ್ಯೋ ರಾಮಚಂದ್ರ ನನ್ ಸಹಾಯ ಮಾಡಪ್ಪ, ಅಗ್ನಿ ಸಾಕ್ಷಿಯಾಗಿ ನನ್ನ ಹೆಂಡತಿ ಅಲ್ಲಿದ್ದಾಳೆ, ಎಲ್ಲ ಆಯ್ತಲ್ಲ ಮತ್ತೀಗೆ, ಎಲ್ಲ ಆದ್ಮೇಲೆ ದೇವ್ರು ಬೇಡ. ಪ್ರತಿಯೊಂದು ಹಂತದಲ್ಲೂ ನಾವು ಹೇಗೆ ನಡ್ಕೊಂತಿದ್ದಾರೆ, ವಾಲಿ ಆಗ್ಲಿ, ಸುಗ್ರೀವ ಆಗ್ಲಿ, ದಶರಥ ಆಗ್ಲಿ, ಪುತ್ರ ವ್ಯಾಮೋಹ ಅವನಿಗೆ. ವಾಲಿ ಹ್ಮ್ ವಾಲಿ ಸಂಹಾರ ಆಯ್ತು, ಸುಗ್ರೀವನ್ನ ಪಟ್ಟ ಕಟ್ಟಿ ಈಗ ಆ ತನ್ನ ಸೀತಾಪರಣ ಕಾರ್ಯವನ್ನ ಮುಂದುವರಿಸಬೇಕು. ಅದಕ್ಕೆ ಸುಗ್ರೀವ ಏನ್ ಮಾಡ್ತಾನೆ, ಆಯ್ತು ಈ ಮಳೆಗಾಲ ಮುಗ್ದೋಗ್ಲಿ, ಈಗ ಹುಡ್ಕೋದ್ ಕಷ್ಟ ಆಗುತ್ತೆ ಮಳೆಗಾಲದಲ್ಲಿ, ಚಾತುರ್ಮಾಸ್ಯ ಆದ್ಮೇಲೆ ಎಲ್ಲಾ ಕಡೆಯಿಂದ ಸೈನ್ಯವನ್ನ ಕರೆಸ್ತೀನಿ ಅಂತ ಹೇಳಿ ಸೈನ್ಯವನ್ನ ಕರೆಸಿ, ಎಷ್ಟು ಸೈನ್ಯ ಆಗಿತ್ತು ಹೇಳ್ತಾರೆ ಅದನ್ನ, ಎಷ್ಟೆಷ್ಟು ಕೋಟಿ ಸೈನ್ಯ ಆಗಿತ್ತು ಎಲ್ಲಾ ಕಡೆಯಿಂದ ಕರೆಸ್ದ ಸುಗ್ರೀವ. ಕರೆಸಿ 1 ತಿಂಗಳು ಆ ಗಡುವು, 1 ತಿಂಗಳಲ್ಲಿ ಸೀತೆಯನ್ನು ಹುಡ್ಕೊಂಡ್ ಬರ್ಬೇಕು ಅಂತ ಸುಗ್ರೀವ ಆಜ್ಞೆ. ಎಲ್ಲಾ ಕಡೆಯಿಂದ ಕಳಿಸ್ತಾನೆ. ಒಬ್ಬೊಬ್ಬರು ಸೈನ್ಯನು ಕೋಟಿ ಕೋಟಿ ಸೈನ್ಯ ಇತ್ತು, ಎಲ್ಲಾ ಕಡೆ ಹುಡ್ತಾನೆ. ದಕ್ಷಿಣಕ್ಕೆ ಅಂಗದ ಮತ್ತೆ ಹನುಮಂತನ ಸೈನ್ಯವನ್ನ ಕಳಿಸ್ಕೊಡ್ತಾರೆ. ರಾಮಚಂದ್ರನಿಗೆ ಮೊದ್ಲೇ ಗೊತ್ತಿತ್ತ ಸೀತೆಯನ್ನು ಹುಡ್ಕೋದು ಹನುಮಂತ ಮಾತ್ರನೇ ಅನ್ನೋದಕ್ಕೆ ಒಂದು ಸಾಕ್ಷಿ ಏನಂದ್ರೆ, ದಕ್ಷಿಣದ ಕಡೆ ಹೋಗುವಂತವ್ರಿಗೆ ಅಂದ್ರೆ ಹನುಮಂತನ ಕೈಗೆ ಒಂದು ಒಂದು ಆಭರಣ, ಚೂಡಾಮಣಿಯನ್ನ, ಒಂದು ಒಂದು ಆಭರಣವನ್ನ ಕೊಟ್ಟು ಕಳಿಸ್ತಾನೆ. ಕೊಟ್ಟು ಹನುಮಂತನಿಗೆ ಒಂದು ರಹಸ್ಯವಾದ ಕಥೆಯನ್ನು ಹೇಳಿ ಕಳಿಸ್ತಾನೆ. ಅಂದ್ರೆ ಕಾಕಾಸುರನ್ ಕತೆ, ಒಬ್ಬ ರಾಕ್ಷಸ ವೇಷದಲ್ಲಿ ಬಂದಿರ್ತಾನೆ ಕಾಗೆ ರೂಪದಲ್ಲಿ. ಅದು ಕೇವಲ ಸೀತೆ ಮಾತ್ರ ಗೊತ್ತು, ಅದನ್ನ ಹೇಳು ಅಂತ ಹೇಳಿ ಆ ಹನುಮಂತನಿಗೆ ಮಾತ್ರ ಭಗವಂತ ಹೇಳಿ ಕಳಿಸ್ಕೊಡ್ತಾನೆ. ಅದಾದ್ರೆ ಹ್ಮ್ ಹೋದ್ರು ಎಲ್ಲ ಒಂದೊಂದು ಇಂಚು ಬಿಡದಂಗೆ ಎಲ್ಲಾ ಕಡೆ ಹುಡುಕ್ತಾ ಇದಾರೆ. ಆಯ್ತು 29 ದಿನ ಆಗೋದಿನ, ಒಂದೇ ದಿನ ಇರೋದು ಬಾಕಿ. ಇಲ್ಲಿಂದ ಕಿಷ್ಕಿಂದ ಕಂಡ ನಾವು ಮುಗಿಸೋಣ. ಯಾಕಂದ್ರೆ ಇಲ್ಲಿ ಆ ಹೆಚ್ಚಿನ ಸಂವಾದಗಳಿಲ್ಲ. ವಾಲಿ ರಾವಣನ ಸಂವಾದ ಮತ್ತೆ ತಾರಾ ವಿಲಾಪ ಮಾಡೋದು ಅದೊಂದು, ಆಮೇಲೆ ಕರ್ತವ್ಯಚ್ಯುತಿ ಆದ್ರೆ ಏನಾಗುತ್ತೆ ಅನ್ನೋದನ್ನ ತೋರ್ಸ್ಕೊಡ್ತಾನೆ ಲಕ್ಷ್ಮಣ ಸುಗ್ರೀವನಿಗೆ. ಹ್ಮ್ ಹ್ಮ್ ಆ ಸೇನೆ ಹೆಂಗಿರುತ್ತೆ ಹೇಳ್ತಾರೆ, ತಥೋ ಹೇಳ್ತಾರೆ, ದೇವ ಪಶ್ಯ ಸಮಾಯಾಂತಿ ವಾನರಾಣಂ ಮಹಾಚಮೂಂ. ಒಂದು ದೊಡ್ಡ ಸೈನ್ಯವನ್ನೇ ಕರೆಸ್ತಾನೆ. ಅಸಂಖ್ಯಾತ ಸಮಾಯಾಂತಿ ಹರಯ ಕಾಮರೂಪಿಣಃ ಸರ್ವೇ ದೇವಾಂಶ ಸಂಭೂತ ಸರ್ವೇ ಯುದ್ಧ ವಿಶಾರದ. ಸಾಮಾನ್ಯ ಕಪಿಗಳೆಲ್ಲ, ಸರ್ವೇ ದೇವಾಂಶ ಸಂಭೂತ, ಎಲ್ರೂ ದೇವತೆಗಳ ಅಂಶದಿಂದ ಬಂದಿರ್ತಾರೆ ಅವರು.
ಹೇಗಿರ್ತಾರೆ? ಅಥ ಕೇಚಿ ಕೇ ಅಥ ಕೇಚಿತ್ ಗಜಬಲ, ಒಂದೊಂದು ಕಪಿಗೂ ಆನೆ ಬಲ ಇರುತ್ತಂತೆ. ಕೇಚಿತ್ ದಶ ಗಜೋಪಮ, ಕೆಲವರಿಗೆ 10 ಆನೆ ಬಲ ಇರುತ್ತಂತೆ. ಗಜಾಯತ ಬಲ ಕೇಚಿತ್ ಅನ್ಯೇ ಅಮಿತ ಬಲ ಪ್ರಭು. ರಾ ರಾ ಸುಗ್ರೀವ ರಾಮಚಂದ್ರ ಹೇಳ್ತಾ ಇರೋದು, ಪ್ರಭು ಸಾಮಾನ್ಯ ಕಪಿಗಳು ಅನ್ಕೋಬೇಡಿ, ಅಯ್ಯೋ ಈ ಕಪಿಗಳು ಏನ್ ಕೆಲಸ ಮಾಡ್ತಾವೋ ಏನೋ, ಕೋತಿ ಚೇಷ್ಟೆ ಅಲ್ಲ. ಒಂದೊಂದು ಕಪಿಗೂ ಕೂಡ 100,000 ಆನೆ ಬಲ ಇರುತ್ತೆ. ಕೇಚಿತ್ ಅಂಜನ ಕೂಟಬಾಹ, ಕೆಲವರು ಅಂಜನ, ಹ್ಮ್ ಅಂದ್ರೆ ಹ್ಮ್ ಇಲ್ಲಿ ಕೇಸರಿದು ಒಂದು ಬಣ ಇರುತ್ತೆ. ಅವನ ಸೈನ್ಯದಲ್ಲಿ 100,000 ಕೋಟಿ ಕಪಿಗಳಿರುತ್ತೆ. ಆ ಅಷ್ಟೇ ಅಲ್ಲ, ಏಷಮೇ ಮಂತ್ರಿಣಾಂ ಶ್ರೇಷ್ಠ ಕೋಟಿ ಬಲ್ಲೂಕ ವೃಂದಪಃ, ಹನುಮಾನೇಶ ವಿಖ್ಯಾತ ಮಹಾಸತ್ವ ಪರಾಕ್ರಮ. ಕೋಟಿ ಬಲ್ಲೂಕ ವೃಂದಪ ಅಂದ್ರೆ ಕರಡಿ. ಜಾಂಬವಂತ ಇದ್ದ. ಜಾಂಬವಂತ ಆ, ಅವ್ನ್ ಮಹಾ ಮುದುಕ, ಸತ್ಯಯುಗದಿಂದನೂ ಇದ್ದಾನೆ, ಸತ್ಯ ತ್ರೇತ ದ್ವಾಪರ. ಅವರು ಮಹಾ ಶಕ್ತಿಶಾಲಿ, ಒಂದು ಕಾಲದಲ್ಲಿ ಇಡೀ ಜಗತ್ತನ್ನೇ ಸುತ್ತೊಡೆದವರು ಅವರು. ಜಾಂಬವಂತ ಹೇಳ್ದೇನೆ ದಾಟಬೇಕಾದ್ರೆ, ಸಮುದ್ರ ಉಲ್ಲಂಘನೆ ಮಾಡ್ಬೇಕಾದ್ರೆ, ನಾನು ಒಂದು ಕಾಲದಲ್ಲಿ ಈ ಸಮುದ್ರ ಎಂತದ್ದು, ಬರೀ 100 ಗಜ ಅಷ್ಟೇ, 100 ಯೋಜನ ಅಷ್ಟೇ ದೂರ ಇರೋದು. ನಾನು ಸಾವಿರಾರು ಯೋಜನೆಗಳನ್ನ ಒಂದೇ ಸಲ ಸುತ್ತಾಕೊಂಡ್ ಬರ್ತಾ ಇದ್ದೆ. ಅದೀಗ ನನಗೆ ಆಗ್ತಾ ಇಲ್ಲ, ಶಕ್ತಿ ಇಲ್ಲ ನನಗೆ. ಯಾಕಂದ್ರೆ ಶಕ್ತಿ ಇಲ್ಲ ಅಂತ ಅಲ್ಲ, ಒಂದು ಹನುಮಂತನ ಕೈಲಿ ಆ ಕೆಲಸ ಮಾಡಿಸ್ಬೇಕು ಅನ್ನೋದು ದೇವತೆಗಳ ಇಚ್ಛೆ. ಯಾಕಂದ್ರೆ ಭಗವಂತ ತನ್ನ ಭಕ್ತರಿಗೆ ಕೀರ್ತಿ ಕೊಡ್ಬೇಕು ಅಂತ ಹೇಳಿ ಏನ್ ಮಾಡ್ತಾನೆ, ಭಕ್ತರಿಗೆ ವಿಶೇಷ ಶಕ್ತಿ ಕೊಟ್ಬಿಡ್ತಾನೆ. ನೀನ್ ಮಾಡು, ನಾನ್ ನೋಡ್ಕೋತೀನಿ ಅಂತ ಮಾಡೋದು ಭಗವಂತನೇ, ಆದ್ರೆ ಹೆಸರು ಕೊಡೋದು ಭಕ್ತನಿಗೆ. ಆಮೇಲೆ ನಲ, ನೀಲ, ಶರಭ, ಮೈಂದವ, ಹ್ಮ್ ದಧಿಮುಖ, ಸುಷೇಣ. ಈ ಸುಷೇಣ, ಹ್ಮ್ ಸುಷೇಣ, ತಾರ ಇದ್ದಾಳಲ್ವಾ, ತಾರ ಸ- ಸಮುದ್ರ ಮಥನ ಮಾಡೋ ಸಮಯದಲ್ಲಿ ಬಂದವಳು ತಾರೆ. ಅವಾಗ ಸುಷೇಣ ಏನ್ ಮಾಡ್ತಾನೆ, ತಾರೆ ನನಗ್ ಬೇಕು ಅಂತ, ತಾರೆ ಮತ್ತೆ ವಾಲಿ ಇಬ್ರು, ಅಲ್ಲ ಸಾರಿ, ಸುಷೇಣ ಮತ್ತೆ ವಾಲಿ ನನಗ್ ಬೇಕು ಅಂತ ತಾರೆಯನ್ನು ಹಿಡಿದು ಎಳೆದಾಡ್ತಾರೆ. ಆಗ ದೇವತೆಗಳು, ಬ್ರಹ್ಮದೇವರು ಬಂದು ಹೇಳ್ತಾರೆ, ಯಾರು ಬಲಗೈ ಹಿಡ್ಕೊಂಡ್ರು ಅವರು ತಂದೆ ಸಮಾನ, ಯಾರು ಎಡಗೈ ಹಿಡ್ಕೊಂಡ್ರು ಅವರು ಗಂಡನ ಸಮಾನ ಅಂತ ಹೇಳ್ಬಿಡ್ತಾರೆ. ಸೊ ಅದಕ್ಕೆ ತಾರೆ ವಾಲಿಗೆ ಹೆಂಡತಿ ಆದ್ಲು, ಸುಷೇಣನ್ಗೆ ಮಗಳಾಗ್ಬಿಟ್ಲು. ಈಗ ತಾರೆ ಅಪ್ಪ ಸುಷೇಣ. ಸುಷೇಣ ಅವನದೊಂದು ಸೈನ್ಯ ಆಯ್ತು. ಬಲಿಮುಖ, ದಧಿಮುಖ, ಸುಷೇಣ, ಆಮೇಲೆ ಕೇಸರಿ, ಇದು ಹನುಮಂತನ ತಂದೆ. ಆ ಏತೆ ಏತೆ ಯೂತಪಾರಾಮ ಪ್ರಾಧಾನ್ಯನ ಮಯೋದಿತ, ಅವ್ರದ್ದು ಕೋಟಿ ಕೋಟಿ ಸೈನ್ಯವನ್ನ ನಾನು ಕರೆಸ್ತೀನಿ ಅಂತ ಹೇಳಿ ಎಲ್ಲ ಕಡೆಯಿಂದ ಕರೆಸಿ ಸೀತೆಯನ್ನ ಹುಡುಕೋದಕ್ಕೆ ವ್ಯವಸ್ಥೆ ಮಾಡ್ತಾರೆ. ಇದಾದ್ಮೇಲೆ ಮುಂದೆ ಅವರು ಸೀತೆಯನ್ನು ಹೇಗೆ ಹುಡುಕ್ತಾರೆ, ಅಲ್ಲೊಬ್ಬ ಆ, ಒಬ್ಬ ಮಾಯಾವಿ ಸ್ತ್ರೀಯನ್ನು ನೋಡ್ತಾರೆ. ಅವಳು ಒಂದು ದಿವ್ಯ ಆ, ಒಂದು ಹ್ಮ್, ಹ್ಮ್, ಏನೋ ಆಹಾರವನ್ನು ಏನೋ ಕೊಡ್ತಾಳೆ, ಗೆಡ್ಡೆ ಗೆಣಸನ್ನು ಕೊಡ್ತಾಳೆ, ಅಂದ್ರೆ ಹಸಿವು ಬಾಯಾರಿಕೆ ಆಗದೆ ಇರೋ. ಸ್ವಯಂಪ್ರಭಾ ಅವಳ ಹೆಸರು, ಸ್ವಯಂಪ್ರಭಾ. ಅಂದ್ರೆ ಅವಳು ಗಂಧರ್ವನ ಮಗಳು. ಸೊ ಸ್ವಯಂಪ್ರಭಾ ಅಂದ್ರೆ ಅವಳು ಆ ಕಾಡಲ್ಲೇ ಇರ್ತಾಳೆ, ಆ ದಂಡಕಾರಣ್ಯ ಕಾಡಲ್ಲಿ ಇರ್ತಾಳೆ ಅವಳು, ಭಗವಂತನ ಧ್ಯಾನ ಮಾಡ್ತಾ. ಆ ಈ ಭಗವಂತನ ಸೇವೆಗೆ ಕಪಿಗಳು ಬಂದಾಗ ನೀನು ಅವ್ರಿಗೆ ಸೇವೆ ಮಾಡು, ಇದು ದಿವ್ಯ ಯೋಜನೆ. ಯಾರು ಕೂಡ ಕಾರಣರಹಿತವಾಗಿಲ್ಲ. ಕಾರಣರಹಿತ ಅಂದ್ರೆ ಏನೋ ಸುಮ್ಮನೆ ಬಂದಿದೀವಿ ಭೂಮಿಗೆ ಅಂತಿಲ್ಲ, ಏನೋ ಒಂದು ಕಾರಣ ಇರುತ್ತೆ, ನಮ್ಗೆ ಗೊತ್ತಿಲ್ಲ. ನಮ್ಗೆ ಗೊತ್ತಾಗೋಷ್ಟರಲ್ಲಿ ನಾವು ಈ ಭೂಮಿಯಲ್ಲಿ ಇರೋದಿಲ್ಲ, ಕಾಲ ಕಳೆದೋಗ್ಬಿಟ್ಟಿರುತ್ತೆ. ಸ್ವಯಂ ಪ್ರಭೆಗೆ ಬ್ರಹ್ಮದೇವರು ಆಜ್ಞೆ ಮಾಡಿರ್ತಾರೆ, ಅಂದ್ರೆ ನೀವು ಭಗವಂತನ ಸೇವೆಗೆ ಅಂತ ಕಪಿಗಳು ಬರ್ತಾರೆ, ಅವ್ರ ಸೇವೆ ಮಾಡ್ಬೇಕು ನೀವು, ಅಂದ್ರೆ ಭಗವಂತನ ಸೇವಕರ ಸೇವೆ. ದಾಸ. ಅದೇ ಮನುಷ್ಯ ಜನ್ಮದ ಸಾರ್ಥಕತೆ ಅಂದ್ರೆ. ಸುಮ್ಮನೆ ಬಂದಿಲ್ಲ ನಾವ್ ಯಾರು ಭೂಮಿ ಮೇಲೆ, ಪ್ರತಿಯೊಬ್ಬರು ಒಂದು ಕರ್ತವ್ಯವನ್ನು ಹೊತ್ಕೊಂಡೇ ಬಂದಿರ್ತೀವಿ. ಹಾಗೆ ನನಗೆ ಭಗವಂತ ಏನೋ ಒಂದು ಸೇವೆ ಕೊಟ್ಟಿದ್ದಾನೆ, ಏನೋ ಅದನ್ನ ಮಾಡ್ತಾ ಇದ್ದೀವಿ, ಇಷ್ಟಾಗುತ್ತೆ ಅಷ್ಟು. ಹಾಗೆ ನೀವೆಲ್ಲರಿಗೂ ಭಗವಂತ ಒಂದ್ ಸೇವೆ, ಏನೋ ಒಂದ್ ಸೇವೆ ಮಾಡೋಕ್ಕೋಸ್ಕರ ಭೂಮಿ ಮೇಲೆ ಕಳಿಸಿರ್ತಾನೆ. ನಾವು ಅರ್ಥ ಮಾಡ್ಕೋಬೇಕಷ್ಟೇನೆ. ಆದ್ರೆ ಯಾರಿಗೆ ಸುಕೃತಿ ಇರುತ್ತೆ ಅವ್ರಿಗೆ ಅರ್ಥ ಆಗುತ್ತೆ. ಇಲ್ಲ ಅಂದ್ರೆ ನಾವು ಬಂದಿರೋದು ಎಂಜಾಯ್ ಮಾಡಕ್ಕೆ ಅಂತೇಳಿ ಎಂಜಾಯ್ ಮಾಡ್ಕೊಂಡು ಇಲ್ಲೇ ಹೊರಟೋಗ್ಬಿಡ್ತೀವಿ.
ತ್ರೇತಾಯುಗೆ ದಾಶತಿರ್ಭೂತ್ವ ನಾರಾಯಣ ಅವ್ಯಯ ಭೂಭಾರ ಹರಣಾರ್ಥಾಯ ವಿಚರಿಷ್ಯತಿ ಕಾನನೆ. ಆ ಸ್ವಯಂ ಪ್ರಯೋಗಿ ಹೇಳಿ ಕಳಿಸಿರ್ತಾರೆ. ಭಗವಂತ ನಾರಾಯಣ ಅವ್ಯಯ ಸ್ವಯಂ ಭಗವಂತ ಭೂಭಾರ ಹರಣ ಮಾಡಕ್ಕೋಸ್ಕರ ಭೂಮಿಯಲ್ಲಿ ಅವತಾರ ಮಾಡ್ತಾನೆ. ಅವಾಗ ಕಾಡಲ್ಲಿ ಸಂಚಾರ ಮಾಡ್ತಾನೆ. ವಿಚರಿಷ್ಯತಿ ಕಾನನೆ, ಕಾಡಲ್ಲಿ ಓಡಾಡ್ಕೊಂಡ್ ಬರ್ತಾನೆ. ಮಾರ್ಗಂತೋ ವಾನರಸ್ತಸ್ಯ ಭಾರ್ಯ ಮಾಯಾಂತಿತೆ ಗುಹಾಂ. ಆಗ ನೋಡಿ, ಇದೆಲ್ಲ ಮುಂಚೆನೆ ಹೇಳಿರುವಂತ ಮಾತುಗಳು, ಮುಂಚೆ ಯಾವುದೋ ಕಾಲದ ಹೇಳಿರುವಂತ ಮಾತುಗಳು ಇದೆಲ್ಲ. ಅದಕ್ಕೆ ರಾಮಾಯಣ, ಮಹಾಭಾರತ, ಗೀತೆ, ಭಾಗವತ ಯಾವುದು ಸುಳ್ಳಲ್ಲ. ನಮಗ್ ಗೊತ್ತಿಲ್ಲ ಅಷ್ಟೇ, ನಾವು ಅದನ್ನ ಅನುಸಂಧಾನ ಮಾಡಕ್ ಆಗ್ತಾ ಇಲ್ಲ. ಭಗವಂತನ ಸೇವೆಗೋಸ್ಕರ ವಾನರರು ಬರ್ತಾರೆ. ಮಾರ್ಗಂತೋ, ಮಾರ್ಗ ಮಧ್ಯದಲ್ಲಿ ವಾನರಾಸ್ತಸ್ಯ ಭಾರ್ಯ ಮಾಯಾಂತಿ ತೇ ಗುಹಾಂ. ಆಗ ನಿನ್ನ ಗುಹೆಗೆ ಅವ್ರು ಬರ್ತಾರೆ. ಆಗ ನೀನು ಏನ್ ಮಾಡ್ಬೇಕು? ಪೂಜಯಿತ್ವಾ ತಥಾನ್ ನತ್ವಾ ರಾಮಂ ಸುತ್ವಾ ಪ್ರಯತ್ನತಃ. ನೀನಾಗ ಆ ವಾನರರಿಗೆ ಸೇವೆ ಮಾಡಬೇಕು. ನಮ್ಮ ಮನೆಗೆ ಒಂದು ಕೋತಿ ಬಂದ್ರೆ ಓಡಿಸ್ಬಿಡ್ತೀವಿ ನಾವು. ಕೋತಿಗೆ ಹೋಗು ಅಂತ. ಏನಕ್ಕೆ ಬಂದಿತ್ತು ಯಾರಿಗ್ ಗೊತ್ತು? ಯಾರು ಇರುವೆ ಬಂತು, ಇರುವೆ ಬಂದಿದೆ, ಏನಕ್ಕೂ ಬಂದಿರುತ್ತೆ, ನಮ್ಗೆ ಗೊತ್ತಿದ್ಯಾ? ಆ ಸ್ವಯಂ ಪ್ರಭೆಗೆ ಏನಾದ್ರು ಬ್ರಹ್ಮದೇವ್ರು ಹಿಂಗೆ ಆಜ್ಞೆ ಮಾಡಿಲ್ಲ ಅಂತ ಹೇಳಿ ಗೊತ್ತಿತ್ತಾ? ಯಾವ್ದೋ ಕಪಿಗಳು ಬಂದಿದ್ದಾರೆ ಅಂತ ಓಡಿಸ್ಬಿಡ್ತಾ ಇದ್ಲು, ಹೋಯ್ತಲ್ಲ, ಎಲ್ಲ ನಾಶ ಆಗ್ತಾ ಇತ್ತು. ನಮ್ಮ ಉದ್ಧಾರಕ್ಕೋಸ್ಕರ ಅಷ್ಟೇ. ಪ್ರತಿಯೊಂದು ಏನಾಗ್ತದೆ ನಮ್ಮ ಉದ್ಧಾರಕ್ಕೋಸ್ಕರ ನಾವು ಅರ್ಥ ಮಾಡ್ಕೋಬೇಕು. ಪ್ರತಿಯೊಂದಿಂದ್ರನು, ಪ್ರತಿಯೊಂದರ ಸನ್ನಿವೇಶದಿಂದ ನಾವು ಏನೋ ಒಂದು ಕಲಿಬೇಕು. ಇದರಿಂದ ನಾನು ಭಗವಂತನ ಹತ್ರ ಆಗಿ ಏನೋ ಒಂದು ವ್ಯವಸ್ಥೆ ಆಗ್ತಾ ಇದೆ. ಇದೆಲ್ಲ ತಿಳ್ಕೊಂಡು ಕೃತ್ವ ಪ್ರದಕ್ಷಿಣಂ ರಾಮಂ ಪ್ರಣಮ್ಯ ಬಹುಶಃ ಸುದಿಹಿ ಆಹಾ ಗದ್ಗದಯ ವಾಚ ರೋಮಾಂಚಿತ ನರೂಹ. ಅವಳು ಭಗವಂತನಿಗೆ ಪ್ರಣಾಮ ಮಾಡಿ, ಸೊ ನಿನ್ನ ಭಕ್ತರ ಸೇವೆ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ಯಾ ಅಂತೇಳಿ ಅವಳು ಪ್ರಾರ್ಥನೆ ಮಾಡ್ತಾಳೆ. ದಾಸಿ ತವಾಹಂ ರಾಜೇಂದ್ರ ದರ್ಶನಾರ್ಥಮಿಹಾಗತಃ ಬಹುವರ್ಷ ಸಹಸ್ರಾಣಿ ತಪ್ತಮ್ಮೆ ದುಶ್ಚರಂ ತಪಃ. ಓ ರಾಮಚಂದ್ರ, ನಿನ್ನ ದರ್ಶನಕ್ಕೋಸ್ಕರ ನಾನು ಬಹುವರ್ಷ ಸಹಸ್ರಾಣಿ, ಸಾವಿರಾರು ವರ್ಷ ತಪ್ತಂ ಅಂದ್ರೆ ಸುಡ್ತಾ ಇದೀನಿ ಅಂತ. ತಪಸ್ಸು ಅಂತೀವಲ್ವಾ, ತಪಸ್ಸು ಅಂದ್ರೆ ನಮ್ಮ ನಾವೇ ಸುಟ್ಕೊಳ್ಳೋದು ಅಂತ ಅರ್ಥ. ಭಗವಂತ ಬರ್ತಾನೆ ಅಂತ ನಾವು ಕಾಯ್ತಾ ಕೂತ್ಕೋಬೇಕು. ಎಲ್ಲಿ ಕಾಯ್ಬೇಕು? ಎಲ್ಲಿ ಕಾಯ್ತಾ ಇದ್ಲು? ಗುಹಾಯಾಮ್ ದರ್ಶನಾರ್ಥಂ ತೇ ಫಲಿತಂ ಮೇದ್ಯ ತಪ್ತಃ. ಗುಹೆಯಲ್ಲಿ ವಾಸ ಮಾಡ್ತಾ ಇದ್ಲು ಅವಳು, ಏಕಾಂತದಲ್ಲಿ ವಾಸ ಮಾಡ್ತಾ ಇದ್ಲು. ಶಬರಿ ಹೇಗ್ ಮಾಡ್ತಾ ಇದ್ಲು ಹಾಗೆ ಸ್ವಯಂ ಪ್ರಭೆ. ಅವಳಿಗೆ ಅರ್ಥ ಆಯ್ತು ರಾಮಚಂದ್ರ ಯಾರು ಅಂತ. ಸರ್ವಭೂತೇಶು ಚ ಲಕ್ಷ್ಯಂ ಬಹಿರಂತರವಸ್ಥಿತಂ ಯೋಗಮಾಯ ಜವನಿಕ ಆಚ್ಚನ್ನೋ ಮಾನುಷ ವಿಗ್ರಹ. ನೀನು ಯೋಗ ಮಾಯೆಯನ್ನ ಧರಿಸಿ ಮನುಷ್ಯ ರೂಪದಲ್ಲಿ ಬಂದಿರುವಂತಹ ದೇವೋತ್ತಮ ಪರಮ ಪುರುಷ. ಅವಳಿಗೆ ಅರ್ಥ ಆಯ್ತು. ಅದಕ್ಕೆ ಭಕ್ತ ಹೇಳ್ತಾರಲ್ಲ, ಮಹಾಪ್ರಸಾದೇ ಗೋವಿಂದೇ ನಾಮ ಬ್ರಾಹ್ಮಣೇ ವೈಷ್ಣವೇ ಸ್ವಲ್ಪ ಪುಣ್ಯಾವೃತಂ ರಾಜನ್ ವಿಶ್ವಾಸ ನೈವ ಜಾಯತೆ. ಮಹಾಪ್ರಸಾದ ಯಾರಿಗೆ ಸ್ವಲ್ಪನೂ ಪುಣ್ಯದ ಫಲ ಇಲ್ವೋ, ಪಾಪಿಗಳು, ಮೂರ್ಖರು, ಅವರಿಗೆ ಪ್ರಸಾದದ ಮಹಿಮೆ ಗೊತ್ತಾಗೋದಿಲ್ಲ, ಭಗವಂತನ ನಾಮದ ಮಹಿಮೆ ಗೊತ್ತಾಗೋದಿಲ್ಲ, ಭಕ್ತರ ಮಹಿಮೆ ಗೊತ್ತಾಗೋದಿಲ್ಲ, ಬ್ರಾಹ್ಮಣರ ಮಹಿಮೆ ಗೊತ್ತಾಗೋದಿಲ್ಲ. ಭಗವಂತನ ಮೇಲೆ ವಿಶ್ವಾಸ ಬರೋದಿಲ್ಲ ಅವರಿಗೆ. ಯಾರಿಗೆ ಸ್ವಲ್ಪನೂ ಪುಣ್ಯದ ಫಲ ಇಲ್ವೋ ಅವರಿಗೆ. ಓಕೆ, ಅದಕ್ಕೆ ಅರ್ಥ ಮಾಡ್ಕೋಬೇಕು. ಭಗವಂತನ ಮೇಲೆ, ಭಕ್ತರ ಮೇಲೆ, ಗೋವಿಂದನ ಮೇಲೆ ಅಂದ್ರೆ ಭಗವಂತನ ಮೇಲೆ, ನಾಮದ ಮೇಲೆ ನಮಗೆ ವಿಶ್ವಾಸ ಬರಬೇಕು. ಎಲ್ಲೋ ಕಾಡಲ್ಲಿ ಸಾವಿರಾರು ವರ್ಷಗಳಿಂದ ತಪಸ್ ಮಾಡ್ಕೊಂಡಿದ್ದಂತ ಒಬ್ಬ ಕಾಡು ವಾಸಿ ಸ್ವಯಂಪ್ರಭಾ, ಅವಳು ಹೇಳ್ತಾಳೆ, ಅವತೀರ್ಣೋಸಿ ಭಗವನ್ ಕಥಂ ಜಾನಾಮಿ ತಾಮಸಿ ಲೋಕೆ ಜಾನಾತ್ ಯಃ ಕಶ್ಚಿತ್ ತವ ತತ್ವ ರಘುತ್ತಮ. ಯಾರಾದ್ರೂ ಈ ಜಗತ್ತಲ್ಲಿ ನಿನ್ನ ತತ್ವವನ್ನ ನಿನ್ನ ಶಕ್ತಿಯನ್ನ ಅರ್ಥ ಮಾಡ್ಕೋಬೇಕಾದ್ರೆ ಅವ್ರಿಗೆ ಇರೋದು ಒಂದೇ, ಅವನಿಗೋಸ್ಕರ ಕಾಯ್ಬೇಕು. ವರ್ಷಾನುಗಟ್ಲೆ, ಸಾವಿರಾರು ವರ್ಷಾನುಗಟ್ಲೆ ಕಾಯ್ಬೇಕು. ಎಲ್ಲಿ ನಮಗೆ ಗೀತೆ ಅರ್ಥ ಆಗಿಲ್ಲ, ಭಾಗವತ ಅರ್ಥ ಆಗಿಲ್ಲ, ನಮ್ಗೆ ಅದ ಅರ್ಥ ಆಗಿಲ್ಲ, ಇದು ಅರ್ಥ ಆಗಿಲ್ಲ, ದೇವ್ರ ಅರ್ಥ ಆಗಿಲ್ಲ ಅಂದ್ರೆ ದೇವ್ರ ಅಷ್ಟು ಸುಲಭವಾಗಿ ಅರ್ಥ ಆಗ್ಬಿಡ್ತಾನ? ಮಮೈತ ದೇವ ರೂಪಂತೆ ಸದಾ ಭಾತು ಹೃದಯಾಲಯೇ. ರಾಮಚಂದ್ರ, ನಿನ್ನ ರೂಪ ಸದಾ ನನ್ನ ಹೃದಯದಲ್ಲಿ ಯಾವಾಗಲೂ ವಿರಾಜಮಾನವಾಗಿರ್ಲಿ. ಕಣ್ಮುಚ್ಲಿ ಕಣ್ಬಿಡ್ಲಿ, ನನ್ನ ಹೃದಯದಲ್ಲಿ ನೀನು ಕಾಣಿಸ್ಬೇಕು. ರಾಮ ತೇ ಪಾದ ಯುಗಲಂ
ದರ್ಶಿತ ಮೋಕ್ಷ ದರ್ಶನಂ. ಯಾರು ರಾಮಚಂದ್ರನ ಪಾದವನ್ನ ದರ್ಶನ ಮಾಡ್ತಾರೆ ಅವರಿಗೆ ಮೋಕ್ಷ ಪ್ರಾಪ್ತಿ ಆಗುತ್ತೆ. ಇದು ಅರ್ಥ. ಭಗವಂತನ ಪಾದವನ್ನು ನಾವು ದರ್ಶನ ಮಾಡಬೇಕು. ನಮ್ಗೆ ಏನ್ ಲಾಭ ಆಗುತ್ತೆ ಅಂತ ನೋಡ್ತೀವಲ್ವಾ, ಅಷ್ಟು ಮಾಡ್ಲಿಲ್ಲ ಅಂದ್ರೆ ಏನ್ ನಷ್ಟ ಆಗುತ್ತೆ ಅಂತ ಯೋಚನೆ ಮಾಡ್ಬೇಕು ನಾವು. ಇಲ್ಲಾಂದ್ರೆ ಭವಸಾಗರವನ್ನು ದಾಟಕ್ ಆಗೋದಿಲ್ಲ. ಸ್ವಯಂಪ್ರಭೆ ಹೇಳ್ತಾಳೆ, ಅದರ್ಶನಂ ಭವಾರ್ಣವಂ ಸನ್ಮಾರ್ಗ ಪರಿದರ್ಶನಂ ಧನ ಪುತ್ರ ಕಲತ್ರಾದಿ ವಿಭೂತಿ ಪರಿದರ್ಪಿತ ಅಕಿಂಚನ ಧನಂ ತ್ವಾದ್ಯ ನಾಭಿಧಾತು ಜನೋರ್ಹತಿ. ಹೇ ರಾಮಚಂದ್ರ, ಯಾರಿಗೆ ಹಣ, ಧನ, ಪುತ್ರ, ಕಲತ್ರ, ಹೆಂಡತಿ, ಮನೆ, ಮಕ್ಕಳು ಅವರಲ್ಲಿ ಅತಿಯಾದ ಹುಚ್ಚು ಹಿಡಿದು ಬಿಟ್ಟಿರುತ್ತೋ ಅಂತವ್ರು ನಿನ್ನನ್ನ ಸ್ತುತಿ ಮಾಡಕ್ ಆಗೋದಿಲ್ಲ. ನಿನ್ ಬಗ್ಗೆ ಹಾಡ್ತಾರೆ, ಕಣ್ಣೀರ್ ಬರೋದಿಲ್ಲ ಅವರಿಗೆ. ನಿನ್ನ ಗುಣಗಾನ ಕೇಳ್ತಾರೆ, ಅವ್ರಿಗೆ ಕಣ್ಣು ತೇವ ಆಗೋದಿಲ್ಲ ಅವ್ರಿಗೆ. ಯಾಕಂದ್ರೆ ಅವ್ರ ಮನಸ್ಸು ಹೃದಯದಲ್ಲಿ ಪೂರ್ತಿ ಧನ, ಕನಕ, ಕಲತ್ರಾದಿ ವಿಭೂತಿ ಪರಿದರ್ಪಿತ ಆವರ್ಸ್ಕೊಂಡ್ಬಿಟ್ಟಿರುತ್ತೆ. ಅಕಿಂಚನ ಧನಂ ತ್ವಾದ್ಯ. ಯಾರಿನ ಸ್ತುತಿ ಮಾಡ್ತಾರೆ ಅಂದ್ರೆ ಅಕಿಂಚನ, ಯಾರಿಗೆ ಏನೂ ಏನೂ ಇಲ್ಲ ಭಗವಂತನ ಬಿಟ್ರೆ, ಜೀವನದಲ್ಲಿ ಭಗವಂತನ ಬಿಟ್ರೆ ಬೇರೆ ಏನೂ ಇಲ್ಲ ಅಂತವ್ರು ಮಾತ್ರನೇ ಕಣ್ಣೀರು ಬರುತ್ತೆ, ಭಗವಂತನ ಮೇಲೆ ಪ್ರೀತಿ ಬರುತ್ತೆ. ನಮ್ಗೆ ಯಾಕೆ ಭಕ್ತಿ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ನಮ್ಗೆ ಎಲ್ಲ ಇದೆ ಅದಕ್ಕೆ ಭಕ್ತಿ ಮಾಡಕ್ ಆಗ್ತಾ ಇಲ್ಲ. ಕೆಲವು ಹೇಳ್ತಾರೆ, ಅಯ್ಯೋ ನಮ್ಗೆ ಏನಿಲ್ಲ ರೀ ಅದಕ್ಕೆ ಭಕ್ತಿ ಮಾಡಕ್ ಆಗ್ತಾ ಇಲ್ಲ. ಏನು ಇಲ್ಲ ಅಂದ್ರೆ ಭಕ್ತಿ ಮಾಡಕ್ ಆಗೋದು, ಎಲ್ಲ ಇದ್ರೆ ಆಗೋದಿಲ್ಲ. ಇಲ್ಲಾಂದ್ರೆ ಮಹಾನ್ ಮೇಧಾವಿ ಪುಣ್ಯವಂತೆ ಸ್ವಯಂಪ್ರಭೆ, ಅವಳು ಯಾಕೆ ಈ ತರ ಪ್ರಾರ್ಥನೆ ಮಾಡ್ಬೇಕಾಗಿತ್ತು? ನಿವೃತ್ತ ಗುಣಮಾರ್ಗಾಯ ನಿಷ್ಕಂಚನ ಧನಾಯತೆ. ನೀನು ಅಷ್ಟೇನೆ, ಯಾವ್ದೋ ಕಪಿಗೆ ಅನುಗ್ರಹ ಮಾಡ್ತೀಯಾ, ಯಾವ್ದೋ ಗುಹುನಿಗೆ, ಯಾವ್ದೋ ಶಬರಿಗೆ, ಯಾವ್ದೋ ಒಂದು ಪಕ್ಷಿ ಜಟಾಯಿಗೆ ಅನುಗ್ರಹ ಮಾಡ್ತೀಯಾ, ಯಾವ್ದೋ ಜಾತಿ ರಾಕ್ಷಸ ಜಾತಿ ವಿಭೀಷಣಗೆ ಅನುಗ್ರಹ ಮಾಡ್ತೀಯಾ. ನಮ್ಗೆ ಯಾಕೆ ಮಾಡ್ತಾ ಇಲ್ಲ? ನಮ್ಗೆ ಎಲ್ಲ ಇದೆ, ನೀನ್ ಅನುಗ್ರಹ ಒಂದು ಬಿಟ್ಟು. ಅಹಂಕಾರ, ದರ್ಪ, ಅನರ್ಥಗಳು ಎಲ್ಲ ತುಂಬಿಕೊಂಡಿದೆ, ಆದ್ರೆ ನಿನ್ನ ಅನುಗ್ರಹನೇ ಇಲ್ಲ ನಮ್ಗೆ, ನಿನ್ ಮೇಲೆ ಪ್ರೀತಿನೇ ಇಲ್ಲ ನಮ್ಗೆ. ಅದಕ್ಕೆ ನಿವೃತ್ತ ಗುಣಮಾರ್ಗಾಯ ನಿಷ್ಕಿಂಚನ ಧನಾಯತೆ. ನಾವು ಭಗವಂತನ ಯಾವುದೇ ಅವತಾರದಲ್ಲಿ ಇರಲಿ, ರಾಮ ಅವತಾರ, ಕೃಷ್ಣ ಅವತಾರ, ಯಾವುದೇ ಅವತಾರದಲ್ಲಿ ಇರಲಿ, ನಾವು ಭಗವಂತನ ಹೇಗೆ ಪ್ರಾರ್ಥನೆ ಮಾಡಬೇಕು? ನಮ್ಮ ಆತ್ಮಾಭಿರಾಮಾಯ ನಿರ್ಗುಣಾಯ ಗುಣಾತ್ಮನೇ ಸಮಂ ಚರಂತಂ ಸರ್ವತ್ರ ಮನ್ಯೆ ತ್ವಾಂ ಪುರುಷಂ ಪರಂ. ಅರ್ಥ ಆಯ್ತಾ ಅವಳಿಗೆ? ತ್ವಾಂ ಪುರುಷಂ ಪರಂ, ನೀನೇ ದೇವತಮ ಪರಮ ಪುರುಷ ಅಂತ ಭಗವಂತ ಹೇಳಿದ್ನ. ನಾನ್ ದೇವ್ರು ನನ್ ದೇವ್ರು ಅಂತ. ನನ್ ದೇವ್ರು ನನ್ ದೇವ್ರು ನನ್ ದೇವ್ರು ಅಂತ ಡಂಗೂರ್ ಹೊಡ್ಕೊಂಡ್ ಬಂದ ಭಗವಂತ. ಮತ್ತೆ ನಾವು ನೋಡ್ಬೇಕು ಭಗವಂತನ, ಭಗವಂತ ದೇವ್ರು ಅಂತ ಅರ್ಥ ಮಾಡ್ಕೋಬೇಕು. ಅವನ್ ಬಂದ್ ಹೇಳಲ್ಲ. ಮೇಷ್ಟ್ರ ಕೆಲಸ ಏನು? ಪಾಠ ಮಾಡ್ತಾರೆ, ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಬರೀರಪ್ಪ, ಪಾಸ್ ಆಗ್ರಪ್ಪ, ಒಳ್ಳೇದಾಗ್ಲಿ, ಚೆನ್ನಾಗಿ ಓದ್ ಉದ್ದಾರ ಆಗ್ರಿ ಅಂತ ಹೇಳ್ತಾರೆ ಅಷ್ಟೇನೆ. ಹಂಗಂದ್ಬಿಟ್ಟು ನೀನೇ ಬಂದ್ ಬರೀ ಎಕ್ಸಾಮ್ ಅಂತ ಹೇಳ್ತಾರ ಸ್ಟೂಡೆಂಟ್ಸ್? ನೀವು ಪ್ರಯತ್ನ ಮಾಡ್ಬೇಕು ಪಾಸ್ ಆಗ್ಬೇಕು ಅಂತಿದ್ರೆ. ಫೇಲ್ ಆಗಕ್ಕೆ ಪ್ರಯತ್ನ ಮಾಡಬೇಕಾಗಿಲ್ಲ. ಭಗವಂತನ ಅರ್ಥ ಮಾಡ್ಕೊಳ್ಳೋದಕ್ಕೇನು ಪ್ರಯತ್ನ ಮಾಡಬೇಕಾಗಿಲ್ಲ, ಭಗವಂತನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು. ಸಮಂ ಚರಂತ ಸರ್ವತ್ರ ಮನ್ಯೇ, ಮನ್ಯೇ ಅರ್ಥ ಮಾಡ್ಕೋತೀನಿ ನಾನು ಏನಂತ. ತ್ವಾಂ ಪುರುಷಂ ಪರಂ. ನೀನ್ ಕಾಡಲ್ಲಿ ಸುತ್ತಾಡಬಹುದು, ಹೆಂಡತಿ ಹೆಂಡತಿ ಅಂತ ಕಪಿಗಳ ಕೈಯಲ್ಲಿ ನೀನು ಸೇತುವೆ ಕಟ್ಟಿಸ್ಬೋದು, ಏನೇ ಮಾಡ್ಬೋದು, ನೀನು ದೇವತಮ ಪರಮ ಪುರುಷ. ನಾನು ಅರ್ಥ ಮಾಡ್ಕೋತೀನಿ. ನಮ್ಮ ಕೆಟ್ಟ ಬುದ್ಧಿಯಿಂದ ನಾವು ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ ಅಷ್ಟೇ ದೇವರನ್ನ. ದೇವಾತೆ ಚೇಷಿತಂ ಕಶ್ಚಿನ್ನ ವೇದ ನೃನ್ ವಿಡಂಬನಂ. ಮನುಷ್ಯ ಮಾಡುವಂತ ನಾಟಕ ಇದು. ಮನುಷ್ಯನ್ ತರಹ ಮಾಡ್ತಾ ಇದೆಯಾ ನಾಟಕ ನೀನು, ಅದೇ ದೇವತಮ ಪರಮ ಪುರುಷ. ಇದೊಂದು ನಾವು ಅರ್ಥ ಮಾಡ್ಕೊಂಡು ಅದನ್ನೇ ಅನುಸಂಧಾನ ಮಾಡಿದ್ರೆ ನಮ್ಗೆ ಯಾಕೆ ಭಗವಂತ ಅರ್ಥ ಆಗೋದಿಲ್ಲ? ನೀನು ಮನುಷ್ಯ ಅಲ್ಲಪ್ಪ, ನರ ವಿಡಂಬನಂ, ಮನುಷ್ಯನ್ ತರ ಬಂದಿರೋ ನಾಟಕಕಾರ ನೀನು. ದೇವಾತೆ ಚೇಷಿತಂ. ಅದಕ್ಕೆ ನೀನ್ ಯಾರನ್ನೂ ಇಲ್ಲಿ ದ್ವೇಷ ಮಾಡಕ್ ಬಂದಿಲ್ಲ. ರಾವಣನ್ ಕೊಂಡ್ರು ನಿನ್ ದ್ವೇಷ ಇಲ್ಲ, ನಿನಗೆ ದಶರಥನ ಕಂಡ್ರೆ ಪ್ರೀತಿ ಇಲ್ಲ, ರಾವಣನ್ ಕಂಡ್ರೆ ದ್ವೇಷ ಇಲ್ಲ. ಯಾರು ಹೇಗೆ ನಿನ್ನ ಹತ್ರ ಬರ್ತಾರೆ ಹಾಗೆ ನೀನು ಅನುಗ್ರಹ ಮಾಡ್ತಾ ಇದೀಯ ಅಷ್ಟೇ. ಮೊನ್ನೆ ಉದಾಹರಣೆ ಹೇಳ್ತಾ ಇದ್ದೆ, ನಾವು ಬಾಲ್ ತಗೊಂಡು ಗೋಡೆಗೆ ಹೆಂಗ್ ಹೊಡಿತೀವಿ ಅದು ವಾಪಸ್ ಬರುತ್ತೆ ಅಷ್ಟೇ. ಗೋಡೆದೇನು ತಪ್ಪಲ್ಲ, ಅದ್ರ ಪಾಡಗ ನಿಂತಿತ್ತು, ಸುಮ್ಮನೆ ಇದೆ ಅದ್ರ ಪಾಡಗದು. ನೀವು ಹೊಡೆದ್ರೆ ಅದು ವಾಪಸ್ ಹೊಡಿತು ಅಷ್ಟೇ. ಯಾಕೆ ನಮ್ಗೆ ದೇವ್ರು ಕೆಟ್ಟದ್ ಮಾಡ್ತಾನೆ ಹೇಳಿ? ನಮಗ್ ಕೆಟ್ಟದ್ ಮಾಡಿ ಅವ್ನಿಗೇನು ಖುಷಿ ಪಡುವಂಥದ್ದು ಏನಿದೆ? ಅಥವಾ ನಮಗ್ ಒಳ್ಳೇದ್ ಮಾಡಿ ಅವನೇನು ಕಿರೀಟ ಹಾಕ್ಸ್ಕೋಬೇಕಾ? ಏನಿಲ್ವಲ್ಲ. ನೀವು ಮಾಡಿದ್ ನೀವು ಅನುಭವಿಸ್ತೀರಾ ಅಂತ ಅಷ್ಟೇ. ಅದಕ್ಕೆ
ಭಗವಂತನ ಜನ್ಮ ಕರ್ಮಾಧಿಕಂ, ಅವನ ಜನ್ಮ ಮತ್ತೆ ಕರ್ಮ ಯತ್ಯದಿ ಅತ್ಯಂತ ವಿಡಂಬನಂ, ಅತ್ಯಂತ ವಿಡಂಬನಂ. ಅರೆ ನೀನು ಅಜನ್ಮ, ನೀನು ಅಜ, ಹುಟ್ಟು ಸಾವು ಇಲ್ಲದವನು, ಆದ್ರೂ ಹುಟ್ಟತೀಯ ನೀನು. ಓ ನಾನು ದಶರಥನ ಮಗನಾಗಿ ಹುಟ್ಟುತ್ತೇನೆ, ನಾನು ದೇವಕಿ ಮಗನಾಗಿ ಹುಟ್ಟುತ್ತೇನೆ, ಇದೆಲ್ಲ ನೀನ್ ಮಾಡುವಂತ ನರ ವಿಡಂಬನೆ. ಇದನ್ನ ಅರ್ಥ ಮಾಡ್ಕೊಂಡು ಇದು ಗುಣಗಾನ ಮಾಡ್ತಾಳೆ. ಸೊ ಇದಾದ್ಮೇಲೆ ಅಲ್ಲಿಂದ ಮುಂದಕ್ಕೆ ಹೋಗ್ತಾರೆ. ಅಲ್ಲಿ ಸಮುದ್ರ ದಡಕ್ ಬಂದ್ಬಿಟ್ರು. ಎಲ್ಲ ವಾನರರು ಸೇರ್ಕೊಂಡು ಗುಳೋ ಅಂತಿದ್ರೆ, ಅಯ್ಯೋ ಸಮಯ ಆಗೋಯ್ತಲ್ಲಪ್ಪ, ಸುಗ್ರೀವ್ ಬೇರೆ ಆಜ್ಞೆ ಮಾಡಿದಾನೆ, ಶಿರಚ್ಛೇದ ಮಾಡ್ಬಿಡ್ತೀನಿ ಸೀತೆ ಇಲ್ದೆ ವಾಪಸ್ ಬಂದ್ರೆ ಅಂತ ಗುಳಾಡ್ತಿದಾರೆ. ಹನುಮಂತ ಎಲ್ಲೋ ಒಂದ್ ಕಡೆ ಮೂಲೆಯಲ್ಲಿ ಕೂತಿದ್ದಾನೆ. ಅಲ್ಲಿ ಸಂಪಾತಿ ಬೇರೆ ಇದ್ದ, ಜಟಾಯು ಅಣ್ಣ, ಅವ್ನಿಗೆ 60,000 ವರ್ಷ ಆಗಿತ್ತು, ಮುದಿ ಗೂಬೆ ಅವ್ನಿಗೇನು ಕಣ್ ಕಾಣ್ತಾ ಇಲ್ಲ, ಒಂದ್ ಕಡೆ ಕೂತಿದ್ದಾನೆ ಸುಮ್ನೆ. ಅಯ್ಯೋ ಏನಪ್ಪ ಮಾಡೋದು ಅಂದ್ರೆ, ದೂರದಲ್ಲಿ ಸೀತೆ ಇರೋದು ಕಾಣಿಸ್ತಾ ಇದ್ದಾಳೆ. ಇಲ್ಲೇ ನಿಂತ್ಕೊಂಡು ಸಂಪಾತಿ ನೋಡು ಅಲ್ಲ ಅಶೋಕ್ ಇದ್ದೀನಿ, ಅದಕ್ಕೆ ಕಥೆ ಹೇಳ್ತಾರೆ. ಜಟಾಯು ಮತ್ತು ಸಂಪಾತಿ ಕಾಂಪಿಟೇಷನ್ ಮೇಲೆ ಸೂರ್ಯನ ಹತ್ರ ಯಾರು ಫಸ್ಟ್ ಹೋಗ್ತಾರೆ, ಯಾರು ಮುಟ್ತಾರೆ ಅಂತ. ಹಾಗೆ ಸೂರ್ಯನ ಶಾಖ ತಡೆಯಕ್ಕಾಗದೆ ಸಂಪಾತಿ ಲೆಕ್ಕಕ್ಕೆ ಸುಟ್ಟೋಗ್ಬಿಡುತ್ತೆ. ಹಾಗೆ ಅಲ್ಲಿಂದ ಜಟಾಯು ಮತ್ತೆ ಸಂಪಾತಿ ದೂರ ದೂರ ಆಗ್ಬಿಡ್ತಾರೆ. ಇಲ್ಲಿ ಸಂಪಾತಿ ಕೇಳಿಸೋ ತರ ಜಟಾಯು ಕಥೆ ಹೇಳ್ತಾ ಇದ್ರು. ಜಟಾಯು ಹೀಗಂತೆ ಹಾಗಂತೆ ರಾವಣ ಜೊತೆ ಯುದ್ಧ ಮಾಡದಂತೆ ಅಂತ. ಜಟಾಯು ನನ್ನ ತಮ್ಮ ಬಗ್ಗೆ ಹೇಳ್ತಾರಲ್ಲ ಯಾರು ಅಂತ ಬಂದು ಹತ್ರ ವಿಚಾರಿಸಿದಾಗ ರಾಮನ ಭಕ್ತರು ಅಂತ ಅರ್ಥ ಆಗುತ್ತೆ. ಆಮೇಲೆ ತೀರ್ಮಾನ ಮಾಡ್ತಾರೆ, ಏನಪ್ಪಾ ಎಷ್ಟು ಹಾರೋದು, ನಿನ್ಗೆ ಎಷ್ಟು ಶಕ್ತಿ ಇದೆ, ನನಗೆ ಶಕ್ತಿ ಇದೆ, ಡಿಸ್ಕಷನ್ ಮಾಡ್ತಿದ್ರೆ ಒಬ್ಬ ಹೇಳ್ತಾನೆ, ಅಯ್ಯೋ ನಾನು 10 ಗಜ ಆರ್ಬೋದಪ್ಪ, ನಾನೊಂದು 10 ಯೋಜನೆ ಆರ್ಬೋದು, ನಾನು 20 ಯೋಜನೆ ಆರ್ಬೋದು. ಅಲ್ಲ ರೀ ಅದು 100 ಯೋಜನೆ ಇದೆ. ಒಬ್ಬ ಹೇಳ್ತಾನೆ, ಅಂಗದ ನಾನು ಹಾರ್ತೀನಿ ಬಟ್ ವಾಪಸ್ ಬರಲ್ಲ, ಯಾಕಂದ್ರೆ 100 ಯೋಜನೆ ಅಷ್ಟೇ ಆರಕ್ ಶಕ್ತಿ ನನಗೆ ಅಂತ. ಸೊ ಹಿಂಗೆ ಯೋಚನೆ ಮಾಡ್ತಾ ಇದ್ರು. ಒಂದು ತಿಂಗಳಾದ್ರೂ, ಒಂದ್ ತಿಂಗಳು ಸ್ವಯಂ ಪ್ರಭೆ ಗುಹೆಲೆ ಕಳೆದು ಬಿಡ್ತಾರ ಅವರು. ಸಿಕ್ತಲ್ಲ ಸೇವೆ ಚೆನ್ನಾಗಿ, ಟೈಮ್ ಟು ಟೈಮ್ ಊಟ, ಗೆಡ್ಡೆ ಗೆಣಸುಗಳು, ಅಲ್ಲೇ ಎಂಜಾಯ್ ಮಾಡ್ಕೊಂಡು ಇದ್ಬಿಡ್ತಾರೆ. ಆಮೇಲೆ ಏನಾಯ್ತು, ಸಂಪಾತಿ ಅವರಿಗೆ ಉಪದೇಶ ಮಾಡುವಂಥದ್ದು, ಅದನ್ನ ನಾಳೆ ನಾವು ಚರ್ಚೆ ಮಾಡೋಣ. ಓಕೆ, ನಾಳೆ ಕಿಷ್ಕಿಂಧ ಕಾಂಡದ ಒಂದು ಭಾಗವನ್ನು ಹೇಳ್ಬಿಟ್ಟು, ಯಾಕೆಂದ್ರೆ ಸಮಯ 27ನೇ ತಾರೀಕು ಶ್ರೀರಾಮನವಮಿ, ಅವತ್ತೊಂದು ದಿನ ನಾವು ಉತ್ತರಾಖಂಡದ ಕೊನೆ ಭಾಗ ಮುಗಿಸೋಣ. ಓಕೆ, ಸೊ ನಾಳೆ ಸುಂದರಕಾಂಡ. ಸುಂದರಕಾಂಡದಲ್ಲಿ ತುಂಬಾ ರೋಚಕವಾದ ಘಟನೆಗಳಿದೆ. ಹನುಮಂತನ ಸೇವೆ, ರಾಮಚಂದ್ರನಿಗೆ ಹೇಗೆ ಮಾಡ್ತಾನೆ ಸೇವೆ, ನಾವು ಹೇಗೆ ಭಗವಂತನಿಗೆ ಸೇವೆ ಮಾಡಬೇಕು, ಯಾವ ಭಾವದಲ್ಲಿ ಸೇವೆ ಮಾಡಬೇಕು. ಸೇವೆ ಎಲ್ಲರೂ ಮಾಡ್ತಾರೆ, ಬಟ್ ಯಾವ ಭಾವ. ಏರ್ಟೆಲ್ ಆಫೀಸ್ಗೆ ಹೋದ್ರೆ ಅವರು ಮಾಡ್ತಾರೆ, ಮೇ ಹೆಲ್ಪ್ ಯು ಅಂತ ಕೇಳ್ತಾರೆ, ವಾಟ್ ಕ್ಯಾನ್ ಡೂ ಫಾರ್ ಯು ಅಂತ ಕೇಳ್ತಾರೆ. ಬಟ್ ಯಾವ ಭಾಗದಲ್ಲಿ ದುಡ್ಡು ಏನು ಸಿಗುತ್ತೆ ನಮಗೆ ಅಂತ ಅಲ್ವಾ. ಸರ್ವಿಸ್ ಟ್ಯಾಕ್ಸ್ ಬೇರೆ ಹಾಕಿ ನಮಗೆ ಸೇವೆ ಮಾಡ್ತಾರೆ ಎಲ್ಲ ಕಡೆ. ಬಟ್ ಅದು ಭಗವಂತ ಸೇವೆ ಅಂತ ಸ್ವೀಕಾರ ಮಾಡೋದಿಲ್ಲ. ಸೇವೆ ಹೇಗೆ ಮಾಡಬೇಕು, ಅದು ನಾವು ಸುಂದರಕಾಂಡದಲ್ಲಿ ಹನುಮಂತನಿಂದ ನೋಡಿ ಕಲಿಬೇಕು. ಹೇಳಿ ಕಳಿಸಿದ್ದು ಸೀತೆ ಎಲ್ಲಿದೆ ಹುಡ್ಕೊಂಬಾ ಅಂತ ಅಷ್ಟೇನೆ, ಒಂದೇ ಹೇಳಿದ್ದು, ಸೀತೆ ಎಲ್ಲಿದ್ದಾಳೆ ಹುಡ್ಕೊಂಡ್ ಬಾ. ಅದಕ್ಕೆ ಎಷ್ಟೆಲ್ಲ ಮಾಡ್ದ ಹನುಮಂತ. ಒಬ್ಬ ದೂತನಿಗೆ ಏನೆಲ್ಲ ಗುಣಗಳಿರ್ಬೇಕು, ಒಬ್ಬ ಸೇವಕನಿಗೆ ಏನೆಲ್ಲ ಗುಣಗಳಿರ್ಬೇಕು ಅನ್ನೋದನ್ನ ನಾವು ಸುಂದರಕಾಂಡದಲ್ಲಿ ನೋಡಿ ತಿಳ್ಕೊಬಹುದು. ಹಾಗೆ ತುಂಬಾ ವಿಚಾರಗಳು ನಾವು ಕಿಷ್ಕಿಂಧ ಕಾಂಡದಲ್ಲೂ, ಪ್ರತಿಯೊಂದು ಅಷ್ಟೇ, ರಾಮಾಯಣದ ಯಾವುದೇ ಕಾಂಡ ತಗೊಳ್ಳಿ, ನಾವು ಏನಾದ್ರೂ ಒಂದು ಮಹತ್ತರವಾದ ಅಂಶವನ್ನು ತಿಳ್ಕೊಳ್ಳುವಂಥದ್ದಿದೆ. ಈಗ ವಾಲಿ ಸುಗ್ರೀವರ ಮನಸ್ತಾಪ, ಸೊ ಏನು ಧರ್ಮ ಅಂದ್ರೆ ಏನು, ವಾಲಿ ರಾಮಚಂದ್ರ ಏನೆಲ್ಲ ನಿಂದನೆ ಮಾಡ್ತಾನೆ, ಹೀಗೆ ಸಮುದ್ರ ಉಲ್ಲಂಘನೆ ಮಾಡ್ಬೇಕು ಏನ್ ಯೋಚನೆ ಮಾಡ್ತಾರೆ. ಅಂಗದ ಹೇಳ್ತಾನೆ, ಅಯ್ಯೋ ಇಲ್ಲೇ ಸತ್ತೋಗ್ಬಿಡೋದು ಒಳ್ಳೇದು ಅಂತ, ಯಾಕಂದ್ರೆ ಇನ್ನೇನು ಒಂದಿನ ಇದೆ, ಇನ್ ಯಾರು ಹೋಗ್ತಾರೆ ಅಲ್ಲಿಗೆ, ಆಯ್ತು ನಮ್ ಕತೆ ಮುಗೀತು. ಅದಕ್ಕೆ ನಾವು ಪ್ರಯತ್ನವನ್ನ ಕೊನೆ ಕಾಲ ತನಕ ಬಿಡಬಾರ್ದು. ಆಗ್ಲಿ ಏನಂತೆ, ಭಗವಂತ ಮನ್ಸು ಮಾಡಿದ್ರೆ ಈ ಕ್ಷಣನೇ ಕಾರ್ಯ ಸಾಧನೆ ಮಾಡಿಸ್ಕೊತಾನೆ. ಎಷ್ಟೋ ಜನ ಹೇಳ್ತಾರೆ, ಅಯ್ಯೋ ಇಷ್ಟು ವರ್ಷ ನಮ್ದು ಏನು ಭಕ್ತಿ ಇದ್ದು ಏನೂ ಇರಲಿಲ್ಲ, ಇವಾಗ ಮಾಡಿ ಏನ್ ಪ್ರಯೋಜನ, ಇನ್ನೇನೆಲ್ಲ ಮುಗೀತು ನಮ್ದು ಅಂತಾನೆ ಕೂತಿದ್ರು ಇವರು ವಾನರರು. ಇನ್ನೇನ್ ಮುಗೀತು ನಮ್ ಕತೆ ಅಷ್ಟೇ ಜಾಂಬು ಅಂತ ನಮ್ ತಲೆ ಕಡಿತಾನೆ ಅಂತ. ನಾವು ಬಿಡಬಾರ್ದು ಅಷ್ಟೇ, ನಾವು ಫೇಲ್ ಆಗ್ಬಾರ್ದು, ನಾವು ಸೋತ್ ಕೂತ್ಕೋಬಾರ್ದು. ನಾವು ಇಷ್ಟ ದಿನ ಆಗ್ದಿದ್ದು ಇವತ್ತು ಆಗಲ್ಲ ಅಂತ ಏನ್ ಗ್ಯಾರಂಟಿ, ಆಗ್ಬೋದಲ್ಲ. 50-60 ವರ್ಷದಿಂದ ಭಕ್ತಿ ಮಾಡದೇ ಇದ್ದವರು ಈಗ ಮಾಡಬಾರ್ದು ಅಂತ ಕಾನೂನು ಇದೆಯಾ? ಸಾಯೋ ಗಳಿಗೆಯಲ್ಲಿ ಭಗವಂತ ನಾಮ ಹೇಳಿ ಸಾಯ್ಬೋದು. ಭಗವಂತ ಯಾವುದಕ್ಕೂ ಗಡುವು ಹಾಕೋದಿಲ್ಲ. ಬಟ್ ನಾವು ಹೇಳೋದಿಷ್ಟೇ, ಈ ದೇಹದಲ್ಲಿ ಜೀವ ಇರೋ ತನಕ ಅಷ್ಟೇ ಸಾಧನೆ ಮಾಡಕ್ಕೆ ಅವಕಾಶ, ಹೋದ್ಮೇಲೆ ಅಲ್ಲ. ಅಷ್ಟೇ ಸೇವೆ
ಸೇವೆ ಮಾಡಿ ಭಗವಂತನ ಹೋಲಿಸ್ಕೋಬೇಕಷ್ಟೆ. ಓಕೆ, ಇಲ್ಲಿ ನಿಲ್ಸೋಣ. ಏನಾದರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಿ. ಅಡ್ಮಿಟ್ ಆಗ್ತಲ್ವಾ? ಏನರ್ಥ ಆಯ್ತು, ಏನರ್ಥ ಆಗಿಲ್ಲ, ಅದೇನು ಡೌಟ್ಸ್ ಇದೆ? ಓಕೆ, ಏನು ಪ್ರಶ್ನೆ ಇಲ್ಲ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯಶ್ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. श्री श्री रामचंद्र भगवान की जय. श्री राम नवमी महोत्सव की जय. जगद्गुरु श्रील प्रभुपाद की जय. अनंत कोटि वैष्णव वृंद की जय. हरे कृष्ण. हरे कृष्ण प्रभु. हरे कृष्ण. प्रभु हरे कृष्ण प्रभु. हरे कृष्ण. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. हरे कृष्ण गुरुजी, धन्यवाद. ಪ್ರಭು ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಹೇಳಿ ಪ್ರಭು. ಅದೇ ನಮ್ಮ ಹತ್ರ ಎಷ್ಟೊತ್ತು ಅಷ್ಟವರೆಗೂ ಸೇವೆ ಮಾಡಿ ಭಗವಂತನಿಗೆ ಹೋಗ್ಬೇಕಂತ ಅಲ್ಲ ಪ್ರಭು. ನಾವು ನಮಗೆ ಭಗವಂತ ಎಷ್ಟು ಶಕ್ತಿ ಕೊಟ್ಟಿದ್ರೆ ನಮ್ಗೆ ಗೊತ್ತಿಲ್ಲಲ್ಲ. ನಮ್ಗೆ ಎಷ್ಟು ಶಕ್ತಿ ಇದೆ ಅಂತ ನಮ್ಗೆ ಗೊತ್ತಿಲ್ಲ. ಈಗ ಹನುಮಂತನ ಶಕ್ತಿ ಅವನಿಗೆ ಗೊತ್ತಿರಲಿಲ್ಲ. ನಮಗೆ ಗೊತ್ತಾದಾಗ ನಮ್ಗೆ ಎಷ್ಟು ಶಕ್ತಿ ಇದೆ ಅಂತ ಅಷ್ಟು ನಾವು ಭಗವಂತನಿಗೆ ಅರ್ಪಿಸ್ಬೇಕು ಅಷ್ಟೇ. ಆದ್ರೆ ಈಗ ಕೆಲವು ಹೇಳ್ತಾರೆ ನಿಮ್ಗೆ ಎಷ್ಟು ಶಕ್ತಿ ಇದೆ, ನೀವು ಮಾಡ್ತೀರಾ, ನಿಮ್ಗೆ ಎಷ್ಟು ಶಕ್ತಿ ಇದೆ ನಿಮ್ಗೇನ್ ಗೊತ್ತು? ಹನುಮಂತನಿಗೆ ಗೊತ್ತಿರಲಿಲ್ಲ ನಮ್ಗೆ ಎಷ್ಟು ಶಕ್ತಿ ಇದೆ ಅಂತ. ಅದಕ್ಕೆ ಹೇಳುದು ಪ್ರತಿಯೊಬ್ಬರು ಪೂರ್ತಿ ಪ್ರಯತ್ನ ಹಾಕ್ಬೇಕು ಅಷ್ಟೇನೆ. ಪ್ರಭುಜಿ ನೀವೇನು ಇಷ್ಟು ಮಾಡ್ತೀರಾ, ನೀವು ನಮ್ಗೆ ಜಾಸ್ತಿ ಮಾಡೋ ಶಕ್ತಿ ಇರ್ಬೋದು ನಿಮ್ಗೇನ್ ಗೊತ್ತಿದೆ? ನಾವ್ ಅದನ್ನ ಅಡ್ವಾಂಟೇಜ್ ತಗೊಂಡ್ಬಿಡ್ತೀವಿ. ನಮ್ ಕೈಲಿ ಇಷ್ಟೇ ಆಗೋದು, ನೀವ್ ಯಾರು ಹೇಳಕ್ ಇಷ್ಟೇ ಆಗೋದು ಅಂತ. ಅದು ಭಗವಂತನ ಭಕ್ತಿ ಹೇಳಬೇಕು, ಭಗವಂತ ಹೇಳಬೇಕು. ಸೊ ಇದು ಈ ತರ ಅರ್ಥ ಮಾಡ್ಕೋಬೇಕು ನಾವು. ಇಲ್ಲಾಂದ್ರೆ ನಮ್ಗೆ ಅಡ್ವಾಂಟೇಜ್ ಆಗ್ಬಿಡುತ್ತಲ್ವಾ. ಪ್ರಭು ಹೇಳಿದಾರೆ ನಮ್ಗೆ ಇಷ್ಟ ಆಗುತ್ತೆ ಅಷ್ಟೇ ಅಂತ ಮಾಡ್ಬೇಕಂತೆ, ಹಾಗೆ ನಾನು ಒಂದೇ ರೌಂಡ್ ಮಾಡ್ತೀನಿ, ನಾನು ಇಷ್ಟೇ ಮಾಡ್ತೀನಿ ಅಷ್ಟೇ, ಒಂದು ಅಡ್ವಾಂಟೇಜ್ ತಗೊಂಡಂಗಾಗತ್ತಲ್ವಾ. ಈಗ ಹನುಮಂತ ಹೇಳ್ಬೋದಿತ್ತಲ್ಲ, ಹಾಗಾದ್ರೆ ಎಲ್ಲ ಇವನು ಹಂಗಾರ 10 ಯೋಜನಾ ನೀನ್ 10 ಯೋಜನಾ, ನಾನು ಇನ್ನೆಲ್ಲ ಆಡ್ತೀನಿ ಬಿಡಪ್ಪ, ನನ್ಗೂ ಇಷ್ಟೇ ಆಗೋದು ಅಂತ ಕೂತ್ಕೊಂಡ್ಬಿಟ್ಟಿದ್ರೆ ಆಗ್ತಾ ಇತ್ತಾ? ಆಗ ಜಾಂಬವಂತ ಬಂದು ಹೇಳ್ತಾರೆ, ಇಲ್ಲಪ್ಪ ಯಾರು ಹೇಳಿದ್ದು, ನೀನ್ ಮಾಡ್ಬೋದು, 100 ಗಜ ಏನು 1000 ಗಜ ಆರ್ಬೋದು, ಹಾರು ಅಂತ ಹೇಳ್ತಾರೆ. ನಮ್ ಶಕ್ತಿ ನಮಗೆ ಗೊತ್ತಿರೋದಿಲ್ಲ ಅಷ್ಟೇನೆ. ಅದಕ್ಕೆ ಎಲ್ರಿಗೂ ಹೇಳೋದು, ಭಗವಂತ ಎಷ್ಟು ಶಕ್ತಿ ಕೊಟ್ಟಿದ್ದಾನೆ ಅಷ್ಟು ಪೂರ್ತಿ ನಾವು ಭಗವಂತನಿಗೆ ಅರ್ಪಿಸ್ಬೇಕು ಅಂತ ತೀರ್ಮಾನ ಮಾಡ್ಬೇಕು, ಇಚ್ಛೆ ಪಡ್ಬೇಕು. ಓಕೆ, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು.